ಹಾಯ್ ಹಲೋ ನಮಸ್ಕಾರ. SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಕಿಶೋರ್ ಗುಬ್ಬಿ. ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಂದರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಚಾಪ್ಟರ್ನ 4 ಮಾರ್ಕ್ಸ್ ಕ್ವಶನ್ಸ್, LBA ನಲ್ಲಿ ಬರ್ತಕ್ಕಂಥ 4 ಮಾರ್ಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ನಾವು ಆಲ್ರೆಡಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀವಿ. ಅದು ಅಪ್ಲೋಡ್ ಆಗಿದೆ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ನಿಮಗೆ ಎಷ್ಟೊಂದು ಕಾನ್ಸೆಪ್ಟ್ಸು ಕ್ಲಿಯರ್ ಆಗ್ತಾ ಹೋಗುತ್ತೆ, ಎಷ್ಟೊಂದು ಫಾರ್ಮುಲಾಸ್ನ ಡಿಸ್ಕಸ್ ಮಾಡಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ, ಈ ಕ್ಲಾಸ್ನ ಶುರು ಮಾಡೋದಕ್ಕೆ ಮುಂಚೆ ಒಂದೆರಡು ವಿಷಯಗಳನ್ನ ಹೇಳ್ಬೇಕನ್ಸುತ್ತೆ. ಏನಂದರೆ, ಮೊದಲಿಗೆ ಅಗೈನ್ ನಮ್ಮ ಮ್ಯಾನಿಫೆಸ್ಟೇಷನ್. ಸೊ ನಾವು ಹೆಚ್ಚು ಹೊರಗಡೆ ಇಡ್ತಾನೆ ಆಲ್ರೆಡಿ ಮಾಡಿದ್ದೀನಿ. ನಾನು ಇಷ್ಟು ಸ್ಕೋರ್ ಮಾಡಬೇಕು, ನಾನು ಇಷ್ಟು ಸ್ಕೋರ್ ಮಾಡ್ತೀನಿ, ಐ ವಿಲ್ ಸ್ಕೋರ್ 80 ಔಟ್ ಆಫ್ 80, ಐ ವಿಲ್ ಸ್ಕೋರ್ 75 ಔಟ್ ಆಫ್ 80. ಇದನ್ನು ನಾವು ಹೊರಗಡೆ ಇರೋದ್ರಿಂದ ಸೊ ನಮಗೆ ಗೊತ್ತಿಲ್ಲದೆ ಅಸ್ಫೂರ್ತಿ ಬರುತ್ತೆ, ನಾವು ಇನ್ನು ಹೆಚ್ಚು ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಹಾಗಾಗಿ ಎಲ್ಲರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಈ ಕೂಡಲೇ ಹೋಗಿ ಐ ವಿಲ್ ಸ್ಕೋರ್ 80 ಔಟ್ ಆಫ್ 80, ಐ ವಿಲ್ ಸ್ಕೋರ್ 75, ನೀವು ಎಷ್ಟೇ ಇರಲಿ ಮಾರ್ಕ್ಸು, ಎಷ್ಟು ಟಾರ್ಗೆಟ್ ಮಾಡ್ತೀರಾ ಅಷ್ಟನ್ನ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಮಾರ್ನ ಡೈನೋಸರ್ಕೋ ಮಾರ್ನ ಅಂದರೆ ಅತಿ ಹೆಚ್ಚು ಮಾಡಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ ಅಂತ ನಾನು ಭರವಸೆ ಕೊಡ್ತೀನಿ. ಸೊ ಅಗೈನ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಪ್ರತಿ ಕ್ಲಾಸ್ನಲ್ಲಿ ಮಾಡೋ ರೀತಿ ನಾನು ಸಾಲ್ವ್ ಮಾಡ್ತೀನಿ, ನೀವು ನೋಡ್ತೀರಾ, ನೋಟ್ಸ್ ಮಾಡ್ಕೋತೀರಾ, ಇಲ್ಲಾಂದ್ರೆ ಇಲ್ಲ, ಆ ರೀತಿ ಮಾಡ್ಕೊಳ್ದೆ ಇವಾಗ ನೀವು ಎಕ್ಸಾಮಲ್ಲಿ ಕುಂತಿದ್ದೀರಾ, ಈ ಕ್ಷಣ ನೀವು ಎಕ್ಸಾಮಲ್ಲಿ ಈ ಪ್ರಶ್ನೆ ನಿಮಗೆ ಬಂದಿದೆ, 5 ಮಾರ್ಕ್ಸ್ ಕ್ವಶನ್ನು ಬಂದ್ಬಿಟ್ಟಿದೆ. ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕು, ಆ ಎಕ್ಸಾಮಲ್ಲಿ ಆ ಮೂಮೆಂಟಲ್ಲಿ ಯಾವ ರೀತಿ ಯೋಚನೆ ಮಾಡಬೇಕು ಅದನ್ನು ನಾನು ಇವತ್ತು ನಿಮಗೆ ಅದೇ ರೀತಿ ಸಾಲ್ವ್ ಮಾಡ್ತೀನಿ. ನೀವು ಕೂಡ ನನ್ನ ಜೊತೆ ಜಾಯಿನ್ ಆಗಿ ಇಬ್ಬರು ಕೂಡ ಒಟ್ಟಿಗೆ ಕೂತು ಅದೇ ಪ್ರೆಷರಲ್ಲಿ, ಅದೇ ಫೀಲಿಂಗಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಅವಾಗ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ಆ ರೀತಿ ಮಾಡ್ತಾ ಹೋಗೋಣ. ಇವತ್ತಿನ 4 ಮಾರ್ಕ್ಸ್ ಕ್ವಶನ್ ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಎಲ್ಲ ಪ್ರಾಬ್ಲಮ್ಸು ಕೂಡ ಭಾಳ ಇಂಪಾರ್ಟೆಂಟು, ಭಾಳ ಡಿಫಿಕಲ್ಟ್ ಕ್ವಶನ್ಸ್ ಏನಿದೆ ಅದನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಈಸಿ ಮತ್ತು ಆವ್ರೇಜ್ ಕ್ವಶನ್ಸ್ನ ನಿಮಗೆ ಬಿಡ್ತಾ ಇದ್ದೀನಿ, ನೀವೇ ಸಾಲ್ವ್ ಮಾಡಬೇಕು ಅಂತ ಹೇಳ್ತಾ ಕೊನೆವರೆಗೂ ವಿಡಿಯೋನ ನೋಡಬೇಕು. ಏನಕ್ಕಂದರೆ ಇದೇ ಪ್ರಾಬ್ಲಮ್ಸ್ ಥರ ಅಥವಾ ಇದೇ ಪ್ರಾಬ್ಲಮ್ಸೇ ಕೂಡ ಬರ್ಬೋದು, ಅಥವಾ ಈ ಪ್ರಾಬ್ಲಮ್ಸ್ ಥರನೇ ಫೈನಲ್ ಎಕ್ಸಾಮಲ್ಲಿ 5 ಮಾರ್ಕ್ಸ್ ಬರುತ್ತೆ. 5 ಮಾರ್ಕ್ಸ್ ಅಂದರೆ ಆಲ್ಮೋಸ್ಟ್ ಈಕ್ವಲ್ ಟು 1%. 98 ಇರೋ 99 ಆಗುತ್ತೆ, 85 ಇರೋ 86 ಆಗುತ್ತೆ, 84 ಇರೋ 85 ಡಿಸ್ಟಿಂಕ್ಷನ್ ಆಗೋಗುತ್ತೆ. ಸೊ 1% ಭಾಳ ಇಂಪಾರ್ಟೆಂಟು. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ಮೊದಲನೇ ಪ್ರಶ್ನೆ ನೋಡೋಣ. 49ನೇ ಪ್ರಶ್ನೆ ಕಠಿಣ ಇದೆ. ಚಿತ್ರದಲ್ಲಿ ತೋರಿಸುವಂತೆ ಒಂದು ಲಾರಿಯಲ್ಲಿ ಸಿಲಿಂಡರ್ನ ಎರಡೂ ತುದಿಗಳಲ್ಲಿ ಅರ್ಧಗೋಳಗಳನ್ನು ಜೋಡಿಸಿರುವಂತೆ ಪೂರ್ಣವಾಗಿ ತುಂಬಿರುವ ಪೆಟ್ರೋಲ್ ಟ್ಯಾಂಕ್ ಇದೆ. ಓಕೆನಾ, ಇಲ್ಲೊಂದು ಪೆಟ್ರೋಲ್ ಟ್ಯಾಂಕ್ ಕಾಣಿಸ್ತಾ ಇದೆ ನಮಗೆ, ಹೌದಲ್ವಾ? ಇದರ ಡೈಮೆನ್ಷನ್ಸ್ ಇನ್ನು ಏನು ಕೊಟ್ಟಿಯಾರ ನೋಡೋಣ. ಈ ಟ್ಯಾಂಕ್ ಒಳಗಡೆ ಫುಲ್ ಪೆಟ್ರೋಲ್ ಇದೆ ಅದಂತ ಹೇಳ್ತಾ ಇದ್ದಾರೆ, ಹೌದಲ್ವಾ? ನೆಕ್ಸ್ಟ್ ಹೇಳ್ತಾರೆ ಅವರು, ಟ್ಯಾಂಕ್ನಲ್ಲಿರುವ ಪೆಟ್ರೋಲ್ ಅನ್ನು ಪ್ರತಿ ನಿಮಿಷಕ್ಕೆ, ಒಂದು ನಿಮಿಷಕ್ಕೆ 742.5 ಅಂದರೆ 745.5 ಲೀಟರ್ಗಳಷ್ಟು ಒಂದು ನಿಮಿಷಕ್ಕೆ ಹೊರಗಡೆ ತೆಗಿತಾ ಇದ್ದಾರೆ. ಒಂದು ಮೋಟ್ರ್ ಇಟ್ಬಿಟ್ಟು ಮೋಟ್ರಿಗೆ ಪೈಪ್ ಕನೆಕ್ಟ್ ಮಾಡಿ ಆನ್ ಮಾಡಿದ್ದಾರೆ, ಅದು ಸಂಪ್ ಒಳಗೆ ಹೋಗ್ತಾ ಇದೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಂಡಿಯಾನೋ ಇಲ್ಲ ಅದೋ ಒಂದು ಪೆಟ್ರೋಲ್ ಬಂಕಲ್ಲಿ ಸೊ ನೋಡಿರ್ತೀರಿ, ಈ ಥರ ಎಲ್ಲ ಟ್ಯಾಂಕ್ ಬರುತ್ತೆ, ಅಲ್ಲಿ ಪೈಪ್ ಹಾಕ್ತಾರೆ, ಆನ್ ಮಾಡ್ತಾರೆ, ಸರ್ರ ಅಂತ ಹೋಗುತ್ತೆ, ಹೌದಲ್ವಾ? ಆ ರೀತಿ ಇಲ್ಲಿ ಒಂದು ನಿಮಿಷಕ್ಕೆ 742.5 ಲೀಟರ್ಗಳಷ್ಟು ಪೆಟ್ರೋಲ್ ಹೋಗ್ತಾ ಇದೆ. ಓಕೆನಾ, ಖಾಲಿ ಮಾಡಲಾಯಿತು. ಟ್ಯಾಂಕ್ನ ವ್ಯಾಸವು 3 ಮೀಟರ್ ಇದ್ದರೆ, ಅಂದರೆ ಟ್ಯಾಂಕಿನ ವ್ಯಾಸ ಬಂದು 3 ಮೀಟರ್ಸ್ ಇದೆ. ಟ್ಯಾಂಕ್ನ ಉದ್ದವನ್ನು ಅಂದರೆ ಈ ತುದಿಯಿಂದ ಈ ತುದಿಗೆ ಎಷ್ಟು ಉದ್ದ ಇದೆ ಅದನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ, ಹೌದಲ್ವಾ? ಓಕೆ, ಇಂಗ್ಲೀಷಲ್ಲಿ ಒಂದು ಸರ್ತಿ ಓದೋಣ. ಎ ಲಾರಿ ಹ್ಯಾಸ್ ಅ ಫುಲ್ಲಿ ಫಿಲ್ಡ್ ಪೆಟ್ರೋಲ್ ಟ್ಯಾಂಕ್. ಫುಲ್ ಫಿಲ್ ಆಗಿದೆ ಪೆಟ್ರೋಲ್ ಟ್ಯಾಂಕು ವಿತ್ ಹೆಮಿಸ್ಪಿಯರ್ ಸಚ್. ಅದು ಯಾವ ಶೇಪಲ್ಲಿದೆ? ಒಂದು ಸಿಲಿಂಡರ್ಗೆ ಹೆಮಿಸ್ಪಿಯರ್ಗಳನ್ನ ಅಟ್ಯಾಚ್ ಮಾಡಿರೋ ರೀತಿ, ಈ ಥರ ಒಂಥರ ಮೊಟ್ಟೆ ಎಕ್ಸಾಕ್ಟ್ಲಿ ಮೊಟ್ಟೆ ಶೇಪ್ ಅಲ್ಲ, ನಾವು ಗುಲಾಬ್ ಜಾಮೂನ್ ಪ್ರಾಬ್ಲಮ್ ಮಾಡಿದ್ವಲ್ಲ ಆ ಥರ ಶೇಪ್ ಇದು. ಓಕೆನಾ, ಫೈನ್. As shown in the figure, petrol was drained from the tank at the rate of 742.5 liters per minute in 1 hour. 1 hour ಟೈಮ್ ಫುಲ್ಲು ಬರುತ್ತೆ ಪೆಟ್ರೋಲು. 1 ಮಿನಿಟ್ಗೆ 742.5, 742.5 ಲೀಟರ್ಸ್ 1 ಮಿನಿಟ್ಗೆ. ಆ ಥರ 1 ಗಂಟೆ ಪೆಟ್ರೋಲ್ ಫುಲ್ಲು ಬರುತ್ತೆ. ಓಕೆ, ಇಫ್ ದ ಡಯಾಮೀಟರ್ ಆಫ್ ದ ಟ್ಯಾಂಕ್ ಇಸ್ 3 ಮೀಟರ್ಸ್, ಡಯಾಮೀಟರ್ 3 ಮೀಟರ್ಸ್ ಅಂತ ಹೇಳ್ತಿದ್ದಾರೆ, ಫೈಂಡ್ ದ ಲೆಂತ್ ಆಫ್ ದಿ ಟ್ಯಾಂಕ್. ಈ ತುದಿಯಿಂದ ಈ ತುದಿಗೆ ಎಷ್ಟು ಉದ್ದ ಇದೆ ಅದನ್ನು ಕೇಳ್ತಾ ಇದ್ದಾರೆ, ಹೌದಲ್ವಾ? ಓಕೆ, ಸೊ ಇವಾಗ ನಾವು ಫಸ್ಟ್ ಏನು ಮಾಡಬೇಕು, ನಾನೇನು ಮಾಡ್ತೀನಿ, ಎಕ್ಸಾಮಲ್ಲಿ ಈ ಪ್ರಶ್ನೆ ನನಗೆ ಬಂದಿದೆ, ಈಗ ಈ ಪ್ರಶ್ನೆ ಓದಿದೆ, ಪ್ರಶ್ನೆ ಓದಿದ ತಕ್ಷಣ ನನ್ನ ಕಣ್ಣಲ್ಲಿ ಹೋಗಿ ಫುಲ್ ಲಾರಿ ನೋಡೋದಲ್ಲ, ನಾನೇನು ಮಾಡಬೇಕು, ಈ ಪಿಕ್ಚರ್ನ ನೋಡ್ತೀನಿ ನಾನು, ಅಂದರೆ ಬರೀ ಟ್ಯಾಂಕ್ ಮಾತ್ರ ತಗೋತೀನಿ, ಹೌದಲ್ವಾ?
ಬರೀ ಟ್ಯಾಂಕ್ ತೊಗೊಂಡಿದ್ದೀನಿ ಈಗ. ಫೈನ್. ಅವ್ರು ಏನೇನು ಡೇಟಾ ಕೊಟ್ಟಿದ್ದಾರೆ, ದತ್ತಾಂಶ ಏನೇನು ಕೊಟ್ಟಿದ್ದಾರೆ ಅದನ್ನು ನಾವು ಒಂದು ಸರ್ತಿ ಬರಿತೀನಿ. ನೋಡ್ಬೋದು ಇಲ್ಲಿ ವಾಲ್ಯೂಮ್ ಆಫ್ ದಿ ಟ್ಯಾಂಕ್, ಫುಲ್ ವಾಲ್ಯೂಮ್, ಟ್ಯಾಂಕಲ್ಲಿ ಇರ್ತಕ್ಕಂಥ ಪೂರ್ತಿ ಪೆಟ್ರೋಲ್ ಇಷ್ಟು ಅಂತ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಕೊಡ್ತಾ ಇಲ್ಲ ಅವರು, ಅಲ್ಲೂ ಕೂಡ ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ. ಏನು ಟ್ವಿಸ್ಟ್ ಅದು ನೀವು ನೋಡಿದ್ರೆ 1 ನಿಮಿಷಕ್ಕೆ 742.5 ಲೀಟರ್ಗಳು ಪೆಟ್ರೋಲ್ ಹೊರಗಡೆ ಹೋಗ್ತಿದೆ. ಬಟ್ ಆದರೆ ಫಾರ್ 1 ಅವರ್ ನಮಗೆ ಗೊತ್ತಿರ್ಬೇಕು ಏನಂದರೆ 1 ಅವರಲ್ಲಿ 60 ನಿಮಿಷಗಳಿರ್ತವೆ. ಇನ್ ಅನ್ ಅವರ್ ದೆಲ್ ಬಿ 60 ಮಿನಿಟ್ಸ್, ಹೌದಲ್ವಾ? ಆದರೆ ಹಂಗಂದರೆ 60 ನಿಮಿಷಗಳ ಕಾಲ ಇಷ್ಟು ಪೆಟ್ರೋಲು ಒಂದೊಂದು ನಿಮಿಷಕ್ಕೆ ಇಷ್ಟು ಅಂತೆ ಹೊರಗಡೆ ಟ್ಯಾಂಕಿಗೆ ಬರ್ತಾ ಇದೆ, ನಮ್ಮ ಸಂಪಿಗೆ ಬರ್ತಾ ಇದೆ. ಓಕೆನಾ? ಸೊ ಇವಾಗ ನಮಗೆ ಏನು ಬೇಕಿರೋದು, ಏನು ಕಂಡುಹಿಡಿಬೇಕು? ನಿಮಿಷ ಪೆನ್ ತೊಗೊಂಡ್ಬಿಡ್ತೀನಿ. ಓಕೆನಾ? ಫೈನ್. ಇವಾಗ 742.5 ಲೀಟರ್ಸ್ ಪರ್ ಮಿನಿಟ್. ಅದೇ ರೀತಿ 1 ಅವರ್ ಬಂದಿದೆ ಪೆಟ್ರೋಲ್. ಹಂಗಂದ್ರೆ ಟೋಟಲ್ ವಾಲ್ಯೂಮ್ ಎಷ್ಟಾಗುತ್ತೆ? ಟೋಟಲ್ ವಾಲ್ಯೂಮ್, ಟೋಟಲ್ ಪೆಟ್ರೋಲ್ ಇನ್ ದಿಸ್ ಟ್ಯಾಂಕ್, ಈ ಟ್ಯಾಂಕ್ನಲ್ಲಿ ಇರ್ತಕ್ಕಂಥ ಪೆಟ್ರೋಲು ಎಷ್ಟಾಗುತ್ತೆ? ಸೊ 742.5 ಇಂಟು 60. ಈ 60 ಹೆಂಗೆ ಬಂತು ಅಂತ ಹೇಳಿದೆ ನಾನು? 1 ಅವರಲ್ಲಿ 60 ನಿಮಿಷಗಳಿರ್ತವೆ, ಹೌದಲ್ವಾ? ಹಾಗಾಗಿ 742.5 ಇಂಟು 60 ವಿಚ್ ಈಸ್ ಈಕ್ವಲ್ ಟು 44,550 ಲೀಟರ್ಸ್ ಆಫ್ ಪೆಟ್ರೋಲ್ ಈ ಟ್ಯಾಂಕ್ನ ಒಳಗಡೆ ಇದೆ. ಓಕೆನಾ? ಇಷ್ಟು ಫಸ್ಟ್ ಡೇಟಾ ನಮ್ಗೆ ಕೊಟ್ಟಿರೋದು. ಇನ್ನೊಂದು ಡಯಾಮೀಟರ್ ಕೊಡ್ತಿದ್ದಾರೆ 3 ಮೀಟರ್ಸ್ ಅಂತ. ಸೊ ಇವಾಗ ಈ ತುದಿಯಿಂದ ಈ ತುದಿಗೆ, ಅಂದರೆ ಇಲ್ಲಿಂದ ಹಿಡಿದು ಈ ತುದಿಯಿಂದ ಹಿಡಿದು ಈ ತುದಿವರೆಗೂ ಲೆಂತ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಹೆಂಗೆ ಕಂಡುಹಿಡಿಯೋದು ನಾವು ಲೆಂತು? ಅದಕ್ಕೆ ನಾವೇನು ಮಾಡಬೇಕು, ಫಸ್ಟು ಇದನ್ನು ಬ್ರೇಕ್ ಡೌನ್ ಮಾಡೋಣ. ಅಂದರೆ ಬ್ರೇಕ್ ಡೌನ್ ಅಂದರೆ ಏನಪ್ಪ? ಬ್ರೇಕ್ ಡೌನ್ ಹೊಡೆದಾಕೋಣ ಸರ್ ಟ್ಯಾಂಕ್ನ. ಹೊಡೆದಾಕೋದಲ್ಲ, ಏನು ಮಾಡಬೇಕಂದ್ರೆ ಹೊಡೆದಾಕದೆ, ಬಟ್ ಈ ರೀತಿ ಹೊಡೆಯೋದಲ್ಲ, ಸಪ್ರೇಟ್ ನೋಡಬೇಕು. ಇವಾಗ ಲೇಟಸ್ ಟೇಕ್ ದಿಸ್ ಶೇಪ್. ಇದೊಂದು ಹೆಮಿಸ್ಪಿಯರ್, ಅರ್ಧಗೋಳ ಆಯಿತಾ? ಅವರೇ ಹೇಳಿದ್ದಾರೆ ಅರ್ಧಗೋಳ ಈ ಕಡೆ ಒಂದು, ಅರ್ಧಗೋಳ ಆ ಕಡೆ ಒಂದಿದೆ ಅಂತ. ಸೊ ಇದೊಂದು ಅರ್ಧಗೋಳನ, ಅದೇ ರೀತಿ ಇಲ್ಲೊಂದು ಅರ್ಧಗೋಳನ. ಈ ಎರಡು ಅರ್ಧಗೋಳ ನಡುವೆ ಇರತಕ್ಕಂಥ ಶೇಪ್ ಏನಿದು? ಇದೊಂದು ಸಿಲಿಂಡರಾ? ಕರೆಕ್ಟಾ? ಸೊ 1 ಸಿಲಿಂಡರ್ ಪ್ಲಸ್ 2 ಹೆಮಿಸ್ಪಿಯರ್, 1 ಸಿಲಿಂಡರ್ ಮತ್ತು 2 ಅರ್ಧಗೋಳಗಳು, ಹೌದಲ್ವಾ? ಹಾಗಂದ್ರೆ ನಾವು ವಾಲ್ಯೂಮ್ ಆಫ್ ಟ್ಯಾಂಕ್ನ ಯಾವ ರೀತಿ ಬರಿಬೋದು? ಈ ಟ್ಯಾಂಕ್ನಲ್ಲಿರ್ತಕ್ಕಂಥ ವಾಲ್ಯೂಮ್ನ ಹೆಂಗೆ ಸ್ಪ್ಲಿಟ್ ಮಾಡ್ತೀವಿ ನಾವು? ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಪ್ಲಸ್ 2 ಹೆಮಿಸ್ಪಿಯರ್ಗಳಿದ್ದಾವೆ, ಹಾಗಾಗಿ 2 ಇಂಟು ವಾಲ್ಯೂಮ್ ಆಫ್ 1 ಹೆಮಿಸ್ಪಿಯರ್. ಆ ಥರ ಹೇಳೋದಾದರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ 2 ಇಂಟು ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಹೆಮಿಸ್ಪಿಯರ್ ಅಂದರೆ ಅರ್ಧಗೋಳ. ಮುಂದಕ್ಕೆ ಇವಾಗ ನಾವೇನು ಮಾಡೋಣ, ವಾಲ್ಯೂಮ್ ಆಫ್ ಟ್ಯಾಂಕ್ ಎಷ್ಟು ಅಂತ ಗೊತ್ತು ನಮಗೆ, ಟ್ಯಾಂಕ್ನಲ್ಲಿ ಇರ್ತಕ್ಕಂಥ ವಾಲ್ಯೂಮ್ ಎಷ್ಟು ಅಂತ ಗೊತ್ತು. ಟ್ಯಾಂಕ್ನಲ್ಲಿ ಇರ್ತಕ್ಕಂಥ ವಾಲ್ಯೂಮ್ ಎಷ್ಟು ಬಂತು ನಮ್ಗೆ ಅವಾಗಲೇ? 44,550 ಲೀಟರ್ಗಳು, ಹೌದಲ್ವಾ? ಸೊ 44,550 ಈಸ್ ಈಕ್ವಲ್ ಟು ಏನಾಗಿರಬೇಕು? ಸಮ್ ಆಫ್ ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ 2 ಇಂಟು ವಾಲ್ಯೂಮ್ ಆಫ್ ನಮ್ಮ ಹೆಮಿಸ್ಪಿಯರ್. ಓಕೆನಾ? ಸೊ ಇವಾಗ ಮುಂದೆ ನೋಡಿದ್ರೆ ನೀವು ಇಲ್ಲಿ ನಾವೇನು ಮಾಡ್ಬೋದು, ಎಕ್ಸಾಮಲ್ಲಿ ಈ ರೀತಿ ಈ ಸ್ಟೆಪ್ವರೆಗೂ ಬಂದಿದ್ದೀನಿ ನಾನು. ಮುಂದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ ನಾನು? ಇವಾಗ ಈ ಮ್ಯಾಥ್ಸ್ ಪ್ರಾಬ್ಲಮ್ನ ಎಷ್ಟೊಂದು ರೀತಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೋದು, ಹೌದಲ್ವಾ? ಒಂದೇ ಪ್ರಾಬ್ಲಮ್ನ ನಾವು ಇವಾಗ ಅಂತ ಹೇಳ್ತಾರಲ್ಲ, ಕೊಂಕಣ ಸುತ್ತಿ ಮೈಲಾರ್ಗೆ ಬಂದರು ಅಂತ. ಅಂದರೆ ಡೈರೆಕ್ಟಾಗೂ ಮಾಡ್ಬೋದು, ಇಂಡೈರೆಕ್ಟಾಗೂ ಮಾಡ್ಬೋದು, ಲೆಫ್ಟಿಂದ ಹೋಗಿ ಮಾಡ್ಬೋದು, ರೈಟಿಂದ ಹೋಗಿ ಮಾಡ್ಬೋದು, ಯಾವ್ಯಾವುದೋ ರೀತಿ ಮಾಡ್ಬೋದು, ಹೌದಲ್ವಾ? ದಟ್ ಇಸ್ ದ ಬ್ಯೂಟಿ ಆಫ್ ಮ್ಯಾಥಮೆಟಿಕ್ಸ್. ಕರೆಕ್ಟ್? ಸೊ ಇವಾಗ ಈ ಪ್ರಾಬ್ಲಮ್ನ ಡೈರೆಕ್ಟಾಗಿ ಇಲ್ಲಿ ವ್ಯಾಲ್ಯೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಅಥವಾ ನನಗೆ ಯಾವುದು ಸಿಂಪ್ಲಿಫೈ ಅನಿಸುತ್ತೆ ಅಂದರೆ, ಅಥವಾ ಯಾವುದು ಈಸಿ ಅಂತ ಅನಿಸುತ್ತೆ ಅಂದರೆ ಕಾಮನ್ ತಗೊಳ್ಳೋದ್ರಿಂದ ಏನಾಗುತ್ತೆ, ಒಳಗಡೆ ಚಿಕ್ಕ ವ್ಯಾಲ್ಯೂಸ್ ಬರುತ್ತೆ, ಅವಾಗ ಸಿಂಪ್ಲಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ನೋಡಿ ನೀವು πr² ಇದೆ ಇಲ್ಲಿ. ಅದೇ ರೀತಿ ಇಲ್ಲಿ 2 ಇಂಟು 2 4/3 ಆಗುತ್ತೆ. πr³ ಇದೆ, πr² πr² ಕಾಮನ್ ಇದೆ ಅಲ್ವಾ? ನಾನು ಅದನ್ನೇನು ಮಾಡಿದ್ದೀನಿ, πr² ಹೊರಗಡೆ ಬರ್ದಿದ್ದೀನಿ. ಮಿಕ್ಕಿದ ಒಳಗಡೆ ಬ್ರ್ಯಾಕೆಟ್ ಒಳಗಡೆ ಇಲ್ಲಿಂದ πr² ಹೊರಗಡೆ ಹೋದರೆ ಉಳಿದಿದ್ದು ಬರೀ h. ಕರೆಕ್ಟ್? ಅದೇ ರೀತಿ 4/3 ಉಳಿತಿಲ್ಲಿ ಒಳಗಡೆ, 2 ಇಂಟು 2 4/3. πr³ ಅಲ್ಲಿ πr² ಹೊರಗಡೆ ಬರ್ದಿದ್ದೀವಿ ಇಲ್ಲಿ. ಇನ್ನು ಮಿಕ್ಕಿದ್ದು ಒಂದೇ ಒಂದು r. r³ ಅಂದರೆ r ಇಂಟು r ಇಂಟು r, 3 rಗಳಿದೆ.
ಅದರಲ್ಲಿ 2 ಆರ್ಗಳನ್ನ ನಾನು ಇಲ್ಲಿ ಹೊರಗಡೆ ಬರೆದುಬಿಟ್ಟಿದ್ದೀನಿ. ಹಾಗಾದ್ರೆ ಮಿಕ್ಕಿದು 1 ಆರು, ಅದನ್ನು ನಾನು ಇಲ್ಲಿ ಬರ್ತೀನಿ. ಕರೆಕ್ಟಾ? ಸೊ ನೆಕ್ಸ್ಟ್ ಏನು ಮಾಡೋಣ, ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂಸ್. ಪೈ ವ್ಯಾಲ್ಯೂ ಅವ್ರೇನಾರ ಕೊಟ್ಟಿಲ್ಲ, ಅದಕ್ಕೆ 22/7 ತಗೊಂಡಿದ್ದೀನಿ ಇಂಟು. ಸೊ ಆರ್ ಸ್ಕ್ವಯರ್, ಆರ್ ಅಂದ್ರೆ ಏನು ನಮಗೆ ಗೊತ್ತಾ, ಡಯಾಮೀಟರ್ ಕೊಟ್ಟಿದ್ದಾರೆ 3 ಅಂತ. ನಮಗೂ ಏನು ಗೊತ್ತಂದ್ರೆ ರೇಡಿಯಸ್ ವಿಲ್ ಬಿ ಈಕ್ವಲ್ ಟು ಡಯಾಮೀಟರ್ ಡಿವೈಡ್ ಬೈ 2, ಅಂದರೆ ವ್ಯಾಸದ ಅರ್ಧ ತ್ರಿಜ್ಯವಾಗಿರುತ್ತದೆ. ಹಂಗಂದ್ರೆ ಡಯಾಮೀಟರ್ ಡಿ ಡಿವೈಡೆಡ್ ಬೈ 2, 3/2. ಅದನ್ನು ನಾನು 3/2 ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ಳೋದ್ರ ಬದಲು 3/2 ಇಂಟು 3/2 ಆರ್ ಸ್ಕ್ವಯರ್. ಓಕೆ, ಬ್ರ್ಯಾಕೆಟ್ ಒಳಗಡೆ ಇಲ್ಲಿ ಬ್ರ್ಯಾಕೆಟ್ ಇದೆ, ಇಲ್ಲೂ ಕೂಡ ಬ್ರ್ಯಾಕೆಟ್ ಬರ್ದಿದ್ದೀನಿ. ಹೆಚ್ನ ವ್ಯಾಲ್ಯೂ ಗೊತ್ತಾ ನಮಗೆ, ಈ ಹೆಚ್ ಏನಿದು ಹೈಟ್ ಆಫ್ ಸಿಲಿಂಡರ್, ಹೌದಲ್ವಾ? ಹೈಟ್ ಆಫ್ ಸಿಲಿಂಡರ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಲೆಂತ್ ನಮಗೆ ಗೊತ್ತಿಲ್ಲ, ಅದಕ್ಕೆ ನಾನು ಹೆಚ್ ಅಂತಾನೆ ಬರ್ದೀನಿ. ಈಗ ಅದನ್ನೇ ಕಂಡುಹಿಡಿಯೋಕೆ ಹೊರಟಿರೋದು. ಓಕೆನಾ? ಆ ಹೆಚ್ ಕಂಡುಹಿಡಿದ್ಬಿಟ್ರೆ ನಮ್ಗೆ ಲೆಂತ್ ಆಫ್ ಟ್ಯಾಂಕ್ನ ಕಂಡುಹಿಡಿಯೋದು ಭಾಳ ಸುಲಭ ಆಗೋಗುತ್ತೆ. ಕರೆಕ್ಟ್? ಸೊ ಇವಾಗ ಹೈಟ್ ಆಫ್ ಸಿಲಿಂಡರ್ ಪ್ಲಸ್ 4/3 ಇಂಟು ಆರ್ ಇದೆ, ಆರ್ ಅಂದರೆ 3/2. ಇಲ್ಲಿ ನೋಡ್ಬೋದು ನೀವು 3 ಕ್ಯಾನ್ಸಲ್ ಆಗುತ್ತೆ, 2 1s 2 2s, ಮತ್ತೇನ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ 2 1s 2 11s. ಸೊ 11 ಇಂಟು 3 33 ಇಂಟು 3 99 ಆಗುತ್ತೆ. 99/7 7 ಇಂಟು 2 ಅಂದರೆ 14 ಇಂಟು ಒಳಗಡೆ ಏನು ಉಳಿತು ಹೆಚ್ ಪ್ಲಸ್ 2 ಇಂಟು 1 ಅಂದರೆ 2. ಈ ರೀತಿ ಬಂದಿದೆ ನಮ್ಗೆ. ಇವಾಗ ಇದನ್ನೇನು ಮಾಡೋಣ, ಲೆಫ್ಟ್ ಹ್ಯಾಂಡ್ ಸೈಡ್ ನೋಡಿ ನಮ್ಗೆ ಏನಿದೆ 44,550 ಅಲ್ವಾ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. 14 ಮೇಲೆ ಹೋಗುತ್ತೆ, 99 ಕೆಳಗೆ ಬರುತ್ತೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಯು ವಿಲ್ ಗೆಟ್ 6.3. ಏನು ಮಾಡಿದೆ ನಾನು, ಈ 14ನ ಮೇಲೆ ತಗೊಂಡೆ, 99ನ ಕೆಳಗೆ ಹೋಯ್ತು. ಈ ರೀತಿ 550 ಇಂಟು 14 ಡಿವೈಡೆಡ್ ಬೈ 99 ಈ ರೀತಿ ಬಂದಿದೆ. ಅದನ್ನು ನಾನು ನೆಕ್ಸ್ಟ್ ಏನು ಮಾಡಿದೆ, ಕ್ಯಾಲ್ಕುಲೇಟ್ ಮಾಡಿದೆ, ಸಿಂಪ್ಲಿಫೈ ಮಾಡಿದೆ. ಐ ಗಾಟ್ ದ ವ್ಯಾಲ್ಯೂ 6.3. ನಾನು ಡೈರೆಕ್ಟಾಗಿ ಬರ್ದೀನಿ, ಯು ಶುಡ್ ಕ್ಯಾಲ್ಕುಲೇಟ್ ಇನ್ ಯುವರ್ ಎಕ್ಸಾಮ್ ಹಾಲ್. ಓಕೆ, ಸೊ ಇವಾಗ ರೈಟ್ ಹ್ಯಾಂಡ್ ಸೈಡಲ್ಲಿ ಉಳಿದಿದ್ದು H ಪ್ಲಸ್ 2 ಇಸ್ ಈಕ್ವಲ್ ಟು 6.3. ಈ 2ನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಬಂದರೆ H ಇಸ್ ಈಕ್ವಲ್ ಟು 6.3 ಮೈನಸ್ 2 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 4.3 ಮೀಟರ್ಸ್. ಏನಿದು 4.3 ಮೀಟರ್ಸು? ಹೈಟ್ ಆಫ್ ಸಿಲಿಂಡರ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ 4.3 ಮೀಟರ್ಸ್. ಕರೆಕ್ಟ್ ಅಲ್ವಾ? ಹೈಟ್ ಆಫ್ ಸಿಲಿಂಡರ್ ಮಾತ್ರ ಇದು, ಇಲ್ಲಿಂದ ಇಲ್ಲಿವರೆಗೂ. ಅವ್ರು ಕೇಳಿರೋ ಪ್ರಶ್ನೆ ಏನು ನಮಗೆ, ಫೈಂಡ್ ದ ಲೆಂತ್ ಆಫ್ ಟ್ಯಾಂಕ್, ಪೂರ್ತಿ ಟ್ಯಾಂಕಿನ ಉದ್ದವನ್ನು ಕಂಡುಹಿಡಿಯಿರಿ ಅಂತ. ಹೌದಲ್ವಾ? ಸೊ ಇವಾಗ ಲೆಂತ್ ಆಫ್ ಟ್ಯಾಂಕ್ ಕಂಡುಹಿಡಿಯೋದು ಹೇಗೆ ನೋಡಿ, ಸಿಲಿಂಡರ್ದು ಹೈಟ್ ಸಿಕ್ಕಿದೆ, ಮತ್ತು ಇಲ್ಲಿಂದ ಇಲ್ಲಿಗೆ ಲೆಂತ್ ಎಷ್ಟು? ದಿಸ್ ಈಸ್ ನಥಿಂಗ್ ಬಟ್ ರೇಡಿಯಸ್ ಆಫ್ ದಿ ಸೆಮಿಸ್ಪಿಯರ್, ಅಂದರೆ ಈ ಅರ್ಧ ಗೋಳದ ತ್ರಿಜ್ಯ ಲೆಂತ್ ಇದು, ವಿಚ್ ಈಸ್ 3/2. ಯಾಕಂದರೆ ಡಯಾಮೀಟರ್ 3 ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ 3/2 ಆಗುತ್ತೆ. ಅದೇ ರೀತಿ ಇಲ್ಲಿಂದ ಇಲ್ಲಿಗೂ ಕೂಡ 3/2. ಕರೆಕ್ಟ್ ಅಲ್ವಾ? 3/2 ಪ್ಲಸ್ 4.3 ಪ್ಲಸ್ 3/2 ಅಲ್ವಾ ಇದು? 3/2 ಪ್ಲಸ್ 4.3 ಪ್ಲಸ್ 3/2 ವಿಚ್ ಈಸ್ ಈಕ್ವಲ್ ಟು ನಮಗೆ 7.3 ಮೀಟರ್ಸ್ ಬರುತ್ತೆ. ಓಕೆನಾ? ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ನೀವು ಯೋಚನೆ ಮಾಡಬೇಕು. ಫಸ್ಟು ನಾವು ಈ ಚಿತ್ರವನ್ನು ಮಾತ್ರ ಕನ್ಸಿಡರ್ ಮಾಡಬೇಕು, ಅದನ್ನು ನಾವು ಬ್ರೇಕ್ ಡೌನ್ ಮಾಡಬೇಕು. ಆಮೇಲೆ ನಮ್ಗೆ ಏನೆಲ್ಲ ದತ್ತವನ್ನು ಕೊಟ್ಟಿದ್ದಾರೆ, ಡೇಟಾ ಕೊಟ್ಟಿದ್ದಾರೆ, ಅದನ್ನು ಬರ್ಕೋಬೇಕು. ಏನೇನು ಕಂಡುಹಿಡಿಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಡೈರೆಕ್ಟಾಗಿ ಕೇಳಲ್ಲ ಅವರು, ಇಂಡೈರೆಕ್ಟಾಗೇ ಕೇಳ್ತಾರೆ. ಕನ್ಫ್ಯೂಸ್ ಆಗಲಿ ಅಂತಲೇ ಕೇಳ್ತಾರೆ. ಯಾಕಂದರೆ 5 ಮಾರ್ಕ್ಸ್, ಸುಮ್ಮನೆ 5 ಮಾರ್ಕ್ಸ್ ಕೊಡೋಕ್ಕಾಗುತ್ತಾ? ನೀವು ಸ್ವಲ್ಪ ಸ್ಟ್ರಗಲ್ ಮಾಡೋದು ಬೇಡವಾ? ನೀವು ಸ್ಟ್ರಗಲ್ ಮಾಡಲಿ ಅಂತಲೇ ಅವ್ರು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ತುಂಬ ಕಷ್ಟ ಕೊಡಲ್ಲ, ಮತ್ತು ಸ್ವಲ್ಪ ಟ್ವಿಸ್ಟ್ ಮಾಡಿ ಪ್ರಶ್ನೆನ ಕೇಳಿರ್ತಾರೆ. ಏನೆಲ್ಲ ಡೇಟಾ ಬೇಕೋ ಕೊಟ್ಟಿರ್ತಾರೆ, ಸ್ವಲ್ಪ ಟ್ವಿಸ್ಟ್ ಮಾಡಿರ್ತಾರೆ. ಸೊ ಈ ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಕ್ಕೆ ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗೋಣ. ಸೊ ಬೇಕಂದರೆ ನೀವು ಸ್ಕ್ರೀನ್ಶಾಟ್ ಕೂಡ ತಗೋಬೋದು. ಮುಂದಿನ ಪ್ರಶ್ನೆ, 8.5 ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳಾಕಾರದ ಗಾಜಿನ ಪಾತ್ರೆಯು 8 ಸೆಂಟಿಮೀಟರ್ ಉದ್ದ ಮತ್ತು 2 ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರುವ ಸಿಲಿಂಡರ್ನ ಆಕಾರದ ಕೊರಳನ್ನು ಹೊಂದಿದೆ. ಹೆಂಗಿದು
ನೀವು ಕೆಮಿಸ್ಟ್ರಿ ಲ್ಯಾಬ್ಗೆಲ್ಲ ಹೋಗಿದ್ರೆ ಕೊನಿಕಲ್ ಫ್ಲಾಸ್ಕ್ ಅಂತ ಒಂದಿರುತ್ತೆ. ಕೊನಿಕಲ್ ಫ್ಲಾಸ್ಕಾ ಅಲ್ಲ, ಸ್ಪೆರಿಕಲ್ ಫ್ಲಾಸ್ಕ್. ಓಕೆನಾ, ರೌಂಡ್ ಇರುತ್ತೆ, ಮೇಲ್ಗಡೆ ಒಂಥರ ಕೊಕ್ಕರೆ ಕುತ್ತಿಗೆ ಥರ ಇರುತ್ತೆ ಉದ್ದಕ್ಕೆ, ಸಿಲಿಂಡ್ರಿಕಲ್ ಶೇಪಲ್ಲಿ. ಆ ಡಯಾಗ್ರಾಮ್ ತೋರಿಸ್ತೀನಿ ನಾನು ನಿಮಿಷ. ಓಕೆನಾ, ಇವಾಗ ಆ ಥರ ಒಂದು ಸಿಲಿಂಡರ್ನ ಆಕಾರ ಕೊರಳನ್ನು ಹೊಂದಿದೆ. ಒಂದು ಮಗು ಅದರಲ್ಲಿ ಹಿಡಿಯುವ ನೀರಿನ ಗಾತ್ರವನ್ನು ಅಳತೆ ಮಾಡುವುದರ ಮೂಲಕ ಅದರ ಘನಫಲವು 345.3 ಇದೆ ಎಂದು ಕಂಡುಕೊಳ್ಳುತ್ತಾಳೆ. ಒಂದು ಮಗು ಏನು ಮಾಡ್ತೀವಿ ಅವಳು, ಅದ್ರೊಳಗೆ ನೀರು ಹಾಕ್ತಾಳೆ. ಓಕೆನಾ, ಸ್ಪೆರಿಕಲ್ ಫ್ಲಾಸ್ಕ್ ತೊಗೊಂಡು ಅದ್ರೊಳಗೆ ನೀರು ಹಾಕ್ತಾಳೆ. ಅದ್ರೊಳಗೆ ಹೋಗಿದ್ದ ನೀರನ್ನ ಮತ್ತೆ ಮೆಜರ್ ಮಾಡಿದಾಳೆ. ಓಕೆನಾ, 1 ಲೀಟ್ರ್ ಎಷ್ಟಿದೆ, 1 ಲೀಟ್ರದು ಮಗ್ ತಗೊಂಡು ಅದ್ರೊಳಗೆ ಹಾಕಿದ್ದಾಳೆ ಅಂತ ಇಟ್ಕೊಂಡು ಎಷ್ಟೋ ಬಂದಿದೆ. ಓಕೆ, ಎಷ್ಟು ಬಂದಿದೆ ಅವಳು ಹೇಳ್ತಾಳೆ, 345 ಮೀಟರ್ ಕ್ಯೂಬ್ ಇದೆ ಅಂತ ಹೇಳ್ತಾಳೆ. ಮೇಲೆ ಕೊಟ್ಟಿರುವ ಅಳತೆಗಳು ಅದರ ಒಳಭಾಗದ ಅಳತೆಗಳು ಎಂದು ಭಾವಿಸಿ ಅವಳ ಉತ್ತರವು ಸರಿಯಾಗಿದೆ ಎಂದು ಪರೀಕ್ಷಿಸಿ. ಅಂದರೆ ಇವಾಗ ಅವಳು ಕರೆಕ್ಟಾಗಿ ಸಾಲ್ವ್ ಮಾಡಿದಾಳ ಇಲ್ವಾ, ಅವಳು ಕರೆಕ್ಟಾಗಿ ಮೆಜರ್ ಮಾಡಿದಾಳ ಇಲ್ವಾ. ಇವಾಗ ಅವಳು ಮೆಜರ್ ಮಾಡಲ್ಲಲ್ವಾ, ಆ ಮೆಜರ್ಮೆಂಟು ಕರೆಕ್ಟಾಗಿದೆಯಾ ಇಲ್ವಾ ಅದನ್ನು ಟೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನಾವು ಸೈಂಟಿಸ್ಟ್ಗಳು ಟೆಸ್ಟ್ ಮಾಡಬೇಕು. ಓಕೆ ಓಕೆ ಫಸ್ಟ್ ಡಯಾಗ್ರಾಮ್ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಇದು ನಮ್ಮ ಸ್ಪೆರಿಕಲ್ ಫ್ಲಾಸ್ಕ್. ಓಕೆ, ನೀವು ನೋಡ್ಬೋದು ಇಲ್ಲಿ ರೌಂಡ್ ಶೇಪಲ್ಲಿ ಅಂದರೆ ಸ್ಪೆರಿಕಲ್ ಶೇಪಲ್ಲಿ ಒಂದು ಗ್ಲಾಸ್ದು ಇದಿದೆ, ಪಾತ್ರೆ ಇದೆ ಅಥವಾ ಒಂದು ಕಂಟೈನರ್ ಇದೆ. ಕಂಟೈನರ್ ಓಪನಿಂಗ್ ಎಲ್ಲಿದೆ, ಈ ರೀತಿ ಉದ್ದಕ್ಕೆ ಒಂದು ಸಿಲಿಂಡರ್ ಇದೆ. ಸಿಲಿಂಡರ್ನ ಈ ತುದಿಯಲ್ಲಿ ಓಪನಿಂಗ್ ಇದೆ. ಈ ತುದಿ ಬಂದು ಸ್ಪೆರಿಕಲ್ ಶೇಪ್ಗೆ ಕನೆಕ್ಟ್ ಆಗಿಬಿಟ್ಟಿದೆ. ಅಂದರೆ ಗೋಳಾಕಾರ, ಅದ್ರ ಮೇಲೆ ಒಂದು ಕೊಳವೆ ಅಥವಾ ಸಿಲಿಂಡರ್ನ ಒಂದು ತುದಿ ಗೋಳಾಕಾರಕ್ಕೆ ಅಟ್ಯಾಚ್ ಆಗಿದೆ, ಇನ್ನೊಂದು ತುದಿಯಲ್ಲಿ ಓಪನ್ ಇದೆ, ಅಲ್ಲಿಂದ ನೀರು ಹಾಕೋದು. ಓಕೆನಾ, ನೀವು ಪ್ರಾಬ್ಲಿ ಇವಾಗ ಮಾಡಿಲ್ಲ ಅಂದರೂ PUCಲಿ ನೀವು ಇದನ್ನೆಲ್ಲ ಕೂಡ ಬಳಸ್ತೀರ. ಓಕೆ ಫೈನ್. ಎ ಸ್ಪೆರಿಕಲ್ ಗ್ಲಾಸ್ ವೆಸಲ್ ಹ್ಯಾಸ್ ಅ ಸಿಲಿಂಡ್ರಿಕಲ್ ನೆಕ್ 8 ಸೆಂಟಿಮೀಟರ್ ಲಾಂಗ್, 2 ಸೆಂಟಿಮೀಟರ್ ಇನ್ ಡಯಾಮೀಟರ್. ಇದನ್ನು ನಾವು ಇಲ್ಲಿ ಬರ್ಕೋಣ. ಇಲ್ಲಿಂದ ಇಲ್ಲಿವರೆಗೂ ಹೈಟು 8 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಓಕೆ, ಹಾಗೇನೆ ಇದರ ಡಯಾಮೀಟರ್ ಬಂದು 2 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಆಲ್ ರೈಟ್, ದ ಡಯಾಮೀಟರ್ ಆಫ್ ದಿ ಸ್ಪೆರಿಕಲ್ ಪಾರ್ಟ್ ಈಸ್ 8.5 ಸೆಂಟಿಮೀಟರ್. ಈ ಸ್ಪೆರಿಕಲ್ ಪಾರ್ಟ್ ಇದೆಯಲ್ಲ, ಸಾರಿ ಏನೋ ಮಾಡಿದೆ, ಹಾಂ ಈ ಸ್ಪೆರಿಕಲ್ ಪಾರ್ಟ್ ಇದೆಯಲ್ಲ ಇಲ್ಲಿಂದ ಹಿಂಗೆ ಗೋಳಾಕಾರ, ಹಾಂ ಇದ್ರದ್ದು ರೇಡಿಯಸ್ ಸೆಂಟರಿಂದ ಒಂದು ತುದಿಗೆ, ಇದರ ರೇಡಿಯಸ್ ಬಂದು ನಮಗೆ ಸೆಂಟರಿಂದ ಒಂದು ತುದಿಗೆ ಸೊ 8.5 ಸೆಂಟಿಮೀಟರ್ ರೇಡಿಯಸ್ ಅಲ್ವಾ ಕೊಟ್ಟಿರೋದು. ಓಕೆ ಡಯಾಮೀಟರ್ ಕೊಡ್ತಾ ಇದ್ದಾರೆ, ಸಾರಿ ಡಯಾಮೀಟರ್ ಬಂದು 8.5 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಬೈ ಮೆಜರಿಂಗ್ ದ ಅಮೌಂಟ್ ಆಫ್ ವಾಟರ್ ಇಟ್ ಹೋಲ್ಡ್ಸ್. ಒಂದು ಮಗು ಏನು ಮಾಡಿದ್ದಾಳೆ, ಅದರೊಳಗೆ ನೀರು ಹಾಕಿದ್ದಾಳೆ, ಆ ನೀರನ್ನ ಮೆಜರ್ ಮಾಡಿದ್ದಾಳೆ. ಅದಕ್ಕೆ ಎಷ್ಟು ಬಂದಿದೆ ಮಗುಗೆ, 345 ಸೆಂಟಿಮೀಟರ್ ಕ್ಯೂಬ್ ಅಂತ ಬಂದಿದೆ. ಚೆಕ್ ಇಫ್ ದಿಸ್ ಮೆಜರ್ಮೆಂಟ್ ಇಸ್ ಕರೆಕ್ಟ್ ಅಂತ ಹೇಳ್ತಿದ್ದಾರೆ. ಇದನ್ನ ಕರೆಕ್ಟಾ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಟೇಕ್ ಪೈ ಇಸ್ ಈಕ್ವಲ್ ಟು 3.14 ಅಂತ ಹೇಳ್ತಿದ್ದಾರೆ. ಓಕೆನಾ, ಕ್ವಶನ್ನ ಈ ರೀತಿ ಅರ್ಥ ಮಾಡ್ಕೋಬೇಕು. ಅಕಸ್ಮಾತ್ ಅವ್ರು ಫಿಗರ್ ಕೊಟ್ಟಿಲ್ಲ ಅಂದರೆ ಏನು ಮಾಡ್ತೀರಾ, ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಕೊಟ್ಟಿರಲಿ ಕೊಟ್ಟಿಲ್ಲದೆ ಇರಲಿ 3D ಶೇಪ್ಗಳನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತಲ್ವ ಅದು. ಸೊ ನೋಡಿ ಇಲ್ಲಿ ಸ್ಪೆರಿಕಲ್ ಶೇಪ್, ಮೇಲ್ಗಡೆ ಸಿಲಿಂಡರ್, ಇದನ್ನ ಇಮ್ಯಾಜಿನ್ ಮಾಡ್ತಾರೆ. ಆಹಾ ಎಷ್ಟು ಚೆನ್ನಾಗಿದೆ. ಆ ರೀತಿ ನಾವು ಇಮ್ಯಾಜಿನ್ ಮಾಡಬೇಕು. ಓಕೆ ಫೈನ್. ಇವಾಗ ನಾವೇನು ಮಾಡಬೇಕು, ಈ ಮೆಜರ್ಮೆಂಟ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಬೇಕು. ಅದಕ್ಕೆ ನಾವು ಮ್ಯಾಥಮೆಟಿಕಲಿ ಅಂದರೆ ಥಿಯರಿಟಿಕಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಕಾರ್ಡಿಂಗ್ ಟು ದ ಡೈಮೆನ್ಷನ್ಸ್ ಗಿವನ್. ಓಕೆನಾ, ಡೈಮೆನ್ಷನ್ಸ್ ಕೊಟ್ಟಿರೋದನ್ನು ತಗೊಂಡು ನಾವು, ಅಂದರೆ ನಮಗೇನು ಉದ್ದ ಅಗಲ ರೇಡಿಯಸ್ ಡಯಾಮೀಟರ್ ಎಲ್ಲ ಕೊಟ್ಟಿರಲ್ಲ, ಅದನ್ನು ತಗೊಂಡು ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ ವ್ಯಾಲ್ಯೂ ಇವಳು ಕಂಡುಹಿಡಿದಿರೋ ವ್ಯಾಲ್ಯೂಗೆ ಅಂದರೆ 345 ಸೆಂಟಿಮೀಟರ್ ಕ್ಯೂಬ್ಗೆ ಈಕ್ವಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಓಕೆ ಅದಕ್ಕೇನು ಮಾಡಬೇಕು, ಫಸ್ಟು ಡೇಟಾ ಬರ್ಕೋಬೇಕು, ದತ್ತಾಂಶ ಬರ್ಕೋಬೇಕು. ಕರೆಕ್ಟ್. ಏನನ್ನು ಕೊಟ್ಟಿದ್ದಾರೆ, ಡಯಾಮೀಟರ್ ಆಫ್ ಸಿಲಿಂಡರ್ ಈಸ್ 2 ಸೆಂಟಿಮೀಟರ್, ಹೈಟ್ ಆಫ್ ಸಿಲಿಂಡರ್ ಈಸ್ 8 ಸೆಂಟಿಮೀಟರ್, ಮತ್ತು ಈ ಸ್ಪಿಯರ್ನ ಅಂದರೆ ಈ ಗೋಳದ ಡಯಾಮೀಟರ್ ಬಂದು 8.5 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಇದು ನಮ್ಮ ದತ್ತಾಂಶ. ನೆಕ್ಸ್ಟ್ ನಾವೇನು ಮಾಡಬೇಕು, ವಾಲ್ಯೂಮ್ ಆಫ್ ವೆಸಲ್ ನೀವು ಇಲ್ಲಿ ಗಮನಿಸಬೇಕು. ಗಮನಿಸಬೇಕು ಅಂದರೆ ಯೋಚನೆ ಮಾಡಬೇಕು. ಏನು ಯೋಚನೆ, ಸೊ ಇದ್ರ ವಾಲ್ಯೂಮ್ನ ಹೆಂಗೆ ಕಂಡಿಡಿದೆ ಇವಾಗ. ನೆಕ್ಸ್ಟ್ ಸ್ಟೆಪ್, ಹೌ ಟು ಫೈಂಡ್ ದ ವಾಲ್ಯೂಮ್ ಆಫ್ ದಿಸ್ ಶೇಪ್. ಇದ್ರೊಳಗೆ ಎಷ್ಟು ನೀರು ಇಡಿಸುತ್ತೋ ಅದನ್ನು, ಮತ್ತು ಈ ಸಿಲಿಂಡ್ರ್ ಒಳಗೆ ಎಷ್ಟು ನೀರು ಇಡಿಸುತ್ತೋ ಅವೆರಡೂ
ಆ್ಯಡ್ ಮಾಡಿದ್ರೆ ಅಂದರೆ ಅವೆರಡರ ಮೊತ್ತ ಕಂಡಿಡಿದ್ರೆ ಸೊ ಇದರ ವಾಲ್ಯೂಮ್ ನಮಗೆ ಸಿಕ್ಕೋಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಏನು ಮಾಡಬೇಕು, ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಕಂಡುಹಿಡಿಬೇಕು, ಕರೆಕ್ಟ್ ಅಲ್ವಾ? ಸೊ ಇವಾಗ ವಾಲ್ಯೂಮ್ ಆಫ್ ಸಿಲಿಂಡರ್ ಏನು πr² h ಪ್ಲಸ್ 4/3 ಇಂಟು πr³ 4/3 πr³ ಇಸ್ ದ ವಾಲ್ಯೂಮ್ ಆಫ್ ಸ್ಪಿಯರ್. ನಮ್ಮ ಪೂರ್ತಿ ಗೋಳದ ಘನಫಲ ಬಂದು 4/3 πr³. ಅದೇ ರೀತಿ ಸಿಲಿಂಡರ್ನ ಘನಫಲ ಬಂದು πr²h. ಇದು ನಮ್ಮ ಸೂತ್ರಗಳು, ಫಾರ್ಮುಲಾಗಳು. ನಾವು ಟೇಬಲ್ನೆಲ್ಲ ಕಲ್ತಿದ್ದೀವಿ. ಆ ಟೇಬಲ್ ಇನ್ನೂ ಯಾರಿಗೂ ಬರಲ್ಲ, ಅವರು ಫಸ್ಟ್ ಏನು ಮಾಡಬೇಕು, ಮನೆಗೆ ಹೋಗಿ ಇವತ್ತು ಮನೇಲೇ ಇರ್ತೀರ ಆಬ್ವಿಯಸ್ಲಿ, ಒಂದು ದೊಡ್ಡ ಶೀಟ್ ತೊಗೊಂಡು ಅಲ್ಲಿ ಟೇಬಲ್ನ ಬರೆದ್ಬಿಟ್ಟು ನೀವು ಓದಕ್ಕೆ ಕೂರ್ತಿರಲ್ಲ ಅದನ್ನು ಅಂಟಿಸ್ಬೇಕು. ದಿನ ಎದ್ದು ನೀವು ದೇವರ ಕೈ ಮುಗಿತೀರ ಅದೆಲ್ಲ ಸರಿ, ಅದಕ್ಕೂ ಕೂಡ ಕೈ ಮುಗಿದು ಮಂತ್ರ ಹೇಳೋದ್ರ ಬದಲು ಆ ಫಾರ್ಮುಲಾಗಳನ್ನ ಹೇಳಬೇಕು. ಆವಾಗ ನಿಮಗೆ ಚೆನ್ನಾಗಿ ಬೈ ಹಾರ್ಟ್ ಆಗುತ್ತೆ, ಫೈನಲ್ ಎಕ್ಸಾಮಲ್ಲೂ ಕೂಡ ಜ್ಞಾಪಕಕ್ಕೆ ಬರುತ್ತೆ. ಓಕೆನಾ? ಸೊ ಇದೊಂದು ಟಿಪ್. ಓಕೆ, ಫೈನ್. ಸೊ ಇವಾಗ ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಸ್ಪಿಯರ್ ಅಂದರೆ ಸಿಲಿಂಡರ್ನ ಘನಫಲ ಪ್ಲಸ್ ಸ್ಪಿಯರ್ನ ಅಂದರೆ ಗೋಳದ ಘನಫಲ ಆ್ಯಡ್ ಮಾಡಿದ್ರೆ ಹೆಂಗೆ ಮಾಡೋದು ಆ್ಯಡು? ಫಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ವಿ ಕ್ಯಾನ್ ಟೇಕ್ ಕಾಮನ್. ಮ್ಯಾಥ್ಸ್ನ ಹಿಂಗೆಂಗೋ ಕನೆಕ್ಟ್ ಆಲ್ ದ ಡಾಟ್ಸ್ ಹೆಂಗೆ ಬೇಕಾದ್ರೆ ಕರೆಕ್ಟ್ ಮಾಡ್ಬೋದು. ಸೊ ನಾನು ಕಾಮನ್ ತೊಗೋತಾ ಇದ್ದೀನಿ. ಏನಾಗುತ್ತೆ, ನಾನು ಕಾಮನ್ ತೊಗೊಂಡಿದ್ದೀನಾ? ಇಲ್ಲಿ ಕಾಮನ್ನೇ ತೊಗೊಂಡಿಲ್ಲ, ನಾನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಹಾಂ, ಓಕೆ. ಏನಕ್ಕೆ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ನನಗಿವಾಗ ಐ ಆಮ್ ರೀಕಾಲಿಂಗ್ ಹೆಂಗೆ ಮಾಡಿದೆ ಇದನ್ನು ಅಂತ. ಓಕೆ, ಸೊ ನೀವು ಫೈನಲ್ ಎಕ್ಸಾಮಲ್ಲಿ ಇದೇ ರೀತಿ ಯೋಚನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಯಾಕೆ ನೋಡಿ, ಇಲ್ಲಿ ಅವ್ರೇನು ಮಾಡಿದ್ದಾರೆ, ಡಯಾಮೀಟರ್ ಆಫ್ ಸಿಲಿಂಡರೇ ಬೇರೆ, ಡಯಾಮೀಟರ್ ಆಫ್ ಸ್ಪಿಯರೇ ಬೇರೆ. ಈ ರೀತಿ ಇದ್ದಾಗ πr² ಇದೆಯಲ್ಲ, ವಿ ಕ್ಯಾನ್ ಟೇಕ್ ಕಾಮನ್ ಅಂತ ಹೇಳ್ಬಿಟ್ಟು πr² ಕಾಮನ್ ತೆಗೆದುಬಿಟ್ರೆ ಡಮಾರ್. ಯಾಕೆ ಹೇಳಿ, ರೇಡಿಯಸ್ ಆಫ್ ಸಿಲಿಂಡರೇ ಬೇರೆ ಬರುತ್ತೆ, ರೇಡಿಯಸ್ ಆಫ್ ಸ್ಪಿಯರೇ ಬೇರೆ ಬರುತ್ತೆ. ಹಾಗಾಗಿ ನಾವು ವಿ ಕೆನಾಟ್ ಟೇಕ್ ಕಾಮನ್ ಹಿಯರ್. ನಾವು ಭಾಳ ಕೇರ್ಫುಲ್ ಆಗಿರಬೇಕು, ರೇಡಿಯಸ್ ಒಂದೇ ಕೊಟ್ಟಿಯಾರಾ ಇಲ್ವಾ ಅಂತ. ಕೊಟ್ಟಿದ್ರೆ ಮಾತ್ರ ವಿ ಕ್ಯಾನ್ ಟೇಕ್ ಕಾಮನ್. ಓಕೆ, ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. π ಅಂದರೆ 22/7, ಸಾರಿ ಇದ್ರ 3.4 ಅಂತ ಬರ್ಕೊಳ್ಳಿ, 3.14 ಅಂತ. ಸೊ ಇಲ್ಲೂ ಅಷ್ಟೇ 3.14 ಸಬ್ಸ್ಟಿಟ್ಯೂಟ್ ಮಾಡಬೇಕಿತ್ತು. ಡೋಂಟ್ ವರಿ, ಎರಡರ ವ್ಯಾಲ್ಯೂ ಕೂಡ ಸೇಮೇ ಬರುತ್ತೆ. ಓಕೆ, ಸೊ ಇವಾಗ 3.14 ಇಂಟು 1 ಏನಕ್ಕೆ ಬಂತಿಲ್ಲಿ, r² ಇಲ್ಲಿ 1 ಅಂತ ಬರ್ತೀನಿ. ಏನಕ್ಕೆ 1 ಬಂತು, ಡಯಾಮೀಟರು 2 ಅಂತ ಕೊಟ್ಟಿದ್ದಾರೆ, ಡಯಾಮೀಟರ್ ಅರ್ಧ ಅಂದರೆ 2/2, 2 ಕ್ಯಾನ್ಸಲ್ ಆಗಿ 1 ಬಂದಿದೆ. ಸೊ ಡೈರೆಕ್ಟಾಗಿ 1 ಅಂತ ಬರ್ದೀನಿ. ಓಕೆ, ದಿಸ್ ಈಸ್ r² ಇಂಟು ಹೈಟ್ ಆಫ್ ಸಿಲಿಂಡರ್ ಎಷ್ಟು, 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, 8 ಆಯಿತು. ಇದು ನಮ್ಮ ಸಿಲಿಂಡರ್ನ ಘನಫಲ, ವಾಲ್ಯೂಮ್ ಆಫ್ ಸಿಲಿಂಡರ್, ಪ್ಲಸ್ 4/3 πr³. ಇಲ್ಲೂ ಕೂಡ 4/3 ಇಂಟು 3.14 ಇಂಟು 4.25 ಹೋಲ್ ಕ್ಯೂಬ್. 4.25 ಏನಕ್ಕೆ ಬರದೆ, 8.5 ಡಿವೈಡೆಡ್ ಬೈ 2 ಮಾಡಿದ್ರೆ 4.25 ಬರುತ್ತೆ. ಇದು ನಮ್ಮ ರೇಡಿಯಸ್ ಆಗುತ್ತೆ, ನಮ್ಮ ತ್ರಿಜ್ಯ ಆಗುತ್ತೆ. ಯಾವುದ್ರದ್ದು, ನಮ್ಮ ಸ್ಪಿಯರ್ದು. ನಮ್ಮ ಗೋಳದ ತ್ರಿಜ್ಯ ಬಂದು 4.25 ಆಗುತ್ತೆ. ಅದಕ್ಕೆ ನಾನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ನೀವು ಫೈನಲ್ ಎಕ್ಸಾಮಲ್ಲಿ ಇಲ್ಲಿ ಮಾಡಬೇಕು. ದೇರ್ ಫೋರ್ r is equal to 8.5 divided by 2 which is equal to 4.25 ಸೆಂಟಿಮೀಟರ್ ಅಂತ ಬರೀಬೇಕು. ಎಕ್ಸಾಮ್ನಲ್ಲಿ ಮಿಸ್ ಮಾಡೋಂಗಿಲ್ಲ. ಓಕೆನಾ? ನಾನಿಲ್ಲಿ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ನಿಮಗೆ ಪ್ರೆಸೆಂಟ್ ಇದೇ ಥರ ಮಾಡಬೇಕಾ ಅಂತ ಪ್ರಶ್ನೆ ಬಂದರೆ, ಅಗೇನ್ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ, ಇಲ್ಲೂ ಇನ್ನೊಂದು ಸರ್ತಿ ಹೇಳ್ತಾ ಇದ್ದೀನಿ, ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನೋಟ್ಸು ನಿಮಗೆ ಈಸಿಯಾಗಿ ಸಿಗುತ್ತೆ. ಆ ನೋಟ್ಸಲ್ಲಿ ಯಾವ ರೀತಿ ಪ್ರೆಸೆಂಟ್ ಮಾಡಿದ್ದೀವೋ ಅದೇ ರೀತಿ ಪ್ರೆಸೆಂಟ್ ಮಾಡಿದ್ರೆ ಫುಲ್ ಮಾರ್ಕ್ಸ್ ಕ್ವಶನ್ಸ್ಗೆ, ಫುಲ್ ಮಾರ್ಕ್ಸು ನಿಮ್ಮ ಜೇಬಿಗೆ ಬಂದು ಬೀಳುತ್ತೆ ಅಂತ ಹೇಳ್ಬೋದು. ಮುಂದಕ್ಕೆ ಏನು ಮಾಡ್ತೀವಿ ನೋಡೋಣ. ಇಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಕ್ಯಾಲ್ಕುಲೇಟ್ ಮಾಡಿದ್ರೆ 346.53 ಸೆಂಟಿಮೀಟರ್ ಕ್ಯೂಬ್ ಬಂತು. ಓಕೆನಾ? ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 345 ಸೆಂಟಿಮೀಟರ್ ಕ್ಯೂಬ್. ಹೌದಲ್ವಾ? ಅವಳೇನೋ ಒಂದು ಚೂರು ಹೆಚ್ಚು ಕಡಿಮೆ ಮೆಜರ್ಮೆಂಟಲ್ಲಿ ಮಿಸ್ ಮಾಡಿರ್ಬೋದು. ಅದು ಹ್ಯೂಮನ್ ಎರರ್ ಅಂತ ಕರಿತೀವಿ. ಏನೇ ಮೆಜರ್ ಮಾಡೋಕೆ ಹೋದ್ರೂ ಪಕ್ಕ 100% ಅಕ್ಯುರೇಟಾಗಿ ಯಾರಿಗೂ ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ, ಹ್ಯೂಮನ್ಸ್ ಎರರ್ ಮಾಡೇ ಮಾಡ್ತಾರೆ. ಚೂರು ಕೈ ನಡುಗುತ್ತೆ, ಚೂರು ನೀರು ಚೆಲ್ಲೋಗ್ಬಿಡುತ್ತೆ, ಆ ಥರ ಚೂರು ಮಿಸ್ಟೇಕ್ ಮಾಡಿದ್ದಾಳೆ. ಸೊ ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 345 ಸೆಂಟಿಮೀಟರ್ ಕ್ಯೂಬ್. ಅಂದರೆ ಅವಳು ಅಳತೆ ಆಲ್ಮೋಸ್ಟ್ ಕರೆಕ್ಟಾಗಿದೆ ಅಂತ ಹೇಳ್ಬೋದು. ನಾವು ಅದನ್ನು ಬರೀಬೇಕಾಗುತ್ತೆ. ಸೊ ಅವರ್ ಮೆಜರ್ಮೆಂಟ್ ಈಸ್ ಆಲ್ಮೋಸ್ಟ್ ಕರೆಕ್ಟ್. ಓಕೆನಾ?
ಸೊ ಈ ಪ್ರಶ್ನೆ ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ಕೊಂಡಿದ್ದೀನಿ. ಯಾರಿಗೆಲ್ಲ ಡೌಟ್ಸ್ ಬರುತ್ತೆ ಕಮೆಂಟ್ ಸೆಕ್ಷನ್ ಹಾಕೋದನ್ನ ಮರಿಬೇಡಿ. ಸೊ ಅವಾಗ ನಿಮ್ಮ ಡೌಟ್ಸ್ಗಳೇನು, ನಿಮಗೆ ಹೆಂಗೆ ಕಷ್ಟ ಆಗ್ತಿದೆ ಅದನ್ನು ನಂಗೆ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಮೂವ್ ಆನ್ ಆಗೋಣ. ಏನಪ್ಪ ಮುಂದಿನ ಪ್ರಶ್ನೆ? 53ನೇ ಪ್ರಶ್ನೆ. ಅಗೈನ್ ಜೂನ್ 2018 ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ಭಾಳ ಸಿಂಪಲ್ ಆಗಿರುತ್ತೆ, ಯೋಚನೆ ಮಾಡಿ ಸಾಲ್ವ್ ಮಾಡಿದ್ರೆ ಈಸಿನೇ. ಕಠಿಣ ಅಂತ ಹೇಳ್ತಾರಷ್ಟೇ, ಬಟ್ ಅರ್ಥ ಮಾಡ್ಕೊಂಡ್ರೆ ಈಸಿ. ಎನಿವೆ, ಸಿಲಿಂಡರ್ನ ಒಂದು ಬದಿಯಲ್ಲಿ ಶಂಕುವಿನ ಆಕೃತಿಯನ್ನು ಮತ್ತೊಂದು ಬದಿಯಲ್ಲಿ ಅರ್ಧಗೋಳವನ್ನು ಜೋಡಿಸಿ ಒಂದು ಘನಾಕೃತಿಯನ್ನು ಚಿತ್ರದಲ್ಲಿ ತೋರಿಸುವಂತೆ ನಿರ್ಮಿಸಲಾಗಿದೆ. ಅಂದರೆ ಏನು ಮಾಡಿದ್ದಾರೆ, ಒಂದು ಸಿಲಿಂಡರ್, ಫಾರ್ ಎಕ್ಸಾಂಪಲ್ ಈಗ ಊದುಬತ್ತಿ ನೋಡಿದ್ರಾ, ಊದುಬತ್ತಿ ಪೊಟ್ಟಣದಲ್ಲಿರ್ತಕ್ಕಂಥ ಸಿಲಿಂಡ್ರು, ಆ ಥರ ಒಂದು ಸಿಲಿಂಡರ್ ತೊಗೊಂಡಿದ್ದಾರೆ. ಕೆಳಗಡೆ ಒಂದು ಹೆಮಿಸ್ಪಿಯರ್ನ ಅಂದರೆ ಅರ್ಧಗೋಳವನ್ನು ಈ ರೀತಿ ಇಟ್ಟಿದ್ದಾರೆ, ಅಂಟಿಸ್ಬಿಟ್ಟಿದ್ದಾರೆ, ಫೆವಿಕಲ್ ಹಾಕಿ ಅಂಟಿಸ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಮೇಲ್ಗಡೆ ಕೋನ್ ಶೇಪಲ್ಲಿ ಒಂದು ಪೇಪರಲ್ಲಿ ಕೋನ್ ಶೇಪ್ ಕಟ್ ಮಾಡಿಬಿಟ್ಟು, ಅಂದರೆ ಕೋನ್ ಅಂದರೆ ಗೊತ್ತಲ್ಲ ಬರ್ಡೇ ಕ್ಯಾಪು, ಆ ಥರ ಒಂದು ಶೇಪ್ ಕಟ್ ಮಾಡಿಬಿಟ್ಟು ಹಿಂಗಿಟ್ಟಿದ್ದಾರೆ, ಅದನ್ನು ಕೂಡ ಅಂಟಿಸ್ಬಿಟ್ಟಿದ್ದಾರೆ. ಈ ರೀತಿ ಶೇಪ್ ಆಗಿದೆ ಅದು, ಓಕೆನಾ? ಸೊ ಓಕೆ, ಈ ಎಲ್ಲ ಆಕೃತಿಗಳ ತ್ರಿಜ್ಯವು 7 ಸೆಂಟಿಮೀಟರ್ ಆಗಿದೆ. ವೆರಿ ಗುಡ್, ಕರೆಕ್ಟ್. ಏನು, ಎಲ್ಲದರದ್ದು ಕೂಡ ರೇಡಿಯಸ್ ಬಂದು 7 ಸೆಂಟಿಮೀಟರ್. ಇದನ್ನು ನಾವು ಗಮನಿಸ್ಬೇಕು. ಯಾಕೆ, ಲಾಸ್ಟ್ ಪ್ರಶ್ನೆಯಲ್ಲಿ ನಮಗೆ ಎಲ್ಲಾದ್ರೂ ರೇಡಿಯಸ್ ಬೇರೆ ಬೇರೆ ಇತ್ತು, ಅದಕ್ಕೆ ನಮ್ಗೆ ಕಾಮನ್ ತಗೊಳಕ್ಕಾಗಲಿಲ್ಲ. ಬಟ್ ಆದರೆ ಇಲ್ಲಿ ನಾವು ಕಾಮನ್ ತಗೋಬೋದು, ಓಕೆ ಅಲ್ವಾ? ಸೊ ಎಲ್ಲಾದ್ರೂ ರೇಡಿಯಸ್ ಬಂದು ಅಂದರೆ ತ್ರಿಜ್ಯ ಬಂದು 7 ಸೆಂಟಿಮೀಟರ್ ಆಗಿದೆ. ಘನಾಕೃತಿಯ ಒಟ್ಟು ಉದ್ದವು, ಟೋಟಲ್ ಹೈಟ್ ಈ ತುದಿಯಿಂದ ಈ ತುದಿವರೆಗೂ 61 ಸೆಂಟಿಮೀಟರ್ ಮತ್ತು ಸಿಲಿಂಡರ್ನ ಎತ್ತರವು 30 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ, ಓಕೆನಾ? ಸಿಲಿಂಡರ್ನ ಹೈಟು ಅಂದರೆ ಈ ತುದಿಯಿಂದ ಇಲ್ಲಿವರೆಗೂ ಬರೀ ಸಿಲಿಂಡರ್ ಮಾತ್ರ 30 ಸೆಂಟಿಮೀಟರ್ ಇದೆ, ಓಕೆ? ಸೊ ಇವಾಗ ನೋಡಿ, ಇಲ್ಲಿ 30 ಸೆಂಟಿಮೀಟ್ರಲ್ಲಿ ಟೋಟಲ್ 61ಅಲ್ಲಿ 30 ಸೆಂಟಿಮೀಟರ್ ಪ್ಲಸ್ ರೇಡಿಯಸ್ ಎಷ್ಟು 7 ಸೆಂಟಿಮೀಟರ್, ಹೌದಲ್ವಾ? ಹಂಗಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಕೂಡ ಇಲ್ಲಿಂದ ಇಲ್ಲಿವರೆಗೂ ಕೂಡ 7 ಸೆಂಟಿಮೀಟರ್ ಇರುತ್ತೆ. 30 + 7 37 ಆಯಿತು. ಟೋಟಲ್ 61ಅಲ್ಲಿ 37 ಹೋದರೆ ಎಷ್ಟು ಬರುತ್ತೋ ಅದು ನಮ್ಮ ಕೋನಿನ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಇರತಕ್ಕಂಥ ಹೈಟ್ ಆಗುತ್ತೆ. ಎಷ್ಟು ಬರುತ್ತೆ? 61ರಲ್ಲಿ 30ನ್ನು ಕಳಿಬೇಕು ನಮ್ಗೆ ಅವಾಗ. ಸೊ 24 ಸೆಂಟಿಮೀಟರ್ ಅಂತ ಬರುತ್ತೆ. ಇದೇನಿದು, ನಮ್ಮ ಕೋನ್ ಅಂದರೆ ಶಂಕುವಿನ ಎತ್ತರ ನಮಗೆ ಜ್ಞಾಪಕಕ್ಕಿರ್ಬೇಕಿಲ್ಲಿ. ಓಕೆ, ಪ್ರಶ್ನೆ ಮುಗಿಸ್ಬೇಡ ಫಸ್ಟು. ಹಾಂ, ಇದ್ದು ಪ್ರತಿ 100 ಸೆಂಟಿಮೀಟರ್ಗೆ 10 ರೂಪಾಯಿ ಅಂತೆ, 10 ರೂಪಾಯಿ ಅಂತೆ. ಘನಾಕೃತಿ ಹೊರಭಾಗಕ್ಕೆ ಬಣ್ಣ ಹಚ್ಚಲು ತಗಲುವ ವೆಚ್ಚವನ್ನು ಕಂಡುಹಿಡಿ. ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತೀರಿ. ಬಣ್ಣ ಹೊಡೆಯೋದು ಅಂದರೆ ಏನರ್ಥ, ವಾಲ್ಯೂಮ್ ಕಂಡುಹಿಡ್ಬೇಕಂತಲ್ಲ, ಮೇಲ್ಗಡೆ ಬಣ್ಣ ಹೊಡಿತೀರ ಅಂದರೆ ಎಲ್ಲೆಲ್ಲ ಜಾಗ ಇದೆಯೋ ಅದಕ್ಕೆಲ್ಲ ಬಣ್ಣ ಹೊಡಿತಾ ಇದ್ದಾರೆ. ಎಲ್ಲೆಲ್ಲಿಗೆ ಬಣ್ಣ ಹೊಡೆಯೋಕ್ಕಾಗುತ್ತೆ? ಸರ್ಫೇಸ್ ಏರಿಯಾಗೆ ಮಾತ್ರ ಬಣ್ಣ ಹೊಡೆಯೋಕ್ಕಾಗುತ್ತೆ. ಒಳಗಡೆ ಬಿಲ್ಡಿಂಗಲ್ಲಿ ಗಾಳಿಗೆಲ್ಲ ಬಣ್ಣ ಹೊಡೆಯೋಕ್ಕಾಗಲ್ಲ. ಹಾಗಾಗಿ ನಾವು ಹೆಂಗೆ ಕಂಡುಹಿಡಬೇಕು? ನಾವು ಕಂಡುಹಿಡಬೇಕಿರೋದು ಸರ್ಫೇಸ್ ಏರಿಯಾ ಆಫ್ ದಿಸ್ ಸಾಲಿಡ್. ಇಂಗ್ಲೀಷಲ್ಲಿ ಒಂದು ಸರ್ತಿ ಓದೋಣ. ಎ ಸಾಲಿಡ್ ಈಸ್ ಇನ್ ದ ಶೇಪ್ ಆಫ್ ಎ ಸಿಲಿಂಡರ್ ವಿತ್ ಅ ಕೋನ್ ಅಟ್ಯಾಚ್ ಟು ಒನ್ ಎಂಡ್ ಆ್ಯಂಡ್ ಹೆಮಿಸ್ಪಿಯರ್ ಅಟ್ಯಾಚ್ ಟು ದ ಅದರ್ ಎಂಡ್ ಆಸ್ ಶೋನ್ ಇನ್ ದ ಫಿಗರ್. All of them are of the same radius 7 centimeter. If the total length of the solid is 61 centimeter and the height of the cylinder is 30 centimeter, calculate the cost of the painting of outer surface of the solid at rate of 10 rupees per 100 square centimeter. ಪೇಂಟ್ ಏನು ಮಾಡ್ತೀಯ ಇವಾಗ? ಅವ್ನು ಕೇಳ್ತೀಯೇನು, ಸರ್ ನಾನು 100 ಸೆಂಟಿಮೀಟರ್ ಸ್ಕ್ವೇರ್ ಪೇಂಟ್ ಹೊಡೆದ್ರೆ ನೀವು 10 ರೂಪಾಯಿ ಕೊಡ್ಬೇಕು ನನಗೆ. ಸೊ ಟೋಟಲ್ ಎಷ್ಟಾಗುತ್ತೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತೀನಿ. ನೀವೇ ಓನರ್ ಇದಕ್ಕೆ. ಈ ಬಿಲ್ಡಿಂಗ್ ಒಂಥರ ಬಿಲ್ಡಿಂಗ್ ಅನ್ಕೊಳ್ಳಿದ್ದಾನ, ಈ ಬಿಲ್ಡಿಂಗ್ ನೀವೇ ಓನರ್. ಸೊ ಇವಾಗ ನೀವೇನು ಮಾಡಬೇಕು? ಹಂಗಂದ್ರೆ ಎಷ್ಟಾಗುತ್ತೆ ಕಂಡುಹಿಡಿಬೇಕು. ಅದನ್ನು ಕಂಡುಹಿಡಿಯೋಕೆ ಏನು ಮಾಡಬೇಕು? ಟೋಟಲ್ ಎಷ್ಟು ಸರ್ಫೇಸ್ ಏರಿಯಾ ಇದೆ ಅಂತ ಕಂಡುಹಿಡಿದು ಅದಕ್ಕೆ 10 ರೂಪಾಯಿ ಮಲ್ಟಿಪ್ಲೈ ಮಾಡಬೇಕು, ಡಿವೈಡೆಡ್ ಬೈ 100 ಮಾಡಬೇಕು. ಏನಕ್ಕಂದರೆ 100 ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಅದು ಆಮೇಲೆ ಬರ್ತೀನಿ ನಾನು ಹೆಂಗೆ ಅಂತ, ಓಕೆನಾ? ಒಂದು ಗಮನಿಸ್ಬೇಕು ನಾವು, CSA ಆಫ್ ಫಾರ್ಮುಲಾ ಏನು, CSA ಆಫ್ ಸಿಲಿಂಡರ್ ಫಾರ್ಮುಲಾ ಗೊತ್ತು, CSA ಆಫ್ ಹೆಮಿಸ್ಪಿಯರ್ ಫಾರ್ಮುಲಾ ಗೊತ್ತು, CSA ಆಫ್ ಕೋನ್ನ ಫಾರ್ಮುಲಾ ಗೊತ್ತು ನಮಗೆ, ಹೌದಲ್ವಾ? 3 ಫಾರ್ಮುಲಾಗಳನ್ನ ಜ್ಞಾಪಿಸ್ಕೊಳ್ಳಿ ಒಂದು ಸರ್ತಿ ನೋಡೋಣ. CSA ಆಫ್ ಸಿಲಿಂಡರು 2πRh, 2πr² ಯಾವುದ್ರದ್ದು? ಹೆಮಿಸ್ಪಿಯರ್ದು. ಅದೇ ರೀತಿ CSA ಆಫ್ ಅಂದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಯಾವುದ್ರದ್ದು? ಶಂಕುವಿದ್ದು πRL ಬರುತ್ತೆ, ಕರೆಕ್ಟ್ ಅಲ್ವಾ? ಇಲ್ಲಿ ಎಲ್ ಕೊಟ್ಟಿದ್ದಾರೆ ನಮಗೆ. ಎಲ್ ಅಂದ್ರೇನು? ಇದು ವಕ್ರ ಎತ್ತರ ಅಥವಾ ಓರೆ ಎತ್ತರ, ಸ್ಲ್ಯಾಂಟ್ ಹೈಟ್. ಸ್ಲ್ಯಾಂಟ್ ಹೈಟ್ನ ಮೆಜರ್ಮೆಂಟ್ ಕೊಟ್ಟಿಲ್ಲ, ನಾವು ಅದನ್ನು ಕಂಡುಹಿಡಬೇಕಾಗುತ್ತೆ. ಮೊದಲಿಗೆ ನಾನು ಅದನ್ನು ಕಂಡುಹಿಡ್ಕೊಬಿಡ್ತೀನಿ. ಅದಕ್ಕೆ ನನಗೆ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬೇಕು, ಹೌದಲ್ವಾ?
ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಕೋನಲ್ಲಿ ಇರ್ತಕ್ಕಂಥ ರೈಟ್ ಆ್ಯಂಗಲ್ ಟ್ರಯಾಂಗಲ್ಲು. ಸೊ ರೇಡಿಯಸ್ ಎಲ್ಲದ್ರದ್ದು 7 ಅಂತ ಕೊಟ್ಟಿದ್ದಾರೆ, ಅಂದರೆ ಆರ್ ಇಸ್ ಈಕ್ವಲ್ ಟು 7, ಹೈಟ್ ಈಸ್ ಈಕ್ವಲ್ ಟು 24, ಸ್ಲ್ಯಾಂಟ್ ಹೈಟ್ ಎಲ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಫಾರ್ಮುಲಾ ಇದೆ, ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್, ವಿಚ್ ಈಸ್ ಈಕ್ವಲ್ ಟು ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಅಂದರೆ 24 ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂದರೆ 7 ಸ್ಕ್ವೇರ್, ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 625 ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು 25 ಸೆಂಟಿಮೀಟರ್. ಏನಿದು ಸ್ಲ್ಯಾಂಟ್ ಹೈಟ್ ಆಫ್ ಕೋನ್ ಅಂದರೆ ಓರೆ ಎತ್ತರ ಶಂಕುವಿನದ್ದು. ಓಕೆನಾ, ಶಂಕುವಿನ ಓರೆ ಎತ್ತರ ಬಂದು 25 ಸೆಂಟಿಮೀಟರ್ಗಳಿವೆ. ಇದನ್ನು ಫಸ್ಟೇ ನಾವು ಕಂಡುಹಿಡ್ಕೊಂಡ್ಬಿಡ್ಬೇಕು. ಆಮೇಲೆ ಏನಕ್ಕೆ ಮಾಡಬೇಕಾದ್ರೆ ಆ್ಯಕ್ಚುಲಿ ಬರ್ದಿಲ್ಲ, ಅದಕ್ಕೆ ನಾನು ಇವಾಗ ಬರೆದೆ. ಸೊ ಇವಾಗ ನಮಗೆ ಓರೆ ಎತ್ತರ ಎಲ್ ಈಸ್ ಈಕ್ವಲ್ ಟು ವ್ಯಾಲ್ಯೂ ಸಿಕ್ತು. ನಾನು ಈ ಡಯಾಗ್ರಾಮ್ನ ಮಾತ್ರ ಅಳಿಸ್ತಾ ಇದ್ದೀನಿ. ಆ ಫಾರ್ಮುಲಾ ನಿಮಗೆ ಜ್ಞಾಪಕಕ್ಕಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ಫಾರ್ಮುಲಾ? ಎಲ್ನ ಕಂಡುಹಿಡಿಯೋ ಫಾರ್ಮುಲಾ. ಎಲ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಬೈ ಅಪ್ಲೈಯಿಂಗ್ ಪೈಥಾಗರಸ್ ಥಿಯರಮ್. ಇಷ್ಟು ಗೊತ್ತಾದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಎಂಟರ್ ಆಗ್ಬೋದು. ಮೊದಲಿಗೆ ನಾವು ದತ್ತ ಬರ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಬರಿಬೇಕಾಗುತ್ತೆ. ಎಲ್ ಈಸ್ ಈಕ್ವಲ್ ಟು 25 ನಾವು ಇವಾಗ ಕಂಡುಹಿಡಿದ್ವಿ, ಹೌದಲ್ವಾ? ಸೊ ನಾ ಇಲ್ಲಿ ಬರ್ದಿಲ್ಲ ಅದಕ್ಕೆ. ಓಕೆ, ಎನಿವೆ. ಸೊ ನಮಗೆ ಏನೇನು ಡೇಟಾ ಕೊಟ್ಟಿದ್ದಾರೆ? ರೇಡಿಯಸ್ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್, ಹೈಟ್ ಆಫ್ ಸಿಲಿಂಡರ್ ಸಪ್ರೇಟಾಗಿ ಬರ್ಕೋಬೇಕು, ಹೆಚ್ ಕೆಳಗಡೆ ಸಿಲಿಂಡರ್ ಅಂತ ಬರ್ದಿದ್ದೀನಿ. ಸಪ್ರೇಟಾಗಿ ಮೆನ್ಷನ್ ಮಾಡೋದಕ್ಕೆ ನಮಗೆ ಕನ್ಫ್ಯೂಸ್ ಆಗಬಾರ್ದು. ಹೈಟ್ ಆಫ್ ಕೋನು ಮತ್ತು ಹೈಟ್ ಆಫ್ ಸಿಲಿಂಡರು ಫಾರ್ಮುಲಾ ಹೆಚ್ ಅಂತಲೇ ಬರುತ್ತೆ, ಬಟ್ ಅದರಲ್ಲಿ ಮೆಜರ್ಮೆಂಟ್ ಡಿಫ್ರೆಂಟ್ ಇರೋದ್ರಿಂದ ಹೆಚ್ ಆಫ್ ಸಿಲಿಂಡರ್ ಪ್ಲಸ್ ಹೆಚ್ ಆಫ್ ಮತ್ತೆ ಹೆಚ್ ಆಫ್ ಕೋನ್ ಅಂತ ಬರ್ದಿದ್ದೀನಿ ನಾನು. ಓಕೆನಾ, ಹೆಚ್ ಆಫ್ ಸಿಲಿಂಡರ್ ಎಷ್ಟಿದೆ? 20 ಸೆಂಟಿಮೀಟರ್. ಹೆಚ್ ಆಫ್ ಕೋನ್ ಬಂದು 24 ಬಂದಿತ್ತು. ಇದನ್ನು ಯೂಸ್ ಮಾಡಿಕೊಂಡು ನಾವು ಎಲ್ನ ಅಂದರೆ ಓರೆ ಎತ್ತರವನ್ನು ಸ್ಲ್ಯಾಂಟ್ ಹೈಟನ್ನು ಕಂಡುಹಿಡಿದ್ವಿ, ಹೌದಲ್ವಾ? ನೆಕ್ಸ್ಟ್ ನಮಗೆ ಸರ್ಫೇಸ್ ಏರಿಯಾ ಕಂಡುಹಿಡಬೇಕು. ಆವಾಗಲೇ ನಮಗೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಅಂತ ಗೊತ್ತಾಗೋದು. ಕರೆಕ್ಟ್? ಏನು ಮಾಡೋಣ ನೆಕ್ಸ್ಟು? ಸರ್ಫೇಸ್ ಏರಿಯಾ ಆಫ್ ದಿಸ್ ಸಾಲಿಡ್ ಅಂದರೆ ಈ ಆಕೃತಿಯ ಸರ್ಫೇಸ್ ಏರಿಯಾನ ಸಪ್ರೇಟಾಗಿ ಬರೆಯೋಣ, ಡಿವೈಡ್ ಮಾಡೋಣ. ಕೋನೆ ಸಪ್ರೇಟು, ಹೆಮಿಸ್ಪಿಯರ್ ಸಪ್ರೇಟು, ಉಳಿದಂಥ ಸಿಲಿಂಡರ್ ಸಪ್ರೇಟು. ಸೊ ಇವಾಗ ನೋಡಿ, ಸಿ ಎಸ್ ಎ ಆಫ್ ಸಿಲಿಂಡರ್ ಪ್ಲಸ್ ಸಿ ಎಸ್ ಎ ಆಫ್ ಹೆಮಿಸ್ಪಿಯರ್ ಪ್ಲಸ್ ಸಿ ಎಸ್ ಎ ಆಫ್ ಕೋನ್ ಅಂತ ಬರ್ದೀನಿ. ಯಾಕೆ ಸರ್ ಟಿ ಎಸ್ ಎ ತೊಗೊಳ್ಳಿಲ್ಲ ನೀವು? ಟಿ ಎಸ್ ಎನ್ನು ತೊಗೋಬೋದಾಗಿತ್ತಲ್ಲ ಮಕ್ಕಳ. ಜ್ಞಾಪಕಕ್ಕೆ ಇಟ್ಕೋಬೇಕು, ಟಿ ಎಸ್ ಎ ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ, ಅಂದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಸಿಲಿಂಡರ್ನ ಮೇಲ್ ತುದಿ ಅಥವಾ ಮೇಲ್ಮುಖ ಕೆಳಮುಖ ನಾವು ಕೋನಿಂದ ಮತ್ತು ಹೆಮಿಸ್ಪಿಯರಿಂದ ಅಂದರೆ ಶಂಕುವಿನಿಂದ ಅರ್ಧಗೋಳದಿಂದ ಮುಚ್ಚಿಬಿಡ್ತಾ ಇದ್ದೀವಿ. ಮೇಲ್ಮುಖ ಕೆಳಮುಖಕ್ಕೆ ನಾವು ಪೇಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನಾನು ಮೇಲ್ಮುಖವನ್ನು ಕೆಳಮುಖವನ್ನು ನೆಗ್ಲೆಕ್ಟ್ ಮಾಡ್ಬೋದು, ತ್ಯಜಿಸ್ಬಿಡ್ಬೋದು. ಹಾಗಾಗಿ ನಾನು ಸಿ ಎಸ್ ಎ ಮಾತ್ರ ತಗೋತಾ ಇದ್ದೀನಿ. ಓಕೆನಾ? ಅದೇ ರೀತಿ ಕೋನ್ಗೂ ಅಷ್ಟೇ, ಕೆಳಮುಖನ ನಾವು ತಗೊಳ್ಳಲ್ಲ. ಹಾಗಾಗಿ ಸಿ ಎಸ್ ಎ ಆಫ್ ಕೋನ್ ಅಂತ ಬರದೆ, ಅರ್ಧಗೋಳಕ್ಕೂ ಅಷ್ಟೇ ಒಂದು ಮುಖವನ್ನು ನಾವು ಕನ್ಸಿಡರ್ ಮಾಡೋಲ್ಲ. ಹಾಗಾಗಿ ಸಿ ಎಸ್ ಎ ಆಫ್ ಹೆಮಿಸ್ಪಿಯರ್ ಅಂತ ಬರದೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನ ಹೆಂಗೆ ಬರದೆ ಅಂತ. ಮುಂದಕ್ಕೆ ಫಾರ್ಮುಲಾಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಹೈಟ್ ಆಫ್ ಸಿಲಿಂಡರ್ ಇದು, ಮತ್ತು 2π r ಸ್ಕ್ವೇರ್ ಹೆಮಿಸ್ಪಿಯರ್ನ ಸರ್ಫೇಸ್ ಏರಿಯಾ, ಮತ್ತು πrl ಕೋನಿನ ಸರ್ಫೇಸ್ ಕರ್ಡ್ ಸರ್ಫೇಸ್ ಏರಿಯಾ ಅಂದರೆ ವಕ್ರ ಮೇಲ್ಮೈ ವಿಸ್ತೀರ್ಣ. ಸೊ ಇವಾಗ ನಾವೇನು ಮಾಡೋಣ ನೆಕ್ಸ್ಟು? ಇಲ್ಲಿ ಆಲ್ರೆಡಿ ಕಾಮನ್ ತೊಗೊಂಡ್ಬಿಟ್ಟಿದ್ದೀನಿ. πr ಇಲ್ಲೂ ಇದೆ, πr ಇಲ್ಲೂ ಇದೆ, πr ಇಲ್ಲೂ ಇದೆ. ಲೆಟಸ್ ಟೇಕ್ ಕಾಮನ್. ಎಲ್ಲದರಲ್ಲೂ ಇದ್ರೆ ಮಾತ್ರ ಕಾಮನ್ ತೆಗಿಬೇಕು, ಇಲ್ಲ ಅಂದರೆ ಸುಮ್ಮನೆ ಕಾಮನ್ ತೆಗಿಯೋದು ಆಗಲ್ಲ. ಕರೆಕ್ಟ್ ಅಲ್ವಾ? ಸೊ ಐ ಹ್ಯಾವ್ ಟೇಕನ್ πr ಕಾಮನ್, ಹೊರಗಡೆ ಬರ್ದೀನಿ ಬ್ರ್ಯಾಕೆಟ್ ಒಳಗಡೆ. ಉಳಿದಿದ್ದೇನು? πr ಹೊರಗಡೆ ಹೋಯ್ತು, 2h ಉಳಿಯುತ್ತೆ, 2h ಪ್ಲಸ್ πr ಹೊರಗಡೆ ಹೋಯ್ತು, 2 ಇಂಟು 2r 1r ಇಲ್ಲೇ ಉಳ್ಕೊಂಡಿದೆ. ಸೊ 2r ಪ್ಲಸ್ ಈ πr ಹೊರಗಡೆ ಹೋಯ್ತು. ಸೊ ಉಳಿದಿದ್ದು ಎಲ್. ಕ್ಲಿಯರ್? ಭಾಳ ಸಿಂಪಲ್ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು? ಫಾರ್ಮುಲಾಗಳಿಗೆ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಇವಾಗ ಏನು ಮಾಡಿದ್ದೀನಿ ನಾನು? ಐ ಹ್ಯಾವ್ ಜಸ್ಟ್ ಸಬ್ಸ್ಟಿಟ್ಯೂಟೆಡ್ ದ ವ್ಯಾಲ್ಯೂಸ್. ಏನು? 22/7 ಪೈ ವ್ಯಾಲ್ಯೂ 22/7 ಹಾಕಿದ್ದೀನಿ. ಆರ್ ವ್ಯಾಲ್ಯೂ 7 ಹಾಕಿದ್ದೀನಿ. ಇನ್ಸೈಡ್ ದ ಬ್ರ್ಯಾಕೆಟ್ 2h ಬಂದು ಫಸ್ಟ್ ಎಲ್ಲಿ ಬರ್ದಿದ್ದೀನಿ 25 ಪ್ಲಸ್ 2 ಇಂಟು 30 ಅಂದರೆ 2h. ಹೆಚ್ನ ವ್ಯಾಲ್ಯೂ 30 ಅಂತ ಗೊತ್ತು ನಮಗೆ. ಅದೇ ರೀತಿ ಇಲ್ಲಿ 2r, ಇಲ್ಲಿ 25 ಬದಲು 7 ಬರುತ್ತಿಲ್ಲ ಆ್ಯಕ್ಚುಲಿ. 2 ಇಂಟು 7. ಓಕೆನಾ? ಇದನ್ನು ನೀವು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 2178 ಸೆಂಟಿಮೀಟರ್ ಸ್ಕ್ವೇರ್ಗಳು ಬರುತ್ತೆ. ಎಷ್ಟು? 2178 ಸೆಂಟಿಮೀಟರ್ ಸ್ಕ್ವೇರ್. ವಾಟ್ ಈಸ್ ದಿಸ್? ದಿಸ್ ಈಸ್ ದ ಸರ್ಫೇಸ್ ಏರಿಯಾ ಆಫ್ ದಿ ಹೋಲ್ ಬಾಡಿ, ಹೋಲ್ ಸಾಲಿಡ್. ಅಂದರೆ ಈ ಘನಾಕೃತಿಯ
ಪೂರ್ತಿ ಮೇಲ್ಮೈ ವಿಸ್ತೀರ್ಣ ಎಷ್ಟು 2178 ಸೆಂಟಿಮೀಟರ್ ಸ್ಕ್ವೇರ್ಗಳು. ಕರೆಕ್ಟ್ ಅಲ್ವಾ? ನಮಗೆ ಪೂರ್ತಿ ಮೇಲ್ಮೈ ಸಿಕ್ತು. ಬಟ್ ಕೇಳಿರೋದೇನೋ ಎಷ್ಟು ರೂಪಾಯಿ ಆಗುತ್ತೆ ಕಂಡುಹಿಡಿಯರಪ್ಪ ಅಂತ. ಕರೆಕ್ಟ್ ಅಲ್ವಾ? ಎಷ್ಟು ರೂಪಾಯಿ ಆಗುತ್ತೆ ಹೆಂಗೆ ಕಂಡುಹಿಡಿಯೋದು? ಫಸ್ಟು 100 ಸೆಂಟಿಮೀಟ್ರಿಗೆ 100 ರೂಪಾಯಿ ಅಲ್ವಾ? ಹಂಗಂದರೆ 10 ಡಿವೈಡೆಡ್ ಬೈ 100 ಅಂದರೆ 10 ಡಿವೈಡೆಡ್ ಬೈ 100 ಇಂಟು ಎಷ್ಟು ಟೋಟಲ್ ಇದೆ 2178. ಅದೇ ನಾನು ಇಲ್ಲಿ ಬರ್ದೀನಿ. ಟೋಟಲ್ ಕಾಸ್ಟ್ ಅಟ್ ದ ರೇಟ್ ಆಫ್ 10 rupees ಪರ್ 100 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ, ಕನ್ನಡದಲ್ಲಿ ಹೇಳೋದಾದರೆ ಇದನ್ನು ಬಣ್ಣ ಹೊಡಿಲಿಕ್ಕೆ ಏನೋ ತಗಲುವಂಥ ವೆಚ್ಚವು ಈಸ್ ಈಕ್ವಲ್ ಟು ಅಂತ ಹೇಳ್ಬಿಟ್ಟು ನಾವು 10 ಡಿವೈಡೆಡ್ ಬೈ 100 ಇಂಟು 2178 ಮಾಡಬೇಕು. ಓಕೆ, ಸೊ ಏನಕ್ಕಂದರೆ 10 ಡಿವೈಡ್ ಬೈ 100 ಹೆಂಗೆ ಬಂತ ಅಂತ ಅರ್ಥ ಆಯ್ತಲ್ವ ನಿಮಗೆ? 100 ಸೆಂಟಿಮೀಟರ್ ಸ್ಕ್ವೇರ್ಗಳಿಗೆ 10 ರೂಪಾಯಿ. 10 ಡಿವೈಡೆಡ್ ಬೈ 100 ಸೆಂಟಿಮೀಟರ್ ಸ್ಕ್ವೇರ್. ರೈಟ್, ಇವಾಗ ನಮ್ಮ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ? 217.8 ರುಪೀಸ್. ಇಷ್ಟು ರೂಪಾಯಿಗಳು ನಮಗೆ ಈ ಬಾಡಿಗೆ, ಈ ಸಾಲಿಡಿಗೆ ಬಣ್ಣ ಹೊಡಿಲಿಕ್ಕೆ ಬೇಕಾದಂಥ ಹಣ. ಓಕೆನಾ? 217.8 ರುಪೀಸ್ ಇದು ನಮಗೆ ಬೇಕಾಗಿರ್ತಕ್ಕಂಥ ದುಡ್ಡು. ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಸಿ ಇದೆ. ಸೊ ಏನೋ ಡೌಟ್ ಇದ್ದರೆ ಅಗೈನ್ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆನ್ ಆಗೋಣ. 54ನೇ ಪ್ರಶ್ನೆ. ಲೋಹದ ಹಾಳೆಯಿಂದ ತಯಾರಿಸಿದ ಒಂದು ನೇರ ಸಿಲಿಂಡರ್ ಆಕೃತಿಯ ಪಾತ್ರೆಯ ತಳವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಶಂಕುವಿನ ಆಕೃತಿಯ ಲೋಹದ ಪಾತ್ರೆಯಿಂದ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಸಿಲಿಂಡರ್ನ ವೃತ್ತಪಾದದ ತ್ರಿಜ್ಯ ಮತ್ತು ಶಂಕುವಿನ ವೃತ್ತಪಾದದ ತ್ರಿಜ್ಯ ಎರಡರ ತ್ರಿಜ್ಯಗಳು 7 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. 7 ಸೆಂಟಿಮೀಟರ್ಗೆ ಸಮನಾಗಿದೆ. ಓಕೆನಾ? ಸಿಲಿಂಡರ್ನ ಎತ್ತರ 20 ಸೆಂಟಿಮೀಟರ್ ಮತ್ತು ಶಂಕುವಿನ ಎತ್ತರ 3 ಸೆಂಟಿಮೀಟರ್. ಇದನ್ನು ಗಮನಿಸಬೇಕು ನಾವು. ಸಪ್ರೇಟ್ ಕೊಟ್ಟಿದ್ರೆ ಸಪ್ರೇಟೇ ಬರ್ಕೋಣ. ಓಕೆ, ಬರಿಬೇಕಾದ್ರೆ ಈ ಪಾತ್ರೆಯಲ್ಲಿ ಸಂಪೂರ್ಣವಾಗಿ ಹಾಲನ್ನು ತುಂಬಲು 1 ಲೀಟರ್ ಹಾಲಿಗೆ 20 ರೂಪಾಯಿ ಆದರೆ ಎಷ್ಟು ಹಣ ಬೇಕಾಗುತ್ತದೆ ಇದನ್ನ ಫುಲ್ ತುಂಬೋದಕ್ಕೆ? ಅಂದರೆ ಇದರೊಳಗೆ ಎಷ್ಟು ವಾಲ್ಯೂಮ್ ಆಫ್ ಹಾಲು ಮಿಲ್ಕ್ ಇಡಿಸುತ್ತೆ, ಆ ಮಿಲ್ಕಿಗೆ 1 ಲೀಟರ್ 20 ರೂಪಾಯಿ ಆದರೆ ಎಷ್ಟು ರೂಪಾಯಿ ನಾವು ಕೊಡಬೇಕಾಗುತ್ತೆ ಅಂತ ಕೇಳ್ತಿದ್ದಾರೆ. ದ ಬಾಟಮ್ ಆಫ್ ದ ರೈಟ್ ಸರ್ಕ್ಯುಲರ್ ರೈಟ್ ಸಿಲಿಂಡರ್ ಶೇಪ್ಡ್ ವೆಸಲ್. ಒಂದು ಪಾತ್ರೆ ಇದೆ, ಆ ಪಾತ್ರೆಯ ಶೇಪ್ ಬಂದು ರೈಟ್ ಸಿಲಿಂಡರ್ ಶೇಪು, ರೈಟ್ ಸಿಲಿಂಡ್ರಿಕಲ್ ಶೇಪು. ರೈಟ್ ಸಿಲಿಂಡ್ರಿಕಲ್ ಶೇಪ್ ಅಂದರೆ ಸ್ಟ್ರೈಟ್ ಸಿಲಿಂಡರ್ ಅಂತ ಅರ್ಥ ಬೇಸಿಕಲಿ ಅಷ್ಟೇ. ಶೇಪ್ಡ್ ವೆಸಲ್ ಮೇಡ್ ಅಪ್ ಆಫ್ ಮೆಟಾಲಿಕ್ ಶೀಟ್. ಬೇಸಿಕಲಿ ಇವಾಗ ಊರುಗಳೆಲ್ಲ ಲೀಟ್ರದ್ದು ಇರುತ್ತೆ ನೋಡಿದಿರಾ, ಕಡಲೆಪುರಿ ಎಲ್ಲ ಮಾರ್ಬೇಕಾದ್ರೆ ಹಿಂಗೆ ತೆಗಿತಾರಲ್ಲ, ಆ ಥರ ಶೇಪು. ಆದರೆ ಇಲ್ಲಿ ಏನಾಗಿದೆ, ಈಸ್ ಕ್ಲೋಸ್ಡ್ ಬೈ ಕೊನಿಕಲ್ ಶೇಪ್ಡ್ ವೆಸಲ್. ಇವ್ರು ಸ್ವಲ್ಪ ಇವಾಗ ಫಾರ್ ಎಕ್ಸಾಂಪಲ್ ಮ್ಯಾನುಫ್ಯಾಕ್ಚರ್ ಮಾಡೋರು ಏನು ಮಾಡಿದ್ದಾರೆ, ಕೆಳಗಡೆ ಒಂದು ಸ್ವಲ್ಪ ವಾಲ್ಯೂಮ್ನ ಕಡಿಮೆ ಮಾಡೋಣ ಅಂತ ಕೆಳಗಡೆ ಒಂದು ಕೊನಿಕಲ್ ಶೇಪಲ್ಲಿ ಮೇಲೆ ಕೆತ್ತಿಸ್ಬಿಟ್ಟಿದ್ದಾರೆ. ನಾವು ಒಂದು 2-3 ಮಾರ್ಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಒಬ್ಬ ಜ್ಯೂಸ್ ಮಾರೋನ್ ಕತೆ ನೋಡಿದ್ವಿ, ಹೌದಲ್ವಾ? ಅವನೇನು ಮಾಡಿದ, ಹೆಮಿಸ್ಪೆರಿಕಲ್ ಶೇಪಲ್ಲಿ ಮೇಲೆ ಕೆಪ್ಸಿದ್ದ, ಅವಾಗ ವಾಲ್ಯೂಮ್ ಕಡಿಮೆ ಆಯಿತು. ಅದೇ ರೀತಿ ಇಲ್ಲೇನು ಮಾಡಿದ್ದಾರೆ, ಕೋನಿಕಲ್ ಶೇಪಲ್ಲಿ ಮೇಲಕ್ಕೆ ಬಂದಿದೆ, ಡೆಂಟ್ ಬಂದಿದೆ, ಅವಾಗ ಏನಾಗುತ್ತೆ, ಪಾತ್ರೆ ವಾಲ್ಯೂಮು ಕಡಿಮೆ ಆಗುತ್ತೆ, ಹೌದಲ್ವಾ? ಸೊ ಹೈಟ್ ಆಫ್ ದಿ ಸಿಲಿಂಡರ್ ಈಸ್ 20 ಸೆಂಟಿಮೀಟರ್, ಹೈಟ್ ಆಫ್ ದಿ ಕೋನ್ ಇಸ್ 3 ಸೆಂಟಿಮೀಟರ್ ಅಂಡ್ ರೇಡಿಯಸ್ ಆಫ್ ಬೋತ್ ದ ಸಿಲಿಂಡರ್ ಅಂಡ್ ಕೋನ್ ಈಸ್ 7 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಫೈಂಡ್ ಅಥವಾ ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಮಿಲ್ಕ್. ಬರೀ ಮಿಲ್ಕ್ ಎಷ್ಟು ಸಿಗುತ್ತೆ, ಎಷ್ಟು ಸೇರುತ್ತೆ ಅಂತೆಲ್ಲ ಕೇಳ್ತಿರೋರು. ಕಾಸ್ಟ್ ಆಫ್ ಮಿಲ್ಕ್ ಟು ಫಿಲ್ ಕಂಪ್ಲೀಟ್ಲಿ ದಿಸ್ ವೆಸಲ್ ಅಟ್ ದ ರೇಟ್ ಆಫ್ 20 rupees ಪರ್ ಲೀಟರ್. 1 ಲೀಟ್ರಿಗೆ 20 ರೂಪಾಯಿ ಆದರೆ ಇದ್ರೊಳಗೆ ಎಷ್ಟು ಹಾಲು ಇಡಿಸುತ್ತೋ ಅಷ್ಟಕ್ಕೆ ಎಷ್ಟು ರೂಪಾಯಿ ಕೊಡ್ಬೇಕು ನಾವು, ಅದನ್ನು ಕೇಳ್ತಾ ಇದ್ದಾರೆ. ಓಕೆನಾ? ಫೈನ್. ಮುಂಚೆ ಎಲ್ಲ ಏನು ಮಾಡೋರು, ಮನೆ ಹತ್ರ ಇವಾಗ ನಂದಿನಿ ಇದಕ್ಕೆ ಹೋಗ್ಬಿಟ್ಟು, ನಂದಿನಿ ಪಾರ್ಲರ್ಗೆ ಹೋಗ್ಬಿಟ್ರು, ಅಂಕಲ್ ಅರ್ಧ ಲೀಟರ್ ಹಾಲು ಕೊಡಿ ಅಂದರೆ ಒಂದು ಪ್ಯಾಕೆಟಲ್ಲಿ ಕೊಡ್ತಾರೆ, ಹೌದಲ್ವಾ? ಮುಂಚೆ ಆ ಥರ ಮಾಡ್ತಿರ್ಲಿಲ್ಲ. ಮುಂಚೆ ಏನು ಮಾಡೋರು, ಒಂದು ಊರಲ್ಲಿ ಎಮ್ಮೆಗಳು ಕಟ್ಟಿರೋರು ಒಬ್ಬರು, ಅವರು ದಿನ ಬೆಳಗ್ಗೆ ಹಾಲನ್ನ ತೊಗೊಂಡು ಮನೆಗೆ ಬಂದು ಹಾಲನ್ನ ಕೊಡೋರು. ಆ ರೀತಿ ಕತೆ ಇದು. ಓಕೆ, ಅಲ್ಲಿ ಒಂದು ಪಾತ್ರೆ ಇದೆ, ಆ ಪಾತ್ರೆ ಒಳಗೆ ಹಾಲು ತುಂಬ್ತಾ ಇದ್ದಾರೆ. ಪೂರ್ತಿ ಎಷ್ಟು ಹಾಲಿದೆ ಅಂತ ತಿಳ್ಕೊಬೇಕು ನಾವು. ಅಷ್ಟು ಹಾಲಿಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಮೊದಲಿಗೆ ಈ ಶೇಪ್ನ ಅರ್ಥ ಮಾಡ್ಕೊಳ್ಳಿ ನೀವು. ಒಂದು ಸಿಲಿಂಡರ್ ಇದೆ, ಕೆಳಗಡೆ ಕೊನಿಕಲ್ ಶೇಪಲ್ಲಿ ಒಂದು ಉಬ್ಬಿದೆ ಮೇಲಕ್ಕೆ. ಓಕೆನಾ? ಸೊ ಫಸ್ಟು ಡೇಟಾ ಬರ್ಕೋಣ. ಡೇಟಾ ರೇಡಿಯಸ್ ಈ 7 ಸೆಂಟಿಮೀಟರ್, ಹೈಟ್ ಆಫ್ ಸಿಲಿಂಡರ್ ಬಂದು
20 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಹೈಟ್ ಆಫ್ ಕೋನ್ ಬಂದು 3 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಫಸ್ಟ್ ನಾವು ವಾಲ್ಯೂಮ್ ಆಫ್ ವೆಸಲ್ ಕಂಡುಹಿಡಿಬೇಕು, ಹೌದಲ್ವಾ? ವಾಲ್ಯೂಮ್ ಆಫ್ ವೆಸಲ್ನ ಫಾರ್ಮುಲಾ ಏನು? ವಾಲ್ಯೂಮ್ ಆಫ್ ವೆಸಲ್ ಈಸ್ ಈಕ್ವಲ್ ಟು, ಹೆಂಗೆ ಕಂಡುಹಿಡಿಯೋದು? ಸಪ್ರೇಟ್ ನೋಡಿ. ಪೂರ್ತಿ ವಾಲ್ಯೂಮಲ್ಲಿ ಈ ವಾಲ್ಯೂಮ್ ಕಡಿಮೆ ಆಯಿತು, ಏನಾಯಿತು? ಪೂರ್ತಿ ಸಿಲಿಂಡರ್ನ ವಾಲ್ಯೂಮಲ್ಲಿ ಈ ಕೋನ್ನ ವಾಲ್ಯೂಮ್ ಮೇಲಕ್ಕೆ ಬಂದಿರೋದ್ರಿಂದ ಅಷ್ಟು ವಾಲ್ಯೂಮಲ್ಲಿ, ಅಂದರೆ ನಾನು ಇವಾಗ ಬರ್ ತೋರಿಸೋದಾದರೆ ನಿಮಗೆ, ಈ ಕೋನ್ ಜಾಗದಲ್ಲಿ, ಕೋನ್ ಇದೆಯಲ್ಲ ಆ ಶೇಪಲ್ಲಿ ಹಾಲು ತುಂಬಕ್ಕಾಗಲ್ಲ, ಆ ಜಾಗದಲ್ಲಿ ಖಾಲಿ ಇರುತ್ತೆ. ಏನು ಕೆಳಗಿಂದ ಮೇಲಕ್ಕಿದೆ ಅದು, ಹಿಂಗಿಟ್ರೆ ಕೋನ್ ಶೇಪಲ್ಲಿ ಏನು ತುಂಬಕ್ಕಾಗಲ್ಲ, ಮೇಲಕ್ಕೆ ಬಂದುಬಿಟ್ಟಿದೆ. ಅರ್ಥ ಆಗ್ತಿದಲ್ವ ನಿಮ್ಗೆ? ಇಮ್ಯಾಜಿನೇಷನ್ ಮಾಡ್ಕೋಬೇಕಿಲ್ಲಿ. ವಿಜುವಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಸರ್ಫೇಸ್ ಏರಿಯಾ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ. ಏನು ಮಾಡಬೇಕು? ಸಿಲಿಂಡರ್ ಇದೆ, ಸಿಲಿಂಡರ್ ತಳಭಾಗದಲ್ಲಿ ಮೇಲಕ್ಕೆ ಹಿಂಗಿದೆ, ಹಿಂಗೆ ಇಲ್ಲಿ ಜಾಗ ಇದೆಯಲ್ಲ, ಇಲ್ಲೇನು ತುಂಬಲ್ಲ. ಏನು ಕೇಳಿ, ಹಿಂಗೆ ಸಿಲಿಂಡರ್ ಇದೆ, ಮೇಲೆಲ್ಲ ತುಂಬೋದು, ಬಟ್ ಅದ್ರಿಗೆ ಡೆಂಟ್ ಇದೆಯಲ್ಲ ಅಲ್ಲಿ ತುಂಬಕ್ಕಾಗಲ್ಲ. ಸೊ ಅದಕ್ಕೆ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಕೋನ್ ಅಂತ ಬರ್ಕೋತೀವಿ ನಾವು. ವಾಲ್ಯೂಮ್ ಆಫ್ ಸಿಲಿಂಡ್ರಲ್ಲಿ ಕೋನ್ನ ವಾಲ್ಯೂಮ್ನ ತೆಗೆದುಬಿಟ್ರೆ ಅಷ್ಟು ವಾಲ್ಯೂಮ್ ಆಫ್ ಮಿಲ್ಕು ಈ ಪಾತ್ರೆ ಒಳಗೆ ಹಿಡಿಸುತ್ತೆ. ಕರೆಕ್ಟ್ ಅಲ್ವಾ? ನೆಕ್ಸ್ಟು ಅದನ್ನೇ ನಾವು ಬರೆಯೋದಾದರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಹೆಚ್ ಬರಿಬೇಕಾದ್ರೆ ನಾನು ಕೇರ್ಫುಲ್ ಆಗಿರಬೇಕು, ಹೈಟ್ ಆಫ್ ಸಿಲಿಂಡರ್ ಅಂತ ಬರ್ಕೋಬೇಕು. ಅದೇ ರೀತಿ ಮೈನಸ್ 1/3 ಇಂಟು ಪೈ ಆರ್ ಸ್ಕ್ವೇರ್ ಹೆಚ್. ಏನಕ್ಕೆ ಹೈಟ್ ಆಫ್ ಸಿಲಿಂಡರ್ ಹೈಟ್ ಆಫ್ ಕೋನ್ ಅಂತ ಬರ್ಕೋಬೇಕು ನಾನು ಹೇಳ್ತೀನಿ ನೋಡಿ. ಬರೀ ಹೆಚ್ ಅಂತ ಬರ್ಕೊಂಬಿಟ್ಟೆ ಅಂತ ಇಟ್ಕೊಳ್ಳಿ. ಹೆಚ್ಚು ಕಾಮನ್ ಇದೆ, ಹೆಚ್ ಕಾಮನ್ ತಗೊಂಡ್ಬೋಣ. ಹಂಗೆ ಮಾಡಿ ಮಿಸ್ಟೇಕು ಎಲ್ಲ ಪ್ರಾಬ್ಲಮ್ ಹೊಗೆ ಹಾಕ್ಸಿ ಫೈನಲಲ್ಲಿ ಹೊರಗಡೆ ಎಕ್ಸಾಮಲ್ಲಿಂದ ಹೊರಗಡೆ ಬಂದಾಗ ಅವಳು 2000 ಬಂತು ಅಂತ ಹೇಳ್ತಿರ್ತಾಳೆ, ಇವನು ನನಗೆ 2050 ಬಂತು ಅಂತ ಹೇಳ್ತಿರ್ತಾನೆ. ನೀವು ನೋಡಿದ್ರೆ ನನಗೆ 3.14 ಬಂತು ಅಂತ ಹೇಳ್ತಿರ್ತೀರ. ಅದಕ್ಕೊಂದಕ್ಕೆ ಸಂಬಂಧನೇ ಇರಲ್ಲ. ಆ ರೀತಿ ಆಗಬಾರ್ದು ಅಂದ್ರೆ ಏನು ಮಾಡಬೇಕು? ಹೆಚ್ ಆಫ್ ಸಿಲಿಂಡರ್ ಹೆಚ್ ಆಫ್ ಕೋನ್ ಅಂತ ಕರೆಕ್ಟಾಗಿ ಬರ್ಕೋಬೇಕು. ಕರೆಕ್ಟ್ ಅಲ್ವಾ? ಫೈನ್. ನೆಕ್ಸ್ಟು ಇವಾಗ ಹೈಟ್ ಆಫ್ ಸಿಲಿಂಡರ್ ಮತ್ತು ಹೈಟ್ ಆಫ್ ಕೋನ್ ಅಂತ ಸಪ್ರೇಟ್ ಬರ್ಕೋಬೇಕು ಅಂತ ನೋಡಿದ್ವಿ. ಕರೆಕ್ಟ್. ನೆಕ್ಸ್ಟ್ ಏನು ಮಾಡಬೇಕು? ಲೆಟೆಸ್ಟ್ ಟೇಕ್ ಕಾಮನ್ ಹಿಯರ್. ಏನು ಸರ್ ಅವಾಗಲೇ ಕಾಮನ್ ತೆಗಿಯೋಕ್ಕಾಗಲ್ಲ ಅಂತ ಹೇಳಿದ್ರಿ. ಈಗ ನೋಡಿ ಇಲ್ಲಿ ಪೈ ಆರ್ ಸ್ಕ್ವೇರ್ ಎರಡು ಕೂಡ ರೇಡಿಯಸ್ಸು ಸೇಮೇ, ಹಾಗಾಗಿ ನಾನು ರೇಡಿಯಸ್ನ ಕಾಮನ್ ತೆಗಿಬೋದು. ಮತ್ತು ಪೈ ಕೂಡ ಕಾಮನ್ ಇದೆ, ಎರಡರಲ್ಲೂ ಸೇಮೇ ಇದೆ. ಸೊ ವಿಲ್ ಟೇಕ್ ಪೈ ಕಾಮನ್. ಹೊರಗಡೆ ಬರ್ರಪ್ಪ, ಪೈ ಆರ್ ಸ್ಕ್ವೇರ್ ಹೊರಗಡೆ ಬನ್ನಿ. ಏನು ನೋಡ್ತು ಒಳಗಡೆ ನೋಡೋಣ. ಅಲ್ಲಿ ಏನು ಬಂತು ನಮಗೆ? ಪೈ ಆರ್ ಸ್ಕ್ವೇರ್ ಹೊರಗಡೆ ಕಾಮನ್ ತೆಗೆದ್ರೆ ಒಳಗಡೆ ಹೆಚ್ ಆಫ್ ಸಿಲಿಂಡರ್ ಮೈನಸ್ 1/3 ಇಂಟು ಹೆಚ್ ಆಫ್ ಕೋನ್. 1/3 ಪೈ ಆರ್ ಸ್ಕ್ವೇರ್ ಹೊರಗಡೆ ಹೋಗಿದೆ, ಹೆಚ್ ಆಫ್ ಕೋನ್ ಉಳ್ಕೊಂಡಿದೆ. ಹಾಗೆ ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಏನಾಗುತ್ತೆ? ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ನ. ಪೈ ವ್ಯಾಲ್ಯೂ ಕೊಟ್ಟಿಲ್ಲ, 22/7 ಇಂಟು ಆರ್ ಸ್ಕ್ವೇರ್. ಆರ್ ಅಂದರೆ 7 ಸೆಂಟಿಮೀಟರ್, ಹೌದಲ್ವಾ? 7 ಇಂಟು 7 ಆಗಿದೆ. ಸೊ 7 ಇಂಟು 7 ಅಂತ ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀನಿ. 7 ಸ್ಕ್ವೇರ್ ಅಂತ ಕೂಡ ಬರ್ಕೋಬೋದು. 7 ಇಂಟು 7 ಅಂತ ನಾನು ಬರ್ಕೊಂಡಿದ್ದೀನಿ, ಕ್ಯಾಲ್ಕುಲೇಷನ್ಗೆ ಈಸಿ ಆಗಲಿ ಅಂತ. ಫೈನ್. ನೆಕ್ಸ್ಟು ಬ್ರ್ಯಾಕೆಟ್ ಒಳಗಡೆ ಹೆಚ್ ಆಫ್ ಸಿಲಿಂಡರ್ ಎಷ್ಟು ಅಂತ ಕೊಟ್ಟಿದ್ದಾರೆ? 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಮೈನಸ್ 1/3 ಇಂಟು ಹೆಚ್ ಆಫ್ ಕೋನ್ ಈಸ್ 3 ಸೆಂಟಿಮೀಟರ್. 3 ಕ್ಯಾನ್ಸಲ್ ಆಗುತ್ತೆ, 20 ಮೈನಸ್ 1 ಆಗುತ್ತೆ, ವಿಚ್ ಈಸ್ 19. 19 ಇಂಟು 7 ಕ್ಯಾನ್ಸಲ್, 22 ಇಂಟು 7 ಅಂದರೆ 154 ಇಂಟು 19 ಅಂದರೆ ನಮಗೆ 2926 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಏನಿದು? ದಿಸ್ ಈಸ್ ನಥಿಂಗ್ ಬಟ್ ದ ವಾಲ್ಯೂಮ್ ಆಫ್ ದಿಸ್ ದಿಸ್ ವೆಸಲ್. ಈ ಪಾತ್ರೆಯ ಘನಫಲ ಎಷ್ಟು ಬಂತು ನಮಗೆ? 2926 ಸೆಂಟಿಮೀಟರ್ ಕ್ಯೂಬ್ಗಳ ಬಂತು, ಹೌದಲ್ವಾ? ಸೊ ಈ ಘನಫಲ ಇಟ್ಕೊಂಡು ಏನು ಮಾಡ್ಬೇಕು ನಮಗೀಗ? ನಮಗೆ 1 ಲೀಟರ್ಗೆ, ಸರ್ ಇಲ್ಲೇನೋ ಸೆಂಟಿಮೀಟರ್ ಕ್ಯೂಬ್ ಬಂದಿದೆ, ಇಲ್ಲೇನೋ ಲೀಟರ್ ಅಂತ ಹೇಳ್ತಿದ್ದಾರೆ, ಹೆಂಗೆ ಕಂಡುಹಿಡಿಯೋದು ನೋಡೋಣ, ಸಮಾಧಾನವಾಗಿ ನೋಡೋಣ. ಓಕೆನಾ? ನಾನೇ ಸಮಾಧಾನವಾಗಿಲ್ಲ ಅನಿಸುತ್ತೆ, ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ಏನಿವೆ ಇವಾಗ ಕಾಸ್ಟ್ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು ನೋಡಿ. ಇಲ್ಲಿ 1 ಲೀಟ್ರಲ್ಲಿ ನೀವು ಇದನ್ನು ಜ್ಞಾಪಕ ಇಟ್ಕೋಬೇಕು. 1 ಲೀಟರ್ ಈಸ್ ಈಕ್ವಲ್ ಟು 1000 ಸೆಂಟಿಮೀಟರ್ ಕ್ಯೂಬ್. ಪ್ರಾಬಬ್ಲಿ ಇದು ನೀವೆಲ್ಲ ಕಲ್ತಿಲ್ಲ ಅಂದರೆ ಇವಾಗ ಜ್ಞಾಪಕ ಇಟ್ಕೊಳ್ಳಿ. ಅಕಸ್ಮಾತ್ ಫೈನಲ್ ಎಕ್ಸಾಮಲ್ಲಿ ಲೀಟರ್ಸಲ್ಲಿ ಏನೋ ಕೊಟ್ಟಿದ್ರೆ ಆವಾಗ ಇದು ನಿಮಗೆ ಸಹಾಯ ಆಗುತ್ತೆ. ಏನು? 1 ಲೀಟರ್ ಅಂದರೆ 1 ಲೀಟರ್ ಈಸ್ ಈಕ್ವಲ್ ಟು 1000 ಅಂದರೆ 1000 ಸೆಂಟಿಮೀಟರ್ ಕ್ಯೂಬ್ಗಳನ್ನ ಸೇರಿಸಿದ್ರೆ ನಮಗೆ 1 ಲೀಟ್ರು ಒಂದು ಪಾತ್ರೆಯಲ್ಲಿ ಸೇರಿಸ್ಬೋದು ಅಂತ ಹೇಳ್ಬೋದು. ಅಂದರೆ ನೀವು 1 ಲೀಟ್ರ್ ವಾಟರ್ ಬಾಟಲ್ ನೋಡಿದ್ರಲ್ವಾ, ಅದರೊಳಗಿರೋ ಫುಲ್ ನೀರು ಎಷ್ಟಿರುತ್ತೆ? 1000 ಸೆಂಟಿಮೀಟರ್ ಕ್ಯೂಬ್ ಆಫ್ ವಾಟರ್ ಇರುತ್ತೆ ಅಲ್ಲಿ. ಓಕೆನಾ? ಅದಕ್ಕೆ ಜ್ಞಾಪಕಕ್ಕೆ ಇಟ್ಕೊಳ್ಳಿ. ಹಂಗಂದ್ರೆ ಏನಾಯ್ತು ನಮ್ಗೆ ಇವಾಗ? 2926 ನಮಗೆ ವಾಲ್ಯೂಮ್ ಬಂದಿದ್ದು 2926 ಈಸ್ ಈಕ್ವಲ್ ಟು
1926ರಲ್ಲಿ 1000ದಿಂದ ಭಾಗಿಸಿದಾಗ ನಾವು ನಮಗೆ ಎಷ್ಟು ಲೀಟರ್ ಆಫ್ ಮಿಲ್ಕ್ ಇದೆ ಅಂತ ಗೊತ್ತಾಗುತ್ತೆ. 2.926 ಲೀಟರ್ಸ್ ಆಫ್ ಮಿಲ್ಕು ಈ ಪಾತ್ರೆ ಒಳಗೆ ಇಡಿಸಬಹುದು. ಹಾಗಾದರೆ ಕಾಸ್ಟ್ ಎಷ್ಟಾಗುತ್ತೆ? 1 ಲೀಟ್ರಿಗೆ ಎಷ್ಟು? 20 ರೂಪಾಯಿ. ಅಂದರೆ 2.926 ಲೀಟರ್ಗಳಿಗೆ ಎಷ್ಟು? 20 ರೂಪಾಯಿ ಇಂಟು 2.926 ವಿಚ್ ಈಸ್ ಈಕ್ವಲ್ ಟು 58.20 ರುಪೀಸ್. 58 ರೂಪಾಯಿ 20 ಪೈಸಾ ದುಡ್ಡನ್ನು ನಾವು ಇಷ್ಟು ಹಾಲಿಗೆ ಕೊಡಬೇಕಾಗುತ್ತೆ. ಈ ಪಾತ್ರೆ ಒಳಗೆ ಫುಲ್ ಅವ್ರೇನೋ ಹಾಲು ತುಂಬಿಸಿದ್ರೆ ಇಷ್ಟು ರೂಪಾಯಿನ ನಾವು ಕೊಡಬೇಕಾಗುತ್ತೆ. ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಈಸಿಯಾಗಿ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಷ್ಟ ಇಲ್ಲ ಪ್ರಶ್ನೆ ಇದು. ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ. ಓಕೆ, ಸೊ ಈ ರೀತಿ ನಿಮಗೆ ವಿಜುವಲೈಸೇಷನ್ ಭಾಳ ಇಂಪಾರ್ಟೆಂಟು ಈ ಚಾಪ್ಟರ್ಲಿ ಸಾಲ್ವ್ ಮಾಡಬೇಕಾದ್ರೆ. ಸೊ ಐ ಹೋಪ್ ಎಲ್ಲ ನೋಟ್ಸ್ ಮಾಡ್ಕೋತೀರಾ, ನನ್ನ ಜೊತೆ ಸಾಲ್ವ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಇದೇ ರೀತಿ ನೀವು ನನ್ನ ಒಟ್ಟಿಗೆ ಸಾಲ್ವ್ ಮಾಡ್ಕೊಂಡು ಹೋದರೆ ಎಲ್ಲ ಪ್ರಾಬ್ಲಮ್ಸು ಒಂದೇ ಸರ್ತಿ ಮಾಡಿಬಿಡ್ಬೋದು. ಮತ್ತೆ ಒಂದು ಸರ್ತಿ ರಿವೈಸಿಂಗ್ಗೆ ಬುಕ್ ತೊಗೋಬೇಕು, ಪ್ರಶ್ನೆಗಳನ್ನ ಇಟ್ಕೋಬೇಕು. ಇಲ್ಲೇನು ನೋಡಿದೆ, ನಿಮ್ಮ ನೋಟ್ಸ್ನ ನೋಡಿದೆ ನೀವೇ ಸಾಲ್ವ್ ಮಾಡಬೇಕು. ಕನ್ಫ್ಯೂಸ್ ಆದರೆ ಮಾತ್ರ ನಿಮ್ಮ ನೋಟ್ಸ್ ನೋಡಿ ಜ್ಞಾಪಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಮತ್ತೆ ಬುಕ್ ಮುಚ್ಚಿಟ್ಟು ನೋಡದೆ ಮತ್ತೆ ಸಾಲ್ವ್ ಮಾಡಿ. ಆ ರೀತಿ ರಿವಿಷನ್ ಮಾಡ್ಬೇಕು. ರಿವಿಷನ್ ಮಾಡ್ಬೇಕಾದ್ರೆ ಮತ್ತೆ ಅಗೈನ್ ಒಂದು ಸರ್ತಿ ನೋಡಿದ್ದೇನೆ, ನೋಡ್ತಾ ಇರೋದು, ಬರೆದಿದ್ದೇನೆ, ಅದೆಲ್ಲ ರಿವಿಷನ್ ಅಂದ್ರೇನು? ಜ್ಞಾಪಿಸ್ಕೊಳ್ಳೋದು, ಹೊರಗಡೆ ಇಡೋದು. ಅಂದರೆ ಎಕ್ಸಾಮಲ್ಲಿ ಹೋಗಿ ಬರಿತೀವಲ್ಲ, ಅದೇ ರೀತಿ ನಾವು ಮನೇಲಿ ಕೂತ್ಕೊಂಡು ನಾವೇ ಎಕ್ಸಾಮ್ ತಗೊಳ್ಳೋದು, ನಮಗೆ ನಾವೇ ಎಕ್ಸಾಮ್ ತಗೊಳ್ಳೋದು, ಅದು ರಿವಿಷನ್. ಆ ರೀತಿ ಮಾಡಬೇಕು. ಓಕೆನಾ? ಸೊ ಮುಂದಿನ ಪ್ರಶ್ನೆ ನೋಡೋಣ ಹೆಂಗಿದೆ ಅಂತ. 56ನೇ ಪ್ರಶ್ನೆ. ಒಂದು ಔಷಧಿಯ ಕ್ಯಾಪ್ಸೂಲನ್ನು ಒಂದು ಸಿಲಿಂಡರ್ನ ಪ್ರತಿ ಪಾದಗಳಲ್ಲಿ ಒಂದೊಂದು ಅರ್ಧಗೋಳವನ್ನು ಅಂಟಿಸಿ ಮಾಡಿದೆ. ಅಂದರೆ ಒಂದು ಕ್ಯಾಪ್ಸೂಲ್ ಅಂದರೆ ನೋಡಿದ್ರಾ ಮಾತ್ರೆಗಳು, ನೀವೆಲ್ಲ ತಿಂದಿರ್ತೀರಲ್ವೋ, ತಿಂದು ಜ್ಞಾಪಕಿರುತ್ತೋ ಇಲ್ವೋ? ದೊಡ್ಡವರೆಲ್ಲ ತಗೋತಿರ್ತಾರೆ ಜ್ವರ ಬಂದಾಗ ಅಥವಾ ಏನೋ ಕಾಯಿಲೆ ಬಂದಾಗ. ಇಷ್ಟು ದೊಡ್ಡದಿರುತ್ತೆ ಮಾತ್ರೆ ಅದು. ಅದರೊಳಗಡೆ ಅಂದರೆ ಹಿಂಗೆ ಕ್ಯಾಪ್ ಇರುತ್ತೆ, ಹಿಂಗೆ ಬಿಚ್ಚಿದ್ರೆ ಅದರೊಳಗೆ ಪೌಡ್ರೋ ಅಥವಾ ಏನೋ ಚಿಕ್ಕ ಚಿಕ್ಕ ಗೋಳಗೊಳಗೆ ಏನೋ ಇರುತ್ತೆ. ಸೊ ಆ ರೀತಿ ಒಂದು ಕ್ಯಾಪ್ಸೂಲ್ ಇದೆ ಇಲ್ಲಿ. ಆ ಕ್ಯಾಪ್ಸೂಲ್ ಏನು ಮಾಡ್ತೀರಿ ಇವರು? ಹೆಂಗಿದೆ ಕ್ಯಾಪ್ಸೂಲು? ಒಂದು ಸಿಲಿಂಡರು, ಈ ಕಡೆ ಒಂದು ಅರ್ಧಗೋಳ, ಈ ಕಡೆ ಒಂದು ಅರ್ಧಗೋಳ, ಆ ಶೇಪಲ್ಲಿದೆ. ಕ್ಯಾಪ್ಸೂಲ್ನ ಸಂಪೂರ್ಣ ಉದ್ದ ಫುಲ್ ಲೆಂತ್, ಈ ತುದಿಯಿಂದ ಈ ತುದಿವರೆಗೂ 14 ಸೆಂಟಿಮೀಟರ್ ಅಂತ ಕೊಡ್ತಾ ಇದ್ದಾರೆ. ಮತ್ತು ಅದರ ವ್ಯಾಸ ಅಂದರೆ ಡಯಾಮೀಟ್ರು 5 ಮಿಲಿಮೀಟರ್ ಅಂತ ಕೊಡ್ತಾ ಇದ್ದಾರೆ. ಆದರೆ ಕ್ಯಾಪ್ಸೂಲ್ನ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇವಾಗ ಏನು ಮಾಡ್ಬೇಕು ನಾವು? ಸಪ್ರೇಟ್ ಬರ್ಕೋಬೇಕು. ಸಪ್ರೇಟ್ ಹೆಂಗೆ ಬರ್ಕೊಳ್ಳೋದು ನೋಡೋಣ. ಫಸ್ಟ್ಗೆ ನಮ್ಮ ದತ್ತಾಂಶವನ್ನು ಡೇಟಾನ ಬರ್ಕೊಳ್ಳೋಣ. ಡೇಟಾ ಬರ್ಕೊಳ್ಳೋಕ್ಕಿಂತ ಮುಂಚೆ ನಾವು ಇಲ್ಲಿ ಕೇರ್ಫುಲ್ ಆಗಿರಬೇಕು. D = 5 ಅಂತ ಕೊಟ್ಟಿದ್ದಾರೆ. ನಮಗೆ ಬೇಕಿರೋದು ರೇಡಿಯಸ್ಸು. ಫಾರ್ಮುಲಾಗಳಿರೋದು ರೇಡಿಯಸ್ಸಲ್ಲಿ, ಅಂದರೆ ತ್ರಿಜ್ಯದಲ್ಲಿ ಫಾರ್ಮುಲಾ ಇರೋದಲ್ವಾ. πr², 2πr² ಇದೆಲ್ಲ ಇದೆಯಲ್ಲ, ಅದೆಲ್ಲ ಇರೋದು ರೇಡಿಯಸ್. ಹಂಗೆ ನಮ್ಗೆ ರೇಡಿಯಸ್ ವ್ಯಾಲ್ಯೂ ಬೇಕು. ರೇಡಿಯಸ್ ತ್ರಿಜ್ಯ = ವ್ಯಾಸ /2 ವಿಚ್ ಈಸ್ 5/2. 2.5 ಅಂತ ಬರ್ಕೋಬೋದು. ಕ್ಯಾಲ್ಕುಲೇಷನ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಏನು ಮಾಡಿದ್ದೀನಿ, 5.2 ಮಿಲಿಮೀಟರ್ ಅಂತಲೇ ಬರ್ಕೊಂಡಿದ್ದೀನಿ. ಓಕೆ, ಮುಂದಕ್ಕೆ ಹೈಟ್ ಆಫ್ ಸಿಲಿಂಡರ್ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಹೆಂಗೆ ಕಂಡುಹಿಡಿದೆ ಇದನ್ನು ನಾನು ಏನು ಮಾಡಿದೆ, ಪೂರ್ತಿ ಹೈಟ್ ಎಷ್ಟು ಕೊಟ್ಟಿದ್ದಾರೆ? 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಮೈನಸ್ ಇಲ್ಲಿಂದ ಈ ಕಡೆ ಅಂದರೆ ಈ ಪಾಯಿಂಟಿಂದ ಹಿಡಿದು ಈ ಕಡೆ ಇರೋದು ಒಂದು ಹೆಮಿಸ್ಪಿಯರ್ ಅಲ್ವಾ, ಅರ್ಧಗೋಳ. ಅಂದರೆ ಈ ಅರ್ಧಗೋಳದ ರೇಡಿಯಸ್ ಎಷ್ಟು? 2.5. ಮತ್ತು ಇಲ್ಲಿಂದ ಈ ಕಡೆಗೂ ಕೂಡ ಒಂದು ಹೆಮಿಸ್ಪಿಯರ್ ಇದೆ, ಅದರದ್ದು ರೇಡಿಯಸ್ 2.5. ಯಾಕಂದರೆ ಫುಲ್ ವ್ಯಾಸ ಬಂದು 5 ಇದೆ, 5ಅಲ್ಲಿ ಅರ್ಧ ಅಂದರೆ 2.5 ಆಗುತ್ತೆ. ಸೊ 14ರಲ್ಲಿ 2.5 ತೆಗೆದುಬಿಡಿ, ನಮಗೆ 2.5 - 2.5 ವಿಚ್ ಈಸ್ ಈಕ್ವಲ್ ಟು 9 ಮಿಲಿಮೀಟರ್ ಬರುತ್ತೆ ಹೈಟ್ ಆಫ್ ಸಿಲಿಂಡರ್ ಇದು. ಓಕೆ ಅಲ್ವಾ? ನೆಕ್ಸ್ಟ್ ಏನು ಮಾಡೋಣ, ಸರ್ಫೇಸ್ ಏರಿಯಾ ಆಫ್ ದಿಸ್ ಕ್ಯಾಪ್ಸ್ಯೂಲ್ ಕೇಳ್ತೀರಿ. ಅಂದರೆ ಈ ರೀತಿ ಇರ್ತಕ್ಕಂಥ ಕ್ಯಾಪ್ಸೂಲ್ ಮಾತ್ರೆನ ಸರ್ಫೇಸ್ ಏರಿಯಾ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಹೆಂಗೆ ಕಂಡುಹಿಡಿಯೋದು? ಅಗೇನ್ ನಾವು ಪ್ರತಿ ಸರ್ತಿ ಮಾಡೋದ್ರ ಥರನೇ ಸಪ್ರೇಟ್ ಬರ್ಕೋಬೇಕು. ಈ ಹೆಮಿಸ್ಪಿಯರ್ ಅರ್ಧಗೋಳದ ಸರ್ಫೇಸ್ ಏರಿಯಾ, ಈ ಅರ್ಧಗೋಳದ ಸರ್ಫೇಸ್ ಏರಿಯಾ, ಈ ಸಿಲಿಂಡರ್ನ ಸರ್ಫೇಸ್ ಏರಿಯಾ ಸಪ್ರೇಟ್ ಸ್ಪ್ಲಿಟ್ ಮಾಡಿ ಬರ್ಕೋಬೇಕು. ಆವಾಗ ನಮಗೆ ಹೆಂಗೆ ಬರುತ್ತೆ, ಸರ್ಫೇಸ್ ಏರಿಯಾ ಆಫ್ ಕ್ಯಾಪ್ಸೂಲ್ ಈಸ್ ಈಕ್ವಲ್ ಟು, ಅಂದರೆ ನಮ್ಮ ಕ್ಯಾಪ್ಸೂಲಿನ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು CSA ವಕ್ರ ಮೇಲ್ಮೈ ವಿಸ್ತೀರ್ಣ ಯಾವುದರದು? ಸಿಲಿಂಡರ್ದು, ಪ್ಲಸ್ 2 ಹೆಮಿಸ್ಪಿಯರ್ ಇದೆ, ಅದಕ್ಕೆ ನಾನು 2 × CSA ಅಂತ ಬರೆದ್ಬಿಟ್ಟಿನಿ. 2 × ವಕ್ರ ಮೇಲ್ಮೈ ವಿಸ್ತೀರ್ಣ ಯಾವುದರದು? ಅರ್ಧಗೋಳದ್ದು.
ಟಿ ಎಸ್ ಯಾಕೆ ತಗೊಳ್ಳಿಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈ ಮುಖ ಕ್ಲೋಸ್ ಆಗಿದೆ, ಅದಕ್ಕೆ ತಗೊಂಡಿಲ್ಲ. ಓಕೆನಾ. ನೆಕ್ಸ್ಟ್ ಏನಾಗುತ್ತಪ್ಪ, ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. 2πRh ಅಂದರೆ ಸಿಲಿಂಡರ್ನ ಸರ್ಫೇಸ್ ಏರಿಯಾ, ಕರ್ಡ್ ಸರ್ಫೇಸ್ ಏರಿಯಾ 2πRh ಪ್ಲಸ್ 2 ಇಂಟು 2πr² CSA ಆಫ್ ಹೆಮಿಸ್ಪಿಯರ್ ಫಾರ್ಮುಲಾ. ನೆಕ್ಸ್ಟು ನೀವು ಕಾಮನ್ ತೊಗೋಬೋದು. ಇಲ್ಲಿ ಏನೇನು ಕಾಮನ್ ತೊಗೋಬೋದು, 2 ಇಂಟು 2 4 ಆಗುತ್ತೆ, 4πr². πr ಕಾಮನ್ ತೆಗೆದ್ರೆ 2πr ಕಾಮನ್ ತೊಗೋಬೋದು ನೀವು. 2πr ಇಂಟು ಒಳಗಡೆ ಉಳಿಯೋದೇನು, 2πr ಹೊರಗಡೆ ಹೋದರೆ ಹೆಚ್ಚು ಉಳಿಯುತ್ತೆ. ಅದೇ ರೀತಿ 2πr ಹೊರಗಡೆ ಹೋದರೆ 2r ಉಳಿಯುತ್ತೆ ಒಳಗೆ. ಕರೆಕ್ಟ್ ಅಲ್ವಾ. ನೆಕ್ಸ್ಟು ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ. 2 ಇಂಟು 22/7 ಕೊಟ್ಟಿಲ್ಲ, ಅದಕ್ಕೆ 22/7 ಹಾಕ್ಕೊಂಡಿದ್ದೀನಿ. ಇಂಟು 5/2 ಏನಿದು ಆರ್ನ ವ್ಯಾಲ್ಯೂ, ರೇಡಿಯಸ್ ಇಸ್ ಈಕ್ವಲ್ ಟು 5/2 ಹೌದಲ್ವಾ. ಸೊ ಇವಾಗ ನನಗೆ 2 ಕ್ಯಾನ್ಸಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದೇ ರೀತಿ 5/2 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಬ್ರ್ಯಾಕೆಟ್ ಒಳಗಡೆ 9 ಹೆಚ್ ಆಫ್ ಸಿಲಿಂಡರ್ ಅಲ್ವಾ, ಇಲ್ಲಿ ಹೆಚ್ ಆಫ್ ಸಿಲಿಂಡರ್ ವಿಚ್ ಈಸ್ 9 ಮಿಲಿಮೀಟರ್ ಪ್ಲಸ್ 2 ಇಂಟು 5/2. 2 ಇಲ್ಲೂ ಕೂಡ ಕ್ಯಾನ್ಸಲ್ ಆಗುತ್ತೆ, ಅದಕ್ಕೆ ನಾನು 5/2 ಅಂತಲೇ ಉಳಿಸ್ಕೊಂಡೆ. ಆದಷ್ಟು ನೀವು ಕೂಡ ಏನು ಮಾಡಬೇಕು, ರೇಡಿಯಸ್ ಫ್ರ್ಯಾಕ್ಷನಲ್ಲಿ ಬಂದರೆ, ರೇಡಿಯಸ್ಸು ಡೆಸಿಮಲ್ ಬರ್ತಾ ಇದೆ ಅಂದರೆ ಫ್ರ್ಯಾಕ್ಷನಲ್ಲೇ ಇಟ್ಕೊಳ್ಳಿ, ಅದನ್ನು ಫುಲ್ ಸಿಂಪ್ಲಿಫೈ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಬಂದಾಗ ಕ್ಯಾನ್ಸಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅದನ್ನು ಹೆಂಗೆ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಲ್ ಕಂಟಿನ್ಯೂ. ಏನಾಗುತ್ತೆ ನೆಕ್ಸ್ಟು, ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. 22 ಇಂಟು 5 ಅಂದರೆ 110 ಡಿವೈಡ್ ಬೈ 7 ಇಂಟು 9 ಪ್ಲಸ್ 2 ಕ್ಯಾನ್ಸಲ್ ಆಗುತ್ತೆ. 5 ಅಂದರೆ 14, 7 14 ಕ್ಯಾನ್ಸಲ್ ಆಗಿ. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ ಬೇಸಿಕಲಿ ಯು ವಿಲ್ ಗೆಟ್ 220 ಮಿಲಿಮೀಟರ್ ಸ್ಕ್ವಯರ್. 220 ಮಿಲಿಮೀಟರ್ ಸ್ಕ್ವಯರ್ಗಳು ಏನಿದ್ರದ್ದು, ಈ ಕ್ಯಾಪ್ಸೂಲಿನ ಸರ್ಫೇಸ್ ಏರಿಯಾ. ಇಷ್ಟೇ ಪ್ರಾಬ್ಲಮ್ಮು, ಸುಮ್ಮನೆ ಕಠಿಣ ಅಂತ ಕೊಟ್ಟಿದ್ದಾರೆ, ಭಾಳ ಕಠಿಣ ಇಲ್ಲ. ಸಪ್ರೇಟ್ ಮಾಡಿ ಆನ್ಸರ್ನ ತೆಗಿಬೋದು ಅಂತ ಹೇಳ್ಬೋದು, ಹೌದಲ್ವಾ. ಓಕೆ, ನೆಕ್ಸ್ಟು 58ನೇ ಪ್ರಶ್ನೆ. 60 ಸೆಂಟಿಮೀಟರ್ ತ್ರಿಜ್ಯವಿರುವ ಅರ್ಧಗೋಳದ ಪಾದದ ಮೇಲೆ 120 ಸೆಂಟಿಮೀಟರ್ ಅಂದರೆ 120 ಸೆಂಟಿಮೀಟರ್ ಎತ್ತರವಿರುವ ಮತ್ತು 60 ಸೆಂಟಿಮೀಟರೇ ತ್ರಿಜ್ಯವಿರುವ ಒಂದು ನೇರ ವೃತ್ತ ಪಾದ ಶಂಕುವನ್ನು ಜೋಡಿಸಿದ ಘನಾಕೃತಿಯನ್ನು ಸಂಪೂರ್ಣವಾಗಿ ನೀರಿನಿಂದ ತುಂಬಿರುವ ನೇರ ವೃತ್ತ ಪಾದ ಸಿಲಿಂಡರ್ನಲ್ಲಿ ತಳವನ್ನು ಮುಟ್ಟುವಂತೆ ನೇರವಾಗಿ ಚಿತ್ರದಲ್ಲಿ ತೋರಿಸುವಂತೆ ಮುಳುಗಿಸಿದೆ. ಅಂದರೆ ಏನು ಮಾಡಿದ್ದಾರೆ ಅವರು, ಕನ್ಫ್ಯೂಸ್ ಆಯಿತಾ? ನನಗಂತೂ ಆಗಿಲ್ಲ, ಇವಾಗ ಆಯಿತು, ಬಟ್ ಓಕೆ, ಮುಂಚೆನೇ ಅರ್ಥ ಆಗಿದೆ ನನಗೆ. ಏನು ಮಾಡಿದ್ರು ಅವರು, ಒಂದು ಸಿಲಿಂಡರ್ ತೊಗೊಂಡಿದ್ದಾರೆ. ಸಿಲಿಂಡರ್ ರೇಡಿಯಸ್ ಕೂಡ 60 ಸೆಂಟಿಮೀಟ್ರೆ ಆಯಿತಾ. ಆ ಸಿಲಿಂಡರ್ ಒಳಗೆ ಫುಲ್ ನೀರಿದೆ, ಇದು ಸಪ್ರೇಟ್ ಇಲ್ಲಿರಲಿ, ಸಿಲಿಂಡರ್ ಒಳಗೆ ನೀರು ಇಲ್ಲಿರಲಿ. ಇನ್ನೊಂದು ಸೈಡಲ್ಲಿ ಏನು ಮಾಡ್ತೀನಿ ನಾನು, ಹೆಮಿಸ್ಪಿಯರ್ ಅರ್ಧಗೋಳದ ಮೇಲೆ ಒಂದು ಶಂಕುದು ರೇಡಿಯಸ್ಸು ಮತ್ತು ಅರ್ಧಗೋಳದ ರೇಡಿಯಸ್ ಎರಡು ಕೂಡ 60 ಸೆಂಟಿಮೀಟ್ರೆ ಆಯಿತಾ. ಹೈಟ್ ಆಫ್ ಇದ್ರ ಕೊಟ್ಟಿದ್ದಾರೆ, ಯಾವುದು ಕೋನ್ ಅಂದರೆ ಶಂಕುವಿನ ಎತ್ತರ ಕೊಟ್ಟಿದ್ದಾರೆ 120 ಸೆಂಟಿಮೀಟ್ರ್ ಅಂತ. ಇದು ಡೈಮೆನ್ಷನ್, ಇದು ಓಕೆನಾ, ಇಷ್ಟು ಉದ್ದ ಇದೆ ಇದು. ಇದನ್ನು ತೊಗೊಂಡೋಗಿ ನಾನು ಏನು ಮಾಡ್ತೀನಿ, ಈ ಈ ಆಕೃತಿ ಬಂತಲ್ಲ, ಈ ಆಕೃತಿ ಫುಲ್ ತೊಗೊಂಡೋಗಿ ಈ ಸಿಲಿಂಡ್ರ್ ಒಳಗೆ ಮುಳುಗಿಸ್ಬಿಡ್ತಾ ಇದ್ದೀನಿ. ಏನಾಗುತ್ತೆ ಅವಾಗ, ಅದರೊಳಗಿರೋ ನೀರೆಲ್ಲ ಗುಳುಗುಳು ಈಚೆಗೆ ಬರುತ್ತೆಲ್ಲ, ಕರೆಕ್ಟ್ ಅಲ್ವಾ. ಸೊ ಇದರೊಳಗಿಂದ ನೀರೆಲ್ಲ ಈಚೆಗೆ ಬಂತು. ಸಿಲಿಂಡರ್ನ ತ್ರಿಜ್ಯವು ಅಗೈನ್ 60 ಸೆಂಟಿಮೀಟರ್ 60 ಸೆಂಟಿಮೀಟರ್ ಮತ್ತು ಎತ್ತರ ಇಲ್ಲಿಂದ ಇಲ್ಲಿಗೆ ಟೋಟಲ್ ಹೈಟ್ ಆಫ್ ಸಿಲಿಂಡ್ರು 180 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಆದರೆ ಸಿಲಿಂಡರ್ನ ಒಳಗೆ ಉಳಿದಿರುವ ನೀರಿನ ಪ್ರಮಾಣವನ್ನು ಪೈನಲ್ಲಿ ನೋಡಿ, ಇಲ್ಲಿ ಪೈನಲ್ಲಿ, ಇದು ಭಾಳ ಇಂಪಾರ್ಟೆಂಟು, ಪೈನಲ್ಲಿ ವ್ಯಕ್ತಪಡಿಸಿ. ಇಂಗ್ಲೀಷಲ್ಲಿ ಒಂದು ಸರ್ತಿ ಓದೋಣ. ಎ ಸಾಲಿಡ್ ಕನ್ಸಿಸ್ಟಿಂಗ್ ಆಫ್ ಅ ರೈಟ್ ಸರ್ಕ್ಯುಲರ್ ಕೋನ್ ಆಫ್ ಹೈಟ್ 120 ಸೆಂಟಿಮೀಟರ್ and radius 60 centimeter standing on a hemisphere of radius 60 centimeter is placed upright in a right circular cylinder full of water. Cylinder ಒಳಗೆ ಫುಲ್ಲು ನೀರಿದೆ, ಆಫ್ ವಾಟರ್ ಸಚ್ ದ್ಯಾಟ್ ಇಟ್ ಟಚಸ್ ದಿ ಬಾಟಮ್. ಅಂದರೆ ಈ ಆಕೃತಿ, ಈ ಶೇಪ್ ಸಾಲಿಡ್ ಏನು ಬಂತು ಇದ್ರದ್ದು ಒಳಗಡೆ, ಈ ಟಾಯ್ ಅಂತ ಇಟ್ಕೊಳ್ಳಿ ಅದನ್ನು. ಈ ಥರ ಟಾಯ್ ನಾವು ಮುಂಚೆ ನೋಡಿದ್ದೀವಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಆ ಟಾಯ್ ಫುಲ್ ನೆಲ ಟಚ್ ಮಾಡೋದಂತೆ, ನೆಲ ಅಂದರೆ ಬಾಟಮ್ ಫೇಸ್ನ ಟಚ್ ಮಾಡೋ ಥರ ಫುಲ್ ಮುಳುಗಿಸ್ತಾ ಇದ್ದಾರೆ. Has shown in the figure. If the radius of the cylinder is 60 centimeter and the height is 180 centimeter, find the volume of water left in the cylinder in terms of pi. Pi terms ಅಲ್ಲಿ ಬರೀಬೇಕು. ಹಂಗಂದ್ರೆ ಪೈ ವ್ಯಾಲ್ಯೂನ ಎಲ್ಲೂ ಸಬ್ಸ್ಟಿಟ್ಯೂಟ್ ಮಾಡಬೇಡಿ ಅಂತ ಅರ್ಥ, ಬೇಸಿಕಲಿ ಅಷ್ಟೇ. ಏನು ಹೇಳಿ, ಇನ್ ಟರ್ಮ್ಸ್ ಆಫ್ ಪೈ ಅಂದರೆ ಪೈ ಇಸ್ ಈಕ್ವಲ್ ಟು 22/7 ಹಾಕ್ಬೇಡಿ, 3.14 ಹಾಕ್ಬೇಡಿ, ಪೈ ಅಂತಲೇ ಬರೀರಿ ಅಂತ ಅರ್ಥ.
ಈ ರೀತಿ ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ಕೆಲವೊಂದು ಕಡೆ ಮಾಡಬಹುದು ನಾವು, ಎಲ್ಲಿ ಅಂತ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಹೇಳ್ತೀನಿ ನಾನು. ಸರಿನಾ? ಇವಾಗ ನೀವೊಂದು ಗಮನಿಸಿ, ಇಲ್ಲಿ ಹೈಟ್ ಆಫ್ ಕೋನ್ ಎಷ್ಟು 120 ಸೆಂಟಿಮೀಟರ್, ಹೆಮಿಸ್ಪಿಯರ್ದು ರೇಡಿಯಸ್ ಎಷ್ಟು 60 ಸೆಂಟಿಮೀಟರ್, ಅಂದರೆ ಇಲ್ಲಿಂದ ಇಲ್ಲಿಗೂ ಕೂಡ ಬಾಟಮ್ಗೂ ಕೂಡ 60 ಸೆಂಟಿಮೀಟರ್, ಅಂದರೆ ಇಲ್ಲಿಂದ ಬಾಟಮ್ಗೆ ಟಾಪ್ ಟು ಬಾಟಮ್, ಟಾಪ್ ಆಫ್ ಕೋನ್ ಟು ದ ಬಾಟಮ್ ಆಫ್ ಹೆಮಿಸ್ಪಿಯರ್ ಹೈಟ್ ಎಷ್ಟಾಯಿತು 120 + 60 180 ಆಯಿತು. ಅಂದರೆ ಸಿಲಿಂಡರ್ನ ಹೈಟು ಮತ್ತು ಈ ಸಾಲಿಡ್ ಏನು ಬಂದಿದೆ, ಈ ಟಾಯ್ ಏನು ಬಂದಿದೆ, ಆ ಟಾಯ್ನ ಹೈಟು ಎರಡೂ ಕೂಡ 180 ಸೆಂಟಿಮೀಟರ್ ಇದೆ. ಹಂಗಂದರೆ ಟಾಪಿಂದ ಬಾಟಮ್ವರೆಗೂ ಇದು ಫಿಲ್ ಆಗಿದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಹೇಳಿದೆ. ಓಕೆನಾ? ಫೈನ್, ಮುಂದಕ್ಕೆ ಹೋಗೋಣ. ಹೆಂಗೆ ಸಾಲ್ವ್ ಮಾಡೋದು? ಅಗೇನ್ ಇಮ್ಯಾಜಿನ್ ಮಾಡ್ಕೋಬೇಕು. ನಾವು ಒಳಗೆ ಮುಳುಗಿಸ್ತಿದ್ದಂಗೆ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಏನು ಹೇಳುತ್ತೆ, ನಾವು ಎಷ್ಟು ಮುಳುಗಿಸ್ತೀವೋ ಅಷ್ಟು ಹೊರಗಡೆ ನೀರು ಚೆಲ್ಲುತ್ತೆ. ಓಕೆ, ಅಂದರೆ ವಾಲ್ಯೂಮ್ ಎಷ್ಟು ಒಳಗಡೆ ಹೋಯ್ತು ಅಷ್ಟೇ ವಾಲ್ಯೂಮ್ ಆಫ್ ವಾಟರ್ ಗಾಳಿ ಇರ್ಬೋದು ಹೊರಗಡೆ ಹೋಗುತ್ತೆ ಅಂತ ಅರ್ಥ. ಓಕೆ, ಮುಂದಕ್ಕೆ ಹೆಂಗೆ ಮಾಡೋದು? ಫಸ್ಟು ಡೇಟಾ ಬರ್ಕೋಬೇಕು. ಏನೇನು ಡೇಟಾ? ಆರ್ ಇಸ್ ಈಕ್ವಲ್ ಟು 60 ಸೆಂಟಿಮೀಟರ್, ಬರೀ ಆರ್ ಅಂತ ಬರ್ದಿದ್ದೀನಿ, ಯಾಕೆಂದರೆ ಎಲ್ಲದ್ರದ್ದು 60 ಸೆಂಟಿಮೀಟರ್ ಇದೆ. ಹೈಟ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 180 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಪೂರ್ತಿ ಹೈಟ್ ಸಿಲಿಂಡರ್ದು 180 ಸೆಂಟಿಮೀಟರ್. ಹೈಟ್ ಆಫ್ ಕೋನ್ ಇಸ್ 120 ಸೆಂಟಿಮೀಟರ್. ವಾಲ್ಯೂಮ್ ಆಫ್ ವಾಟರ್ ಲೆಫ್ಟ್ ಇನ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಕೋನ್ನ ಎತ್ತರ 120 ಸೆಂಟಿಮೀಟ್ರು, ವಾಟರು ಸಿಲಿಂಡರ್ನಲ್ಲಿ ಎಷ್ಟು ಉಳಿದಿದೆ ಅದರ ಘನಫಲ ಎಷ್ಟು ಅಂತ ಕೇಳ್ತೀರ, ಅಂದರೆ ನೀರು ಎಷ್ಟು ಉಳಿದಿದೆ ಅದ್ರ ವಾಲ್ಯೂಮ್ ಎಷ್ಟು ಅಂತ ಕೇಳ್ತೀರ ಬೇಸಿಕಲಿ. ಓಕೆನಾ? ಹೆಂಗೆ ಕಂಡುಹಿಡಿಯೋದು? ಫಸ್ಟೆಲ್ಲ ಡೇಟಾ ಬರ್ಕೊಂಡ್ವಿ, ನೀವು ಇವಾಗ ಗಮನಿಸಿ. ವಾಲ್ಯೂಮ್ ಆಫ್ ದಿಸ್ ಟಾಯ್ ಎಷ್ಟಿರುತ್ತೋ ಅಷ್ಟು ಮುಳುಗಿಸ್ತೀಯಲ್ವಾ, ಅಷ್ಟೇ ವಾಲ್ಯೂಮ್ ಆಫ್ ವಾಟರು ಹೊರಗಡೆ ಹೋಗುತ್ತಲ್ವಾ. ಏನು ಹೇಳಿದೆ ನಾನು? ಒಂದು ಸಿಲಿಂಡ್ರಿಕಲ್ ಪಾತ್ರೆ ಇದೆ, ಆ ಪಾತ್ರೆ ಒಳಗೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ಬೇಡ, ಬಾತ್ರೂಮಲ್ಲಿ ಸ್ನಾನ ಮಾಡ್ಬೇಕಾರಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಷ್ಟೇ. ಬಾತ್ರೂಮಲ್ಲಿ ಸ್ನಾನ ಮಾಡ್ಬೇಕಾರೆ ಬಕೆಟ್ ಫುಲ್ಲು ನೀರಿದೆ. ಓಕೆ, ನೀವೇನು ಮಾಡ್ತೀರಾ? ನಿಮ್ಮ ಕೈನ ಚೂರು ಒಳಗಿಡ್ತೀರ, ಹಿಂಗೆ ಹೊರಗಡೆ ನೀರು ಹೋಯ್ತು, ಜಾಸ್ತಿ ಇಡ್ತೀರಾ, ಇನ್ನೂ ಹೊರಗಡೆ ನೀರು ಹೋಯ್ತು, ಇನ್ನೂ ಜಾಸ್ತಿ ಇಡ್ತೀರಾ, ಇನ್ನೂ ಜಾಸ್ತಿ ನೀರು ಹೋಯ್ತು, ಒಳಗಡೆ ಏನೋ ಉಂಗುರ ಬಿದ್ದೋಗ್ಬಿಟ್ಟಿದೆ, ಆ ಉಂಗುರ ತೆಗೆ ಫುಲ್ ಕೈ ಇಡ್ತೀರಾ, ಇಷ್ಟೋ ನೀರು ಹೊರಗಡೆ ಹೋಯ್ತು. ನೀವು ಕೈ ಹೊರಗಡೆ ಹೋಗಿದ ತಕ್ಷಣ ನಿಮ್ಮ ಆ ನೀರಿನ ಮಟ್ಟ ಏನಾಗುತ್ತೆ? ಕೆಳಗೆ ಹೋಗುತ್ತೆ. ಹಂಗಂದ್ರೆ ಏನರ್ಥ? ನೀರು ಹೊರಗಡೆ ಹೋಗಿದೆ ಅಂತ ಅರ್ಥ, ಹೌದಲ್ವಾ? ಎಷ್ಟು ಹೊರಗಡೆ ಹೋಯ್ತು ವಾಲ್ಯೂಮ್ ಆಫ್ ವಾಟರು ಅಂತ ಹೆಂಗೆ ಕಂಡು ಹಿಡಿಯೋದಂದರೆ, ನಿಮ್ಮ ಕೈಯಿನ ವಾಲ್ಯೂಮ್ ಎಷ್ಟಿತ್ತೋ ಅಷ್ಟೇ ನೀರು ಹೊರಗಡೆ ಹೋಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ಈ ಟಾಯ್ನ ವಾಲ್ಯೂಮ್ ಎಷ್ಟಿದೆಯೋ ಅಷ್ಟೇ ನೀರು ಹೊರಗಡೆ ಹೋಗಿದೆ. ಉಳಿಯೋದೆಷ್ಟು? ಸಿಲಿಂಡರ್ ವಾಲ್ಯೂಮ್, ಸಿಲಿಂಡರ್ ವಾಟರ್ ಎಷ್ಟಿತ್ತು, ಅಂದರೆ ಸಿಲಿಂಡರ್ ವಾಟರ್ ಎಷ್ಟಿತ್ತು ಮುಂಚೆ, ಸಿಲಿಂಡರ್ ವಾಲ್ಯೂಮ್ ಎಷ್ಟಿತ್ತು ಅಷ್ಟಿತ್ತು. ಸಿಲಿಂಡರ್ದು ವಾಲ್ಯೂಮಲ್ಲಿ ಈ ಟಾಯ್ ವಾಲ್ಯೂಮ್ನ ಮೈನಸ್ ಮಾಡಿಬಿಟ್ರೆ ನಮಗೆ ಸಿಗದೆ ಒಳಗಡೆ ಇರ್ತಕ್ಕಂಥ ಮಿಕ್ತಕ್ಕಂಥ ನೀರಿನ ವಾಲ್ಯೂಮು. ಅದಕ್ಕೆ ನಾವು ಅದನ್ನು ಹೆಂಗೆ ಬರಿಬೋದು? ವಾಲ್ಯೂಮ್ ಲೆಫ್ಟ್ ಇನ್ ದ ಸಿಲಿಂಡರ್, ವಾಲ್ಯೂಮ್ ಆಫ್ ವಾಟರ್ ಲೆಫ್ಟ್ ಇನ್ ದ ಸಿಲಿಂಡರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್, ಸಿಲಿಂಡರ್ದು ವಾಲ್ಯೂಮು, ಮೈನಸ್ ವಾಲ್ಯೂಮ್ ಆಫ್ ದಿಸ್ ಟಾಯ್. ಈ ಟಾಯ್ದು ವಾಲ್ಯೂಮ್ ಎಷ್ಟು? ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್, ಹೌದಲ್ವಾ? ಅಂದರೆ ನಮ್ಮ ಶಂಕುವಿನ ಘನಫಲ ಮತ್ತು ಅರ್ಧಗೋಳದ ಘನಫಲವನ್ನು ನಾವು ಕೂಡಿಸಿದ್ರೆ ಅವೆರಡರ ಮೊತ್ತನೇ ನಮ್ಮ ಈ ಟಾಯ್, ಈ ಆಟಿಕೆ ಅಥವಾ ಈ ಶೇಪ್ ಏನು ಬಂದಿದೆ, ಈ ಆಕೃತಿ ಏನು ಬಂದಿದೆ, ಈ ಆಕೃತಿಯ ಘನಫಲ ಆಗುತ್ತೆ. ಸೊ ಈ ಆಕೃತಿಯ ಘನಫಲವನ್ನು ವಾಲ್ಯೂಮ್ ಆಫ್ ಸಿಲಿಂಡರ್, ಅಂದರೆ ಸಿಲಿಂಡರ್ನ ಘನಫಲದಿಂದ ಮೈನಸ್ ಮಾಡಿಬಿಟ್ರೆ ನಮಗೆ ವಾಲ್ಯೂಮ್ ಆಫ್ ವಾಟರ್ ಲೆಫ್ಟ್ ಇನ್ ದ ಸಿಲಿಂಡರ್, ಅಂದರೆ ಸಿಲಿಂಡರ್ನಲ್ಲಿ ಮಿಕ್ಕಿರ್ತಕ್ಕಂಥ ನೀರಿನ ವಾಲ್ಯೂಮ್ ಸಿಕ್ಕೋಗ್ಬಿಡುತ್ತೆ. ಸೊ ಅದನ್ನು ಹೆಂಗೆ ಮಾಡೋದು? ಫಾರ್ಮುಲಾಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಪೈ ಆರ್ ಸ್ಕ್ವೇರ್ ಹೆಚ್ ಆಫ್ ಸಿಲಿಂಡರ್ ಅಂತ ಬರ್ದಿದ್ದೀನಿ. ಅಗೈನ್ ಮೈನಸ್, ಇಲ್ಲಿ ಒಂದು ನೀವು ಗಮನಿಸಿ, ಮೈನಸ್ ಇಂಟು ಪ್ಲಸ್ ಮೈನಸ್, ಅದೇ ರೀತಿ ಇಲ್ಲೂ ಕೂಡ ಮೈನಸ್ ಇಂಟು ಪ್ಲಸ್ ಮೈನಸ್ ನಾನು ಮಲ್ಟಿಪ್ಲೈ ಮಾಡಿಬಿಟ್ಟು ಇಲ್ಲಿ ಬರಿತಾ ಇದ್ದೀನಿ. ಸೊ 1/3 ಪೈ ಆರ್ ಸ್ಕ್ವೇರ್ ಹೆಚ್ ಆಫ್ ಕೋನ್ ಮೈನಸ್ 2/3 ಪೈ ಆರ್ ಕ್ಯೂಬ್. ಸೊ ವಾಲ್ಯೂಮ್ಗಳ ಫಾರ್ಮುಲಾ. ಸೊ ಇಲ್ಲಿ ನೆಕ್ಸ್ಟು ಪೈ ಆರ್ ಸ್ಕ್ವೇರ್, ಇಲ್ಲೂ ಕೂಡ ಪೈ ಆರ್ ಕ್ಯೂಬ್, ಅಂದರೆ 3 ಆರ್ಗಳಿದೆ. ಸೊ ಪೈ ಆರ್ ಸ್ಕ್ವೇರ್ ನಾನು ಕಾಮನ್ ತೆಗಿಬೋದು, ಇಲ್ಲಿ ಬರ್ದಿದ್ದೀನಿ, ಇಂಟು ಹೆಚ್ ಆಫ್ ಸಿಲಿಂಡರ್ ಉಳಿಯುತ್ತೆ ಇಲ್ಲಿ ಒಳಗಡೆ, ಮೈನಸ್ 1/3 ಇಂಟು ಹೆಚ್ ಆಫ್ ಕೋನ್ ಮೈನಸ್ 2/3 ಇಂಟು ರೇಡಿಯಸ್ ಆಫ್ ಹೆಮಿಸ್ಪಿಯರ್. ಓಕೆ ಅಲ್ವಾ? ಸೊ ಇವಾಗ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಪೈ ಇಂಟು ಏನಕ್ಕೆ ಬರೀ ಪೈ ಅಂತ ಬರ್ದಿದ್ದೀನಿ? ಇನ್ ಟರ್ಮ್ಸ್ ಆಫ್ ಪೈ. ನಾನು ಆವಾಗಲೇ ಹೇಳಿದೆ ಪೈ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋ ಆಗಿಲ್ಲ, ಅದು ಹೆಂಗಿದೆಯೋ ಅದೇ ರೀತಿ ಬರೆಯೋಣ. ಪೈ ಇಂಟು ಆರ್ ಸ್ಕ್ವೇರ್ ಅಂದರೆ 60 ಇಂಟು 60 ಬ್ರ್ಯಾಕೆಟಲ್ಲಿ ಹೆಚ್ ಆಫ್ ಸಿಲಿಂಡರ್ ವಿಚ್ ಇಸ್ ನಥಿಂಗ್ ಬಟ್ 180 ಮೈನಸ್ 1/3 ಇಂಟು ಹೈಟ್ ಆಫ್ ಕೋನ್ ಎಷ್ಟು 1 ಸೆಂಟಿಮೀಟರ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಮೈನಸ್ 2/3 ಇಂಟು ರೇಡಿಯಸ್ ಆಫ್
ನಮ್ಮ ಹೆಮಿಸ್ಪಿಯರ್ ವಿಚ್ ಇಸ್ ನಥಿಂಗ್ ಬಟ್ 60. ಕ್ಯಾನ್ಸಲ್ ಮಾಡಿ, 3 1 3 40 3 1 3 20 2 ಇಂಟು 20 40 ಆಗುತ್ತೆ. 180 40 ಮೈನಸ್ 40 ಅಂದರೆ 100 ಆಗುತ್ತೆ. ಸೊ ಇವಾಗ 100 ಇಂಟು 60 ಇಂಟು 60 ಅಂದರೆ 3600 ವಿಚ್ ಈಸ್ ಈಕ್ವಲ್ ಟು ನಮಗೆ 3,60,000 ಪೈ ಸೆಂಟಿಮೀಟರ್ ಕ್ಯೂಬ್. ಅದೇನು ಬರುತ್ತೋ ಆನ್ಸರ್ ಬರೀರಿ ನೀವು. ಸೊ ಇಲ್ಲಿ ಇನ್ ದಿಸ್ ಕೇಸ್ 3,60,000 ಪೈ ಮಾತ್ರ ಇದೇ ಥರ ಬರೀಬೇಕು. ಇನ್ ಟರ್ಮ್ಸ್ ಆಫ್ ಪೈ ಅಂತ ಕೊಟ್ಟಿದ್ದಾರೆ, ಪೈ ಮಾತ್ರ ಅದೇ ರೀತಿ ಬರಿತೀವಿ. ಸೊ ಅಷ್ಟು ಮಾಡಿದ್ರೆ ನಮಗೆ ಫುಲ್ ಮಾರ್ಕ್ಸು 5 ಮಾರ್ಕ್ಸ್ ನಮ್ಮ ಜಾಬ್ ಒಳಗೆ ಬಂದು ಬೀಳುತ್ತೆ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆಗೆ ಮೂವ್ ಆನ್ ಆಗ್ಬೋದು. 59ನೇ ಪ್ರಶ್ನೆ, ಸಿಲಿಂಡರ್ನ ಮೇಲ್ಭಾಗದಲ್ಲಿ ಸಿಲಿಂಡರ್ನಷ್ಟೇ ತ್ರಿಜ್ಯವಿರುವ ಅರ್ಧ ಗೋಳಾಕೃತಿಯನ್ನು ಕೊರೆದು ಡಿಗ್ ಮಾಡಿದರೆ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಈ ರೀತಿ ಚಿತ್ರದಲ್ಲಿ ತೋರಿಸಿದರೆ ಒಂದು ಸಿಲಿಂಡರ್ ಇದೆ, ಸಿಲಿಂಡರ್ ಮೇಲೆ ಒಂದು ಗುಂಡಿ ತೋಡಿದ್ದಾರೆ. ಓಕೆನಾ. ಕೊರೆಯಲಾದ ಅರ್ಧಗೋಳಾಕೃತಿಯ ಘನಫಲವು 18,000 ಪೈ 18,000 ಪೈ ಸೆಂಟಿಮೀಟರ್ ಕ್ಯೂಬ್ ಆಗಿದೆ. ಸಿಲಿಂಡರ್ನ ಎತ್ತರ 145 ಸೆಂಟಿಮೀಟರ್ ಆದರೆ ಘನಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಅಂದರೆ ವಿ ಹ್ಯಾವ್ ಟು ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದಿಸ್ ಸಾಲಿಡ್. ಈ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕು. ಅದು ಹೆಂಗೆ ನೋಡ್ತಾ ಹೋಗೋಣ. ಎ ಸಿಲಿಂಡರ್ ಈಸ್ ಮೇಡ್ ಅಪ್ ಆಫ್ ಎ ಸಿಲಿಂಡರ್ ಏನು ಹೇಳಿದೆ ನಾನು, ಎ ಸಾಲಿಡ್ ಈಸ್ ಮೇಡ್ ಅಪ್ ಆಫ್ ಎ ಸಿಲಿಂಡರ್ ವಿತ್ ಎ ಹೆಮಿಸ್ಫಿರಿಕಲ್ ಡಿಪ್ರೆಷನ್ ಹ್ಯಾವಿಂಗ್ ದ ಸೇಮ್ ರೇಡಿಯಸ್ ಆರ್ ಅಂತ ಹೇಳ್ತಿದ್ದಾರೆ. ರೇಡಿಯಸ್ ಎಷ್ಟು ಕೊಟ್ಟಿಲ್ಲ. ಆಸ್ ದಟ್ ಆಫ್ ಸಿಲಿಂಡರ್ ಅಟ್ ದಿ ಟಾಪ್ ಆಫ್ ದಿ ಎಂಡ್ ಆಸ್ ಶೋನ್ ಇನ್ ದ ಫಿಗರ್. ಇಲ್ಲಿ ಮೇಲ್ಗಡೆ ಡಿಗ್ ಮಾಡಿರ್ತಕ್ಕಂಥದ್ದು. ದ ವಾಲ್ಯೂಮ್ ಆಫ್ ಹೆಮಿಸ್ಫಿರಿಕಲ್ ಡಿಪ್ರೆಷನ್ ಈಸ್ 18,000 ಸೆಂಟಿಮೀಟರ್ ಕ್ಯೂಬ್. ಇಫ್ ದ ಹೈಟ್ ಆಫ್ ದಿ ಸಿಲಿಂಡರ್ ಈಸ್ 145 ಸೆಂಟಿಮೀಟರ್ ದೆನ್ ಫೈಂಡ್ ದಿ ಟೋಟಲ್ ಸರ್ಫೇಸ್ ಏರಿಯಾ. ಹೆಂಗೆ ಮಾಡೋದು? ಫಸ್ಟ್ ಏನು ಮಾಡ್ಬೇಕು ನಾವು, ರೇಡಿಯಸ್ನ ಕಂಡುಹಿಡ್ಕೋಬೇಕು. ರೇಡಿಯಸ್ನ ಕಂಡುಹಿಡಿದ ಆದ ನಂತರ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಂದೋಗುತ್ತೆ. ಫಸ್ಟ್ ನಾವು ರೇಡಿಯಸ್ನ ಕಂಡುಹಿಡಿಯೋದು ಹೇಗೆ ನೋಡೋಣ. ನಮ್ಮ ದತ್ತವನ್ನು ಅಂದರೆ ಡೇಟಾನ ಬರ್ಕೊಳ್ಳೋಣ. ರೇಡಿಯಸ್ ಇಸ್ ಈಕ್ವಲ್ ಟು ಗೊತ್ತಿಲ್ಲ, ಆರ್ ಅಂತ ಬರ್ಕೋಬೋದು. ಹೆಚ್ ಆಫ್ ಸಿಲಿಂಡರ್ 145 ಅಂತ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಅಂದರೆ ಅರ್ಧಗೋಳಾಕೃತಿಯ ವಾಲ್ಯೂಮ್ ಘನಫಲ 18,000 ಪೈ ಅಂತ ಕೊಟ್ಟಿದ್ದಾರೆ. ಸರ್ಫೇಸ್ ಏರಿಯಾ ಕಂಡುಹಿಡಿಯಬೇಕು. ಆರ್ ಕಂಡುಹಿಡಲಿಕ್ಕೆ ನಾವು ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ನ ಬಳಸ್ತೀವಿ. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಫಾರ್ಮುಲಾ 2/3 ಪೈ ಆರ್ ಕ್ಯೂಬ್ ಈಸ್ ಈಕ್ವಲ್ ಟು 18,000 ಪೈ ಕ್ಯಾನ್ಸಲ್ ಆಗುತ್ತೆ. 3 ಮೇಲೆ ಬರುತ್ತೆ, 2 ಕೆಳಗೆ ಹೋಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 27,000. 27,000ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ಅಥವಾ ಈಸಿಯಾಗಿ ಇದೇ ರೀತಿ ಹೇಳ್ಬೋದು. 3 ಕ್ಯೂಬ್ ಇಸ್ 27, 3 ಸೊನ್ನೆಗಳಿದೆ ಅಂದರೆ 10, 3 ಇಂಟು 10 ಅಂದರೆ 30 ವಿಚ್ ಈಸ್ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 30 ಕ್ಯೂಬ್. ಆರ್ ಇಸ್ ಈಕ್ವಲ್ ಟು 30 ಸೆಂಟಿಮೀಟರ್. ನಮ್ಮ ಆರ್ನ ವ್ಯಾಲ್ಯೂ ಬಂದು 30 ಸೆಂಟಿಮೀಟರ್ ಆಯಿತು. ನೆಕ್ಸ್ಟ್ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಸರ್ಫೇಸ್ ಏರಿಯಾ. ಇದರ ಸರ್ಫೇಸ್ ಏರಿಯಾವನ್ನು ಕಂಡುಹಿಡಬೇಕಿದೆ ನಾವು. ಇದನ್ನು ಗಮನಿಸಿ ನೀವು, ಸಿಲಿಂಡರ್ನ ಕರ್ಡ್ ಸರ್ಫೇಸ್ ಏರಿಯಾ ಇದೆ ಪ್ಲಸ್ ಕೆಳಗಡೆ ಮುಖ ಇದೆಯಲ್ಲ ಸಿಲಿಂಡರ್ದು, ಆ ಕೆಳಗಡೆ ಮುಖನೂ ಕೂಡ ಓಪನ್ ಇದೆ, ನಾವು ಅದನ್ನು ಟಚ್ ಮಾಡ್ಬೋದು. ಬಟ್ ಮೇಲ್ಮುಖನ ಟಚ್ ಮಾಡೋಕ್ಕಾಗಲ್ಲ. ಏನಕ್ಕೆ? ಅಲ್ಲಿ ಗುಂಡಿ ಕೊರೆದ್ಬಿಟ್ಟಿದ್ದಾರೆ. ಅಲ್ಲಿ ಏನಿದೆ, ಹೆಮಿಸ್ಪಿಯರ್ ಇದೆ. ಅಂದರೆ CSA ಆಫ್ ಸಿಲಿಂಡರ್ ಪ್ಲಸ್ ಕೆಳಗಡೆ ಇರತಕ್ಕಂಥ ಸರ್ಕಲ್ನ ಏರಿಯಾ ಅಂದರೆ ಬೇಸ್ ಸರ್ಕ್ಯುಲರ್ ಏರಿಯಾ ಆಫ್ ಸಿಲಿಂಡರ್ ಪ್ಲಸ್ ಹೆಮಿಸ್ಪಿಯರ್ದು CSA. ಕನ್ನಡದಲ್ಲಿ ಹೇಳೋದಾದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಯಾವುದರದು? ಸಿಲಿಂಡರ್ದು. ಆಮೇಲೆ ಕೆಳಭಾಗದಲ್ಲಿ ಇರ್ತಕ್ಕಂಥ ಬೇಸಲ್ಲಿರ್ತಕ್ಕಂಥ ಅಡಿಯಲ್ಲಿರ್ತಕ್ಕಂಥ ಸರ್ಕಲ್ನ ಏರಿಯಾ ಅಂದರೆ ವೃತ್ತದ ಏರಿಯಾ ವಿಚ್ ಇಸ್ ಪೈ ಆರ್ ಸ್ಕ್ವೇರ್ ಪ್ಲಸ್ ಮೇಲ್ಗಡೆ ಮುಟ್ಟೋಕ್ಕಾಗಲ್ಲ, ಏನಿದೆ ಅಲ್ಲಿ ಗುಂಡಿ ಇದೆ, ಆ ಗುಂಡಿ ಯಾವ ಶೇಪಲ್ಲಿದೆ? ಹೆಮಿಸ್ಪಿಯರ್ ಶೇಪಲ್ಲಿದೆ. ಗುಂಡಿ ಮುಟ್ಬೋದಲ್ವಾ, ಅದಕ್ಕೆ CSA ಆಫ್ ಹೆಮಿಸ್ಪಿಯರ್. ಸೊ ಅದನ್ನು ನಾನು ಬರ್ಕೋತೀನಿ ಇಲ್ಲಿ. ಸರ್ಫೇಸ್ ಏರಿಯಾ ಇಸ್ ಈಕ್ವಲ್ ಟು CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಹೆಮಿಸ್ಪಿಯರ್ ಪ್ಲಸ್ ಬೇಸ್ ಸರ್ಕ್ಯುಲರ್ ಏರಿಯಾ. ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ 2πRH ಪ್ಲಸ್ 2πr². 2πr² ಅಂದರೆ ಹೆಮಿಸ್ಪಿಯರ್ದು ಏರಿಯಾ ಮತ್ತು πr² ಬೇಸ್ ಸರ್ಕ್ಯುಲರ್ ಸರ್ಫೇಸ್ದು ಬೇಸ್ ಸರ್ಕ್ಯುಲರ್ ಫೇಸ್ದು ಏರಿಯಾ. ಸೊ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲಿ ನೋಡಿದ್ರಿ ನೀವು 2πr² ಪ್ಲಸ್ πr² 3πr² ಆಗುತ್ತೆ. ಆದರೆ ಆ ರೀತಿ ಬರ್ದಿದ್ದೀನಿ. ಸೊ ಇವಾಗ ವಿ ಕ್ಯಾನ್ ಟೇಕ್ πr ಕಾಮನ್ ಹಿಯರ್. πr ಹೊರಗಡೆ ತೊಗೊಂಡು ಉಳಿಯೋದು 2h ಉಳಿಯುತ್ತೆ ಪ್ಲಸ್ 3 1 ಒಳಗಡೆ ಉಳ್ಕೊಳ್ಳುತ್ತೆ. ಸೊ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ 3 ಇಂಟು ಪೈ ವ್ಯಾಲ್ಯೂ ಇಲ್ಲಿ ಹಾಕಿಲ್ಲ, ಇಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿ 22/7 ಓಕೆನಾ. ನೆಕ್ಸ್ಟು ಇಂಟು 2 ಇಂಟು ಹೆಚ್ ಅಂದರೆ 145 ಪ್ಲಸ್ 3 ಇಂಟು ರೇಡಿಯಸ್ ಆಫ್ ದ ಸಿಲಿಂಡರ್ ಅಥವಾ
ಹೆಮಿಸ್ಪಿಯರ್, ನಮ್ಗೆ ಆನ್ಸರ್ ಬಂತು 30 ಅಂತ. ಸೊ 30 ತೊಗೊಂಡಿದ್ದೀನಿ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಭಾಳ ಈಸಿ ಇದೆ. ಇಫ್ ಯು ಸಿಂಪ್ಲಿಫೈ ದ್ಯಾಟ್ ಯು ವಿಲ್ ಗೆಟ್ ದ ಆನ್ಸರ್ 35,828.5 ಸೆಂಟಿಮೀಟರ್ ಸ್ಕ್ವೇರ್, ಅಂದರೆ 35,828.5 ಸೆಂಟಿಮೀಟರ್ ಸ್ಕ್ವೇರ್ ನಮ್ಮ ಈ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ. ಸೊ ಭಾಳ ಸಿಂಪಲ್ ಆಗಿದೆ. ಫಸ್ಟ್ ರೇಡಿಯಸ್ನ ಕಂಡುಹಿಡ್ಕೊಂಡ್ವಿ, ಆಮೇಲೆ ಸರ್ಫೇಸ್ ಏರಿಯಾನ ಕಂಡುಹಿಡಿದ್ವಿ. ಈ ರೀತಿ ಪ್ರಾಬ್ಲಮ್ಸ್ನ 2 ಮಾರ್ಕ್ಸಲ್ಲೂ ಕೂಡ ಮಾಡಿದ್ವಿ, 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ. ಅದಕ್ಕೆ ಅದು ಭಾಳ ಇಂಪಾರ್ಟೆಂಟು. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ. ಇದು ಕೊನೆ ಪ್ರಶ್ನೆ, 60ನೇ ಪ್ರಶ್ನೆ. ಒಂದು ಘನ ಆಟಿಕೆಯು ಅಂದರೆ ಒಂದು ಟಾಯ್ ಆಟ ಸಾಮಾನು ಅರ್ಧಗೋಳದ ಮೇಲೆ ನೇರ ವೃತ್ತಪಾದ ಶಂಕುವನ್ನು ಜೋಡಿಸಿದ ರೂಪದಲ್ಲಿದೆ. ಅಂದರೆ ಒಂದು ಹೆಮಿಸ್ಪಿಯರ್ ಇದೆ, ಅದ್ರ ಮೇಲೆ ಒಂದು ಕೋನ್ ಜೋಡಿಸಿದ್ದಾರೆ. ಓಕೆ, ಶಂಕುವಿನ ಎತ್ತರ 2 ಸೆಂಟಿಮೀಟರ್ ಮತ್ತು ಪಾದದ ವ್ಯಾಸ ಅಂದರೆ ಈ ಶಂಕುವಿನ ಪಾದ ಇದೆಯಲ್ಲ, ಅಂದರೆ ಬೇಸ್ ಸರ್ಕ್ಯುಲರ್ ಫೇಸ್ ಇದೆಯಲ್ಲ, ಅದರ ವ್ಯಾಸ ಡಯಾಮೀಟ್ರ್ ಬಂದು ಎಷ್ಟಂತ ಹೇಳ್ತಿದ್ದಾರೆ 4 ಸೆಂಟಿಮೀಟರ್. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನೀವು ಇದನ್ನು ಗಮನಿಸಿದ್ರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಅಷ್ಟೇ ಇರುತ್ತೆ, ವಿಚ್ ಈಸ್ 4 ಸೆಂಟಿಮೀಟರ್. ಅಂದರೆ ಸಿಲಿಂಡರ್, ಇಲ್ಲೊಂದು ಸಿಲಿಂಡರ್ ಕೊಟ್ಟಿರಲ್ಲ, ಅದ್ರದ್ದು ಕೂಡ 4 ಸೆಂಟಿಮೀಟ್ರೇ ಡಯಾಮೀಟರ್ ಆಗುತ್ತೆ. ಆಟಿಕೆಯ ಘನಫಲವನ್ನು ಕಂಡುಹಿಡಿ. ಅಂದರೆ ಈ ಟಾಯ್ ಇದೆಯಲ್ಲ, ಬರೀ ಹೆಮಿಸ್ಪಿಯರ್ ಅಂದರೆ ಅರ್ಧಗೋಳ ಮತ್ತು ಅದ್ರ ಮೇಲೆ ಶಂಕು, ಆ ಟಾಯ್ದು ಮಾತ್ರ ವಾಲ್ಯೂಮ್ನ ಕೇಳ್ತಾ ಇದ್ದಾರೆ. ಘನಫಲವನ್ನು ಕಂಡುಹಿಡಿಯಿರಿ. ಎ ಸಾಲಿಡ್ ಟಾಯ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಹೆಮಿಸ್ಪಿಯರ್ ಸರ್ಮೌಂಟೆಡ್ ಬೈ ರೈಟ್ ಸರ್ಕ್ಯುಲರ್ ಕೋನ್. ದ ಹೈಟ್ ಆಫ್ ದಿ ಕೋನ್ ಈಸ್ 2 ಸೆಂಟಿಮೀಟರ್. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 2 ಸೆಂಟಿಮೀಟರ್ ಇದೆ. ಆ್ಯಂಡ್ ದ ಡಯಾಮೀಟರ್ ಆಫ್ ದಿ ಬೇಸ್ ಈಸ್ 4 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಡಿಟರ್ಮೈನ್ ದ ವಾಲ್ಯೂಮ್ ಆಫ್ ದಿ ಟಾಯ್. ಈ ಟಾಯ್ನ ವಾಲ್ಯೂಮ್ ಕಂಡುಹಿಡಿಯಿರಿ. ಫಸ್ಟಿಗೆ ಅದನ್ನು ಮಾಡೋಣ. ಅದೇ ರೀತಿ ಇನ್ನೊಂದು ಹೇಳ್ತಾ ಇದ್ದಾರೆ, ಏನಂದರೆ ಇಫ್ ದ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಸರ್ಕಮ್ಸ್ಕ್ರೈಬ್ಸ್ ದ ಟಾಯ್. ಈ ಟಾಯ್ ಸುತ್ತ ಒಂದು ಕೋಟೆ ಥರ, ಕೋಟೆ ಗೊತ್ತಲ್ಲ ಅಂದರೆ ಕೋಟೆ ಥರ ಒಂದು ಶೀಟಲ್ಲಿ ಸರ್ಕ್ಯುಲರ್ ಸಿಲಿಂಡರ್ನ ಫಾರ್ಮ್ ಮಾಡಿದ್ದಾರೆ. ಓಕೆನಾ, ಸಿಲಿಂಡರ್ ಮತ್ತು ಆವೃತ್ತಿಗೊಳಿಸಿದ್ದಾರೆ. ಅಂದರೆ ಸಿಲಿಂಡರ್ ಶೇಪಲ್ಲಿ ಆವೃತ್ತಿಗೊಳಿಸಿದ್ದಾರೆ, ಫುಲ್ ಟಚ್ ಆಗೋ ಥರ ಟಾಯ್ ಇದೆ. ಟಾಯ್ ಸರ್ಕ್ಯುಲರ್ ಶೇಪಲ್ಲಿ ಒಂದು ಶೀಟ್ನ ತೊಗೊಂಡು ಹಿಂಗೆ ಮುಚ್ಚಿಬಿಟ್ಟಿದ್ದಾರೆ ಅಂತ ಇಟ್ಕೋಣ. ಮತ್ತು ಆಟಿಕೆಯ ಮತ್ತು ಸಿಲಿಂಡರ್ನ ಘನಫಲದ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಅಂದರೆ ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ವಾಲ್ಯೂಮ್ ಆಫ್ ಸಿಲಿಂಡರ್. ಈ ಫುಲ್ ಸಿಲಿಂಡರ್ ಏನು ಬಂತು ಅದ್ರ ವಾಲ್ಯೂಮಲ್ಲಿ ಡಿಫ್ರೆನ್ಸ್ ಆಫ್ ಸಿಲಿಂಡರ್ ಆ್ಯಂಡ್ ಟಾಯ್. ಇದೇ ರೀತಿ ಪ್ರಾಬ್ಲಮ್ನ ಮಾಡಿದ್ವಿ ಮುಂಚೆ. ಎಲ್ಲಿ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ. ಇಲ್ಲಿ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ದಿಸ್ ಟಾಯ್, ಅದನ್ನೇ ಮಾಡಿದ್ದು ನಾವು ಅವಾಗಲೇ, ಹೌದಲ್ವಾ? ಸೊ ಎಕ್ಸಾಕ್ಟ್ಲಿ ಇದೇ ಥರ ಇದೆ. ಬೇಗ ಮಾಡಿ ಮುಗಿಸೋಣ. ಎಲ್ಲೋಯ್ತಪ್ಪದು? ಹಾಂ. ಸೊ ಇವಾಗ ಫಸ್ಟಿಗೆ ಏನು ಮಾಡ್ಬೇಕು ನಾವು? ಡೇಟಾ ದತ್ತವನ್ನು ಬರ್ಕೋಬೇಕು. ಡಿ ಕೊಟ್ಟಿದ್ದಾರೆ 4 ಸೆಂಟಿಮೀಟರ್ ಅಂತ, ನಾವು ರೇಡಿಯಸ್ ಕಂಡು ಹಿಡ್ಕೊಂಡ್ವಿ 2 ಸೆಂಟಿಮೀಟರ್ ಅಂತ. ಹೈಟ್ ಆಫ್ ಕೋನ್ 2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಹೈಟ್ ಆಫ್ ಸಿಲಿಂಡರ್ 4 ಸೆಂಟಿಮೀಟರ್. ಯಾಕಾಗುತ್ತೆ? ಸೊ ಇಲ್ಲಿಂದ ಇಲ್ಲಿವರೆಗೂ 2 ಸೆಂಟಿಮೀಟರ್, ಇಲ್ಲಿಂದ ಈ ತುದಿಯಿಂದ ಈ ತುದಿವರೆಗೂ 2 ಸೆಂಟಿಮೀಟರ್. ಅಂದರೆ ಇ ಬಿ 2 ಸೆಂಟಿಮೀಟರ್, ಬಿ ಹೆಚ್ಚು ಕೂಡ 2 ಸೆಂಟಿಮೀಟರ್. ಯಾಕೆ? ಇದರ ತ್ರಿಜ್ಯ ಬಂದು 2 ಸೆಂಟಿಮೀಟರ್ ಇದೆ, ಹಂಗಂದರೆ ಇದು ಕೂಡ 2 ಸೆಂಟಿಮೀಟರ್ ಇರುತ್ತೆ. 2 + 2 4 ಆಯಿತು. ಪೂರ್ತಿ ಹೈಟ್ ಆಫ್ ಸಿಲಿಂಡರ್ ಕೂಡ 4 ಸೆಂಟಿಮೀಟ್ರೇ ಆಯಿತು. ನೆಕ್ಸ್ಟು ವಾಲ್ಯೂಮ್ ಆಫ್ ದಿ ಟಾಯ್ ಎಷ್ಟು ಅದನ್ನು ಫಸ್ಟ್ ಕಂಡುಹಿಡಬೇಕು. ಅದೇ ರೀತಿ ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಟಾಯ್ ಕಂಡುಹಿಡಬೇಕು. ವಾಲ್ಯೂಮ್ ಆಫ್ ಟಾಯ್ ಹೆಂಗೆ ಅಂತ ಕಂಡುಹಿಡಿಯೋದು? ಮೊದಲಿಗೆ ನಾವು ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ನ ಕಂಡುಹಿಡಿಯೋಣ ಮತ್ತು ವಾಲ್ಯೂಮ್ ಆಫ್ ಕೋನ್ನ ಕಂಡುಹಿಡಿಯೋಣ. ಅವೆರಡರ ಮೊತ್ತ ಮಾಡಿದ್ರೆ ನಮಗೆ ವಾಲ್ಯೂಮ್ ಆಫ್ ಟಾಯ್ ಸಿಕ್ಕೋಗುತ್ತೆ. ಭಾಳ ಈಸಿ. ಸೊ ಫಾರ್ಮುಲಾಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ. 2/3 πr³ ಪ್ಲಸ್ 1/3 πr² h. ಇದು ನಮ್ಮ ಹೆಮಿಸ್ಪಿಯರ್ದು ಫಾರ್ಮುಲಾ, ಇದು ನಮ್ಮ ಕೋನ್ದು ಫಾರ್ಮುಲಾ, ಹೌದಲ್ವಾ? ಸೊ ಕಾಮನ್ ತೆಗಿಬೋದಾ? πr² ಕಾಮನ್ ತೆಗಿಬೋದು. ಕಾಮನ್ ತೆಗೆದು ಇಲ್ಲಿ ಕಾಮನ್ ತೆಗೆದಿಲ್ಲ, ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 2/3 × 22/7 × 2³ 2³ ಅಂದರೆ ರೇಡಿಯಸ್ ಕ್ಯೂಬ್, ಪ್ಲಸ್ 1/3 × 22/7 × 2² × h ಅಂದರೆ r² × h. ಸೊ ಎಲ್ಲ 2 ಇರೋದ್ರಿಂದ ಭಾಳ ಈಸಿಯಾಗಿ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗ್ಬೋದು. ಸಿಂಪ್ಲಿಫೈ ಮಾಡಿದ್ರೆ ನಮಗೆ 25.14 ಸೆಂಟಿಮೀಟರ್ ಕ್ಯೂಬ್ ನಮ್ಮ ವಾಲ್ಯೂಮ್ ಆಫ್ ಟಾಯ್. ಅಂದರೆ ನಮ್ಮ ಈ ಆಟಿಕೆ ಏನಿದೆಯಲ್ಲ, ಆಟಿಕೆಯ ಘನಫಲ ನಮಗೆ 25.14 ಸೆಂಟಿಮೀಟರ್ ಕ್ಯೂಬ್. ಇದು ನಮ್ಮ ಮೊದಲ ಪ್ರಶ್ನೆಯ ಉತ್ತರ. ಬಟ್ ಅವ್ರು ಕೇಳಿರೋದು ಇನ್ನೊಂದು ಪ್ರಶ್ನೆ ಇದೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಟಾಯ್ ಎಷ್ಟು ಅಂತ.
ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಟಾಯ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದರೆ ಪೈ ಆರ್ ಸ್ಕ್ವೇರ್ ಎಚ್ ಮೈನಸ್ ವಾಲ್ಯೂಮ್ ಆಫ್ ಟಾಯ್ ಎಷ್ಟು ಬಂತು 25.12 ಅಂತ ಬರ್ತೀನಾ 14 ಇದು ದಿಸ್ ಈಸ್ 14 ಓಕೆನಾ. ಸೊ ನೆಕ್ಸ್ಟ್ ಏನು ಬರುತ್ತೆ ನೆಕ್ಸ್ಟು 22/7 ಇಂಟು ಆರ್ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್ ಇಂಟು 4 ಮೈನಸ್ 25.14 ಕರೆಕ್ಟಾಗಿ ಬರ್ತೀನಿ. ನೆಕ್ಸ್ಟು ಇದ್ರ ವ್ಯಾಲ್ಯೂ ನಮಗೆ 50.28 ಬರುತ್ತೆ ಮೈನಸ್ 25.14. ಸೊ ಫೈನಲ್ ಆನ್ಸರ್ ಕೂಡ ನಮಗೆ 25.14 ಸೆಂಟಿಮೀಟರ್ ಕ್ಯೂಬ್ಗಳು ಅಥವಾ 25.14 ಸೆಂಟಿಮೀಟರ್ ಕ್ಯೂಬ್. ಇಲ್ಲೂ ಕೂಡ ಸೇಮ್ ಬಂತು, ಇಲ್ಲೂ ಕೂಡ ಸೇಮ್ ಬಂತು, ಕನ್ಫ್ಯೂಸ್ ಆಗಿಬಿಡಿ, ಎರಡು ಕೂಡ ಸೇವೇ ಆನ್ಸರು. ಸೊ ಇದು ಭಾಳ ಸಿಂಪಲ್ ಆಗಿದೆ, ಅವಲೇ ಮಾಡಿದ ಪ್ರಶ್ನೆ ಥರನೇ. ಐ ಹೋಪ್ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಈ ಎಲ್ಲ ಪ್ರಾಬ್ಲಮ್ಸ್ನು ಅರ್ಥ ಮಾಡ್ಕೊಂಡಿದ್ರೆ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಫೈನಲ್ ಎಕ್ಸಾಮಲ್ಲಿ ಇದೇ ಥರ ಪ್ರಶ್ನೆಗಳು ಬಂದರೆ ಈಸಿಯಾಗಿ ಸಖತ್ತಾಗಿ ವಂಡರ್ಫುಲ್ಲಾಗಿ ಸಾಲ್ವ್ ಮಾಡಿ ಬಿಸಾಕ್ತೀರಾ, 5 ಮಾರ್ಕ್ಸ್ನ ಜೋಬಳ ಹಾಕ್ಕೊಂಡು ಮುಂದಕ್ಕೆ ಹೋಗ್ತೀರಾ ಅಂತ ನಾನು ಅಶ್ಯೂರ್ ಮಾಡ್ತೀನಿ. ಸೊ ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ಗಳು ಕೆಲವೇ ಇವೆ, ಆ ಪ್ರಶ್ನೆಗಳ ಜೊತೆಗೆ ಮತ್ತೆ ಬರ್ತೀನಿ. ಒಂದೇ ಒಂದು ವಿಷಯ ಇತ್ತು ನಾನು ನಿಮ್ಗೆ ಹೇಳಬೇಕಂತ, ಯಾರೆಲ್ಲ ಇಲ್ಲಿವರೆಗೂ ಉಳ್ಕೊಂಡಿದ್ದೀರಾ ಫುಲ್ ನೋಡಿದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾರು ನೋಡಿಲ್ಲ ನಾನು ಏನು ಮಾಡೋಕ್ಕಾಗಲ್ಲ. ಯಾರು ನೋಡಿಲ್ಲ ದಯವಿಟ್ಟು ನೆಕ್ಸ್ಟ್ ಇನ್ನೂ ಏನೇನು ಬೇಕು, ಇವಾಗ ಆಲ್ಮೋಸ್ಟ್ ಸಿಲೆಬಸ್ ಮುಗಿತಾ ಬಂತು, ಫೈನಲ್ ಎಕ್ಸಾಮ್ ಕೂಡ ಹತ್ರ ಬರ್ತಿದೆ, ನಿಮಗೆ ಯಾವ್ಯಾವ ಥರ ಪ್ರಶ್ನೆಗಳು ಬರ್ತಿದೆ, ನಾವು ಇನ್ನೂ ಯಾವ ರೀತಿ ವೀಡಿಯೋಗಳನ್ನ ಮಾಡಬೇಕು, ನಮ್ಮ ಕ್ಲಾಸ್ಗಳನ್ನ ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು, ಅದರ ಇನ್ಪುಟ್ ನಿಮ್ಮ ಕಡೆಯಿಂದ ಬಂದರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತಿದೆ. ದಯವಿಟ್ಟು ನಿಮ್ಗೆ ಏನು ಬೇಕು, ಯಾವ ರೀತಿ ವೀಡಿಯೋಗಳು ಬೇಕು, ಇನ್ನೂ ಯಾವುದೆಲ್ಲ ಡೌಟ್ಸ್ ಇದೆ ಅದನ್ನು ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆವಾಗ ನಾನು ಬೇರೆ ಬೇರೆ ವೀಡಿಯೋಗಳ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ 5 ಮಾರ್ಕ್ಸ್ ಕ್ವಶನ್ಸಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.